सुंदसी विष्णुमूर्ति देवस्थान चुंबिकय्यारु प्रतिष्ठा अष्टभंग ब्रह्म कलशाभिषेक कार्यक्रम ಇನ್ನೊಂದೊಡಗಿ ನಾಡಿದ್ದು 10ನೇ ತಾರೀಕು ತನಕ ಬಹಳ ವಿಜೃಂಭಣೆಯಿಂದ ಧಾರ್ಮಿಕ ವೈದಿಕ ಹಾಗೂ ಇನ್ನಿತರ ಕಾರ್ಯಕ್ರಮದೊಂದಿಗೆ ಜರುಗಿದೆ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡದೀರು ಮಠ ಇವರುಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದೆ ನಮ್ಮ ಶ್ರೀ ವಿಷ್ಣುಮೂರ್ತಿ ಮಂಟಪದ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಇವರುಗಳು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಈ ಒಂದು ವೇದಿಕೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ.
ವಿಷ್ಣುಮೂರ್ತಿ ಮಂಟಪದ ಉದ್ಘಾಟನಾ ತರುವಾಯ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಲೆ ಮಹಿಳಾ ಯಕ್ಷಕೂಟ ಪುಣ್ಯತೋಡಿ ಇವರಿಂದ ಪ್ರಸಂಗ ದಕ್ಷ ಯಜ್ಞ ಎಂಬ ಯಕ್ಷಗಾನ ತಾಳಮದ್ದಲೆಯನ್ನ ನಡೆಸಿಕೊಂಡಿದ್ದಾರೆ ಮಹಿಳಾ ಯಕ್ಷಕೂಟ ಪುಣ್ಯತೋಡಿ. ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ವೇದಿಕೆ ವಿಷ್ಣು ಮೂರ್ತಿ ಮಂಟಪ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮೊಂದಿಗೆ ಪೂಜ್ಯರಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಈ ಒಂದು ವಿಷ್ಣುಮೂರ್ತಿ ಮಂಟಪವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ತದನಂತರ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಲೆ ದಕ್ಷ ಯಜ್ಞ.
ವಹಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ದೀಪ ಬೆಳಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ದಯವಿಟ್ಟು ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪೂಜಾರಿ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೂ ವೇದಿಕೆಯಲ್ಲಿರುವಂತಹ ಡಾಕ್ಟರ್ ರಘುಶ್ರೀಧರ ಭಟ್, ಜಯರಾಮ ಸಾಂತ ಹಾಗೂ ಶ್ರೀ ಕೆ.ಪಿ. ನಾರಾಯಣ ಪಡ್ಲ ನಾಟ್ ಶೆಟ್ಟಿ ದಯವಿಟ್ಟು ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ದೀಪಕ್ ಶರ್ಮಾ ದಯವಿಟ್ಟು ವೇದಿಕೆಗೆ ಬನ್ನಿ. अंदर ಸ್ಥಳದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವಂತಹ ಶ್ರೀ ಮಹಾವಿಷ್ಣು ದೇವಸ್ಥಾನ ಸುಂದಿ ಇದರ ಬ್ರಹ್ಮಕಲಶೋತ್ಸವ ಸಮಾರಂಭದ ಪ್ರಾರಂಭದಲ್ಲಿದ್ದೇವೆ. ಏನೂ ಇಲ್ಲದ ಸರ್ವನಾಶವಾದಂತಹ ಜನಸಮವಾದಂತಹ ಬರೇ ಕುರುಹುಗಳಿಂದ ಒಂದು ಕ್ಷೇತ್ರ, ಜನರಿಂದ ಭಕ್ತರಿಂದ ಜನಸಾಮಾನ್ಯರಿಂದ ಒಂದು ಭವ್ಯವಾದ ದಿವ್ಯವಾದ ದೇವರ ನಿರ್ಮಾಣ ಆಗಿದೆ. ಈಗ ಈ ಆದಂತಹ ದೇವಸ್ಥಾನದ ಶಿಲಾನ್ಯಾಸಕ್ಕೆ ಬಂದಂತಹ ಪರಮಪೂಜ್ಯ ಶ್ರೀ ಎಳನೀರು ಮಠಾಧೀಶರನ್ನು ಪ್ರೀತಿಪೂರ್ವಕ ಆದರವನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ಇಲ್ಲಿ ಹಗಲಿರುಳು ದುಡಿದಂತಹ ವಿಶ್ರಾಂತಿಯನ್ನು ದುಡಿದಂತಹ ಎಷ್ಟೋ ಸಾವಿರಾರು ಮಂದಿ ಕಾರ್ಯಕರ್ತರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ, ಒಳಗೆ ತಂತ್ರಗಳಿದ್ದಾರೆ, ತಂತ್ರಗಳಿದ್ದಾರೆ ಅಂತೂ ಹಲವು ಜನರು ಊರ ಪರವೂರ ಮುಂಬೈ ಬೆಂಗಳೂರು ಅಥವಾ ಪರದೇಶದಿಂದ ಬಂದಂತಹ ಎಷ್ಟೋ ಭಕ್ತಾದಿಗಳು ತಮ್ಮ ಈ ಕ್ಷೇತ್ರಕ್ಕೆ ಸೇವೆ ಮಾಡಿದ್ದಾರೆ. ಅದರಿಂದಾಗಿ ಇಷ್ಟು ಸುಂದರವಾದ ಶಿಲಾಮಯವಾದಂತಹ ದೇವಾಲಯ ಸಾಧ್ಯ ಆಯಿತು. ಅದರ ಹಿಂದೆ ಪರಮಪೂಜ್ಯ ಗುರುಗಳು ನಮ್ಮ ಕೇಳಿಗೆ ಮೇಲೆ ಬಂದು ಈ ಶಿಲಾನ್ಯಾಸ ನೆರವೇರಿಸಿದರು. ಅವರು ಕೈಗೊಂಡ ಯಾವುದೇ ಯಾವುದೇ ಸಮಾರಂಭ ಇರಲಿ ಅದು ಅತಿ ಶೀಘ್ರದಲ್ಲಿ ಬ್ರಹ್ಮಕಲಶಾಗಲಿ ಘಟನಾಗಲಿ ನೆರವೇರ್ತಾ ಬಂದಿದೆ. ಹಾಗೆ ಅವರು ಈ ನಮ್ಮ ಮುಂದೆ ಬಂದಂಥದ್ದು ಈ ಕಾರ್ಯಕ್ರಮ ಸುದೈವಸಲಿ. ಆದ್ದರಿಂದ ಪರಮಪೂಜ್ಯ ಗುರುಗಳು ನಮಗೊಂದು ಶುಭ ಸಂದೇಶ, ಆಶೀರ್ವಾದ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಹೇಳಿಬಿಟ್ಟು ಶುದ್ಧ ಜ್ಞಾನೈಕಮೂರ್ತಿಯೇ
ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ವಸಸಿ ಸ್ವಪ್ರಕಾಶಂ ದಿವಾಸನಂ ಕನಕಭೂಷಣಂ ಭೂಷಣಾಂಗಂ ವಿಸೃತಕೇಶಂ ನಾಧನಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸೋಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಸೋಂದಿ ಕೈಯಾರರು ಇದರ ಪ್ರತಿಷ್ಠಾ ಅಷ್ಟಬಂಧ ಕಲಶಾಭಿಷೇಕ 10ನೇ ತಾರೀಕಿನವರೆಗೆ ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡೆದು ಅಂದಿನ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಈಗಾಗಲೇ ಡಾಕ್ಟರು ಮಾತಾಡುವಾಗ ಇದರ ಬಗ್ಗೆ ಹೇಳಿದರು. ಬಹಳ ಅಲ್ಪಾವಧಿಯಲ್ಲಿ ಯಾವುದು ಏನೇನು ಇಲ್ಲದಂತಹ ಒಂದು ಸ್ಥಳದಲ್ಲಿ ಇವತ್ತು ಇಷ್ಟು ಭವ್ಯವಾದಂತಹ ಒಂದು ಆಲಯ ನಿರ್ಮಾಣವಾಗಿದೆ ಅಂದರೆ ಒಂದು ಆ ದೇವರ ಅನುಗ್ರಹ, ಇನ್ನೊಂದು ನಮ್ಮ ಭಕ್ತಾದಿಗಳಿಗೆ ಬರುವಂತಹ ಒಂದು ಇಚ್ಛಾಶಕ್ತಿ. ಕುರುಹುಗಳು ಸಿಕ್ಕಿದ ಆಧಾರದಲ್ಲಿ ದೈವಜ್ಞರ ಆದೇಶದ ಪ್ರಕಾರ ಶಿಲ್ಪಿಗಳ ಒಂದು ನಿರ್ದೇಶನದಲ್ಲಿ ಇವತ್ತು ಭವ್ಯವಾದ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ನಿರ್ಮಾಣಗೊಂಡಿದೆ. ಇವತ್ತು ಬಹಳಷ್ಟು ಕಡೆಗಳಲ್ಲಿ ನಾವು ಯಾವುದಾದ್ರೂ ಕಾರಣಗಳಿಂದ ನಮ್ಮ ದೇವಸ್ಥಾನಗಳು, ನಮ್ಮ ಆರಾಧನಾಲಯಗಳು ಒಂದು ಕಾಲದಲ್ಲಿ ಅದು ಭದ್ರಗಳು ಅಥವಾ ಕಾಲದ ವಿಪರೀತಕ್ಕೆ ಒಳಗಾಗಿ ನಾಶಗೊಂಡು ಇವತ್ತು ಅಷ್ಟಮಂಗಲಾದಿ ಚಿತ್ರಗಳನ್ನು ನಡೆಸಿದಾಗ ನಮಗೆ ಅದರ ಅರಿವಾಗುತ್ತದೆ. ಅದರ ಆಧಾರದಲ್ಲಿ ನಾವು ಎಷ್ಟೋ ಕುರುಗಳನ್ನು ಆಧರಿಸಿ ನಮ್ಮ ದೇವಾಲಯಗಳು ಇವತ್ತು ನೂತನವಾಗಿ ನಿರ್ಮಾಣಗೊಂಡು ಈ ಬ್ರಹ್ಮಕಲಶ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಭೂಮಿ ಅನ್ನೋದು ಆರಾಧನಾಲಯಗಳಿಂದ ದೇವಾಲಯಗಳಿರ್ಬೋದು, ದೇವಾರಾಧನೆ ಕೇಂದ್ರಗಳಿರ್ಬೋದು, ಒಟ್ಟಿನಲ್ಲಿ ನಮ್ಮ ಧಾರ್ಮಿಕ ಆರಾಧನಾ ಆಲಯಗಳಿಂದ ತುಂಬಿದಂತಹ ಒಂದು ದೇಶ ಭಾರತ ದೇಶ. ಕಾಲಕಾಲದಲ್ಲಿ ಉಂಟಾದಂತಹ ವೈಪರೀತ್ಯದಿಂದಾಗಿ ಬಹಳಷ್ಟು ದೇವಸ್ಥಾನಗಳು ನಾಶಗೊಂಡು ಭಕ್ತಗಣಗಳು ಭೂಗರ್ಭವಾಗಿದ್ದರೂ ಕೂಡ ಇವತ್ತು ಮತ್ತೆ ಅಂತಹ ಕುರುಹುಗಳ ಆಧಾರದಲ್ಲಿ ಆ ದೇವಸ್ಥಾನ ಮತ್ತೆ ನಿರ್ಮಿಸಲ್ಪಡ್ತಾ ಇರುವುದು ಗರ್ಭದಲ್ಲಿ ದೈವಾನುಗ್ರಹ ಮತ್ತು ನಮ್ಮ ಧರ್ಮದ ಮೇಲೆ ನಮ್ಮ ಜನರು ಇಟ್ಟಂತಹ ಒಂದು ನಂಬಿಕೆ. ಅದರ ಒಂದು ಅಂಗವಾಗಿ ಇವತ್ತು ಈ ಸೋಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಈ ಪ್ರದೇಶದಲ್ಲಿ ಬಹಳ ಸುಂದರವಾಗಿ ನಿರ್ಮಾಣಗೊಂಡು ಇವತ್ತು ಆರಾಧನೆಗೆ ಅನುಗುಣವಾಗಿ ಇವತ್ತು ಇಲ್ಲಿ ಆ ಸ್ವಾಮಿ ಸಾನ್ನಿಧ್ಯವನ್ನು ವಹಿಸ್ತಾ ಅಂದರೆ ಈ ಸುತ್ತಮುತ್ತಲಿನ ಎಲ್ಲ ಭಕ್ತರು ಭಾಗಿಯಾದಾಗ ನಾವು ಹೇಳ್ಬೋದು. ಪರಿಸರದಲ್ಲಿ ಬಹಳಷ್ಟು ವಿಷ್ಣು ಸಂಬಂಧವಾದಂತಹ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಏನು ಇವತ್ತಿನ ದಿನ ಬದಲುಗೊಂಡು 10ನೇ ತಾರೀಕಿನವರೆಗೆ ನಡೆಯುತ್ತಿದ್ದೆಲ್ಲ ಬ್ರಹ್ಮ ಕಲಶಾದಿ ಕಾರ್ಯಕ್ರಮಗಳು, ಪ್ರತಿಷ್ಠಾ ಕಾರ್ಯಕ್ರಮಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಿರಾತಂಕವಾಗಿ ನೆರವೇರಲಿ. ಅದಕ್ಕೆ ನಿವಾರಣಾಂತಹ ಗಣಪತಿ ಮತ್ತು ಸ್ಥಳದ ಸಾನ್ನಿಧ್ಯ ದೇವರಾದಂತಹ ವಿಷ್ಣುಮೂರ್ತಿ ಸ್ವಾಮಿಯ ಎಲ್ಲ ಅನುಗ್ರಹಗಳು ದೊರೆಯಲಿರುವುದಾಗಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಸಂಜೆಯ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅದರ ಮೊದಲಾಗಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗಿದೆ. ದೈವಚಿತ್ತ ಹೇಗಿದ್ದ ಹಾಗೆ ನಾವು ಅದನ್ನು ಅನುಸರಿಸಬೇಕಾಗುತ್ತದೆ. ಅಂಥದ್ರಲ್ಲಿ ಒಂದು ಇಲ್ಲಿ ದೇವಸ್ಥಾನವನ್ನು ಕಂಡು ಬಹಳಷ್ಟು ಸಂತೋಷವಿದ್ದೇವೆ. ಮತ್ತೊಮ್ಮೆ ಇದರ ಎಲ್ಲ ಕಾರ್ಯಕ್ರಮ ಕೂಡ ಸಾಂಗವಾಗಿ ನೆರವೇರಲಿರುವುದಾಗಿ ಸ್ಥಳ ಶಕ್ತಿಗಳನ್ನು ಪ್ರಾರ್ಥಿಸ್ತಾ ಇವತ್ತು ಇದಕ್ಕಾಗಿ ದುಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ
ಈ ಸಮಿತಿಯ ಅಧ್ಯಕ್ಷರಾದ ಎಲ್ಲರಿಗೂ, ಈ ದೇವಸ್ಥಾನದ ತಂತ್ರಿಗಳಿಗೆ, ಇದರ ಪವಿತ್ರ ಪ್ರಾಣಿಗಳಿಗೆ, ಈ ಸಂದರ್ಭದಲ್ಲಿ ಬಂದು ಪಾಲ್ಗೊಳ್ಳುವಂತಹ ಎಲ್ಲ ಭಕ್ತ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಶ್ರೀ ವಿಷ್ಣುಮೂರ್ತಿ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಗಳನ್ನು ಹಾರೈಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸ್ವಾಮೀಜಿಗಳು ನಮ್ಮ ಈ ಪುಣ್ಯ ಭೂಮಿಗೆ ಆಗಮಿಸಿ ನಮಗೆ ಆಶೀರ್ವಚನವನ್ನು ನೀಡಿದರು. ಅವರಿಗೆ ಫಲತಾಂಬೂಲವನ್ನು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ನೀರುಮಠ ಕಾಸರಗೋಡು ಇವರೀಗ ಬಂದು ಇಲ್ಲಿ ನಮಗೆ ಆಶೀರ್ವಚನ ನೀಡಿದರು. ಅವರೀಗ ಮಂತ್ರಾಕ್ಷತೆಯನ್ನು ನೀಡ್ತಾ ಇದ್ದಾರೆ. ಭಕ್ತಾದಿಗಳು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಈ ಸ್ವಾಮೀಜಿಗಳಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಸ್ವಲ್ಪ ಎಣ್ಣೆ ಹಾಕಲಿಕ್ಕೆ ಮತ್ತೆ ಅಲ್ಲಿ ದೊಡ್ಡ ರೊಟ್ಟಿ ಒಳಗೆ ಎಣ್ಣೆ ಮತ್ತೆ ಕೆಳಗೆ ಇಡುವ ಬೇಡ ಬೇಡ ಬೇಕು ಬೇಕು ಅದೇ
ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಇದ್ದಂತಹ ಸ್ವಾಮಿಗಳು ಬೆಳಗಿನ ಆ ಗಣಪತಿ ಹಬ್ಬದ ಆ ಶುಭಮುಹೂರ್ತದಲ್ಲಿ ನಮಗೆ ಇಲ್ಲಿ ಆಗಮಿಸಿ ನಮ್ಮನ್ನು ಪಾವನಗೊಳಿಸಿದಂತಹ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯನ್ನು ನೀಡುವ ಪಾದಾರರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಸೇರಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಗಳು ಇದೀಗ ಮುಂದುವರಿತಾ ಇದೆ, ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರಿಗೆ ಸೀದಾ live
वसिष्ठनप्तारं शक्तेः पौत्रमकल्मषम् पराशरात्मजं वन्दे शुकतातं तपोनिधिम् व्यासाय विष्णुरूपाय व्यासरूपाय विष्णवे नमो वै ಕೈಯಾರ ಸಂಧಿ ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕೋಶೋತ್ಸವದ ಪ್ರಯುಕ್ತ ಇಲ್ಲಿಗೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ಷೇತ್ರದಲ್ಲಿ ನವಗ್ರಹ ಹೋಮ ಪೂರ್ಣಾವಧಿಯಾಗ್ತಾ ಇದೆ. ಎಲ್ಲರೂ ಈ ಹೋಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
तमे कामान् कामाय स्वामिष्ठुरो वै शमो ददातु विजराय वैश्रवणाय महाराजाय नमः क्रियान्तराय अनेकदं संभक्तानां एकदं तपवास्महे श्री महागणपतये नमः ॐ सितमकरनिषण्णां शुभ्रवर्णां त्रिनेत्रां करधृतकरशोद्यस्यत्मनां विद्यवेष्ठां विदे हरिहररूपां स्यन्दघोषीरचूडां वसितशतकटोरां धन्नवीं तां नमामि गङ्गाभागीरथ्यै नमः ॐ आरोग्यं पद्मबन्धुः वितरतु विपुलां सर्वदा वितरन्ति ಯಜ್ಞೇಶ್ವರನ ದಿವ್ಯ ಸನ್ನಿಧಾನದ ಬಂದರು
ಸೇವಾಪಚ್ಛಾಂತಿ ಪೂರ್ವಕ ದೀರ್ಘಾಯು ವಿಪುಲ ಪುತ್ರ ಪೌತ್ರಾದಿ ಅರವಚ್ಛಿನ್ನ ಶಿವಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರಾಜಯ ಹೇಳುವಂತೆ ಎಲ್ಲ ಅಭೀಷ್ಟಗಳನ್ನ ಭಗವಂತ ಕರುಣಿಸಿಕೊಡಬೇಕು. ಎಲ್ಲರಿಗೂ ಕೂಡ ಯಾವುದೇ ವಿಧವಾದಂತಹ ಬಿಕ್ಕಟ್ಟುಗಳು ಸಮಸ್ಯೆಗಳು ಬಾರದೆ ಐಕ್ಯ ಮತ್ತು ಸಾಮರಸ್ಯದೊಂದಿಗೆ ನಾವೆಲ್ಲ ದೇವರ ಮಕ್ಕಳು, ದೇವರ ಪ್ರೇರಣೆಯಂತೆ ನಾವು ನಡೆಯುವವರು ಹೇಳುವಂತಹ ರೀತಿಯಲ್ಲಿ ಏಕ ಮನಸ್ಕರಾಗಿ ಆ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳುವಂತ ಎಲ್ಲ ಯೋಗ ಭಾಗ್ಯವನ್ನ ಯಾವ ರೀತಿ ಆ ಭಗವಂತನ ಮೇಲೆ ಬೆಳಗುತ್ತದೋ ಅದೇ ರೀತಿ ದೇವರು ಕೂಡ ನಮ್ಮನ್ನು ಅನುಗ್ರಹಿಸುತ್ತಾರೆ ಹೇಳುವಂತ ಸತ್ಯವನ್ನ ತಿಳಿದವರಾಗಿ ಅನನ್ಯವಾಗಿ ಆ ಸ್ವಾಮಿಯ ಸೇವೆಯನ್ನ ಮಾಡುವಂತ ಎಲ್ಲ ಸೌಭಾಗ್ಯವನ್ನ ಭಗವಂತ ನಮ್ಮೆಲ್ಲರ ಪಾಲಿಗೆ ಕರುಣಿಸಿಕೊಟ್ಟು ಇವತ್ತಿನಿಂದ ಬ್ರಹ್ಮ ಕಲಶೋತ್ಸವದ ಕೊನೆಯ ತನಕ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಿಘ್ನವಾಗಿ ದೇವರು ನಡೆಸಿಕೊಟ್ಟು ಆ ಎಲ್ಲ ಸತ್ಕರ್ಮದ ಸಂಪೂರ್ಣ ಸತ್ಫಲ ಈ ಕ್ಷೇತ್ರ ಸನ್ನಿಧಾನಕ್ಕೆ ಹಾಗೆ ನಮ್ಮ ನಾಡಿಗೆ ನಮ್ಮ ರಾಷ್ಟ್ರಕ್ಕೆ ಸಮಸ್ತ ಭಕ್ತ ಜನರಿಗೆ ದೇವರು ಅನುಗ್ರಹಿಸಿ ಮೇಲ್ಕಾಲರಿಗೆ ವಿಶೇಷವಾಗಿ ದೇವರ ಸೇವೆ ಮಾಡುವಂತ ಎಲ್ಲ ಸೌಭಾಗ್ಯವನ್ನ ನಮ್ಮೆಲ್ಲರ ಪಾಲಿಗೆ ದೇವರು ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ನಾವೆಲ್ಲ ಒಂದೇ ಮನಸ್ಸಿನಿಂದ ಆರಾಧನೆ ಮಾಡಿದಂತ ಮಹಾಗಣಪತಿ ದೇವರ ಹಾಗೆ ಇವತ್ತು ಆರಾಧನೆ ಮಾಡಿದಂತ ಅಧಿಕೃತ ದೇವತಾ ಸಹಿತರಾದಂತಹ ಆದಿತ್ಯಾದಿ ನವಗ್ರಹ ದೇವತೆಗಳ ಸಪರಿವಾರಾತ್ಮಕರಾದಂತಹ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ದಿವ್ಯ ಚರಣಾರವಿಂದಗಳಲ್ಲಿ ನಾವೆಲ್ಲ ಶಿರವಾಗಿ ಭಕ್ತಿಯಿಂದ ಮಾಡುವಂತ ಪ್ರಾರ್ಥನೆ. ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಸಶಂಕ ಚಕ್ರಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಆದಿತ್ಯಾಯ ನವಗ್ರಹ ದೇವತಾಭ್ಯೋ ನಮಃ ಮಹಾವಿಷ್ಣುಮೂರ್ತಯೇ ನಮಃ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆದಿತ್ಯಾಯ ನವಗ್ರಹ ದೇವರ ಬಾಲಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ದೇವರ ಬಾಲಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ನಮೋಸ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಮಾಲಾಭ್ಯ ಶಿರೋರವಾಹವೇ ಸಹಸ್ರಮಯ ಮಣಿ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಜಗಧಾರಿಣೀ ನಮಃ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಹಿಳಾ ಯಕ್ಷಕುಂಡ ಪದ್ಧತಿಗಳು ಇವರಿಂದ ಯಕ್ಷಗಾನ ತಾಳಂಬಳಿ ಯಕ್ಷಯಜ್ಞ ಎಲ್ಲ ಸರ್ವ ಕಲಾವಿದರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Sadhguru
ಇವರು ನಡೆಸಿಕೊಡುವ ಯಕ್ಷಗಾನ ತಾಳಮದ್ದಳೆ ದಕ್ಷ ಯಜ್ಞ. ಈ ಪ್ರಸಂಗದಲ್ಲಿ ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಚಂದ್ರಹಾಸ ಪಂಪತ್ತೋಡು ಕೈಯಾರು, ಚೆಂಡೆಯಲ್ಲಿ ಶ್ರೀ ಜೇವಾಳು ಶಂಕರ ಕಾಮತ್, ಮಕ್ಕಳಲ್ಲಿ ಶ್ರೀ ರಾಜರಾಮಲಾಲ್ ಚಿಪ್ಪಾರು, ಚಕ್ರತಾಳ ಶ್ರೀ ಸತೀಶೇಷಿ ಬಾಯಾರು, ಮುಂಬೈನಲ್ಲಿ ದೇವೇಂದ್ರ ಹಾಗೂ ವೀರಭದ್ರ ಶ್ರೀಮತಿ ಯಶೋಧ ಕೋಪನೋಡು, ಈಶ್ವರ ಶ್ರೀಮತಿ ರೇವತಿ ಟೀಚರ್ ಕೋಜಿಕಾಡು, ದಕ್ಷ ಶ್ರೀಮತಿ ಮೋಹಿನಿ ಕೊಪ್ಪಳ, ಬ್ರಾಹ್ಮಣ ಶ್ರೀಮತಿ ಯಶವಂತಿ ಅಡ್ಕ, ದಾಕ್ಷಾಯಣಿ ಪ್ರಥಮವಾಗಿ ಶ್ರೀಮತಿ ಅರುಣಾವತಿ ಪನ್ನದೋಡು, ದಾಕ್ಷಾಯಣಿ ದ್ವಿತೀಯ ಶ್ರೀಮತಿ ಸುನೀತಾ ಟೀಚರ್ ಶಿಷ್ಯ. ಸರ್ವಕಲಾವಿದರು ಆತ್ಮೀಯವಾದ ಮತ್ತೊಮ್ಮೆ ಶುಭಾಶಯ ಕೋರುತ್ತಾ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ಭಗವಂತನಲ್ಲಿ ಹೇಳುತ್ತಾ ಯಕ್ಷಗಾನ ಗೆದ್ದೆ. Amboliya
ಗುರುತಿಸಲ್ಪಡ್ತಾನೆ. ತನ್ನಲ್ಲಿರುವ ನ್ಯೂನತೆಗಳನ್ನು ವಿಶ್ಲೇಷಿಸಿ ವಿಮರ್ಶಿಸಿ ಕಾಲ ಕಳೆಯುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಬದಲಾಗಿ ಭಗವಂತ ತನಗೆ ನೀಡಿರುವ ವಿಶೇಷತೆಯನ್ನು ಗುರುತಿಸಿ ಅದನ್ನು ಸರಿಯಾದ ವಿಧದಲ್ಲಿ ಬಳಸುವುದರಿಂದ ಸಾಧಕನಾಗಿ ಹೊರಹೊಮ್ಮಲು ಸಾಧ್ಯ. ಆದರೆ ಸಾಧನೆಗಳಿಗೂ ಅಡೆತಡೆಗಳಿಲ್ಲವೇ ಎಂಬ ಪ್ರಶ್ನೆ ಖಂಡಿತ ಇದೆ. ಸಾಧನೆಯ ಹಾದಿಯಲ್ಲಿ ಬರುವ ಪ್ರತಿಯೊಂದು ವಿಘ್ನಗಳನ್ನು ಧೈರ್ಯದಿಂದ ಎದುರಿಸಿ ಯಾರು ತನ್ನ ಗುರಿ ಮುಟ್ಟುತ್ತಾರೋ ಅವರೇ ಮೇಲ್ಪಂಕ್ತಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಭೂಲೋಕದಲ್ಲಿ ಕಶ್ಯಪ ಬ್ರಹ್ಮ ಹಾಗೂ ಅದಿತಿ ದೇವಿಯ ಮಗನಾಗಿ ಜನಿಸಿದ ನಾನು ಮೇಘವಂತ ಪರ್ವತವೇ ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಇಂದ್ರ ಪದವಿಯನ್ನು ಪಡೆದಿದ್ದೇನೆ. 14 ಲೋಕಗಳಲ್ಲಿಯೂ ಶ್ರೇಷ್ಠವಾದ ಲೋಕ ಇಂದ್ರಲೋಕ ಅರ್ಥಾತ್ ಸುರಲೋಕ. ಎಲ್ಲಿ ಶ್ರೇಷ್ಠತೆ ಇರುತ್ತದೆಯೋ ಅಲ್ಲಿ ಪ್ರತಿಯೊಬ್ಬರು ಒಂದು ಕಣ್ಣನ್ನಿಟ್ಟಿರುತ್ತಾರೆ. ಜೀವನದಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಪಡೆಯುವುದು ದೊಡ್ಡ ಕೆಲಸವಲ್ಲ. ಆ ಸ್ಥಾನದಲ್ಲಿ ಇರುತ್ತಾ ಬರುವ ಸವಾಲುಗಳನ್ನು ಎದುರಿಸುವುದು ಬಹುದೊಡ್ಡ ಕಾರ್ಯವಾಗಿರುತ್ತದೆ. ಆದ್ದರಿಂದ ಇಲ್ಲಿ ನಮಗೆ ಪ್ರತಿಯೊಂದು ದಿನವೂ ನೂತನವಾಗಿದೆ. ಈ ಸ್ವರ್ಗದ ಸಂಪತ್ತನ್ನು ಏನೆಂದು ವರ್ಣಿಸಲಿ? ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪತರು, ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ, ಸಂಚರಿಸುವುದಕ್ಕಾಗಿ ಉಚ್ಚೈಸ್ರವಸು, ಕೈಯಲ್ಲಿ ಹಿಡಿದುಕೊಳ್ಳಲು ವಜ್ರಾಯುಧ, ರಕ್ಷಣೆಗಾಗಿ ವರುಣ, ವಾಯು, ಕುಬೇರ, ನಿರುತಿ ಮುಂತಾದ ಅಷ್ಟ ದಿಕ್ಪಾಲಕರು. ನಾನು ಪೂರ್ವ ದಿಕ್ಕಿನಲ್ಲಿ ನನ್ನದಾದ ಕಾರ್ಯ ಎಸಗುತ್ತಿದ್ದರೆ ಉಳಿದ 7 ದಿಕ್ಕುಗಳಲ್ಲಿ ಬೇರೆ ಬೇರೆ ದೇವತೆಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಭೂಲೋಕದಲ್ಲಿ ಋಷಿಮನಿಗಳು ಮಾಡುವ ಯಾಗ ಯಜ್ಞಾದಿಗಳ ಅವಿಸನ್ನು ಸ್ವೀಕರಿಸಿ ಅವರಿಗೆ ಕಾಲಕಾಲಕ್ಕೆ ಬೇಕಾದ ಮಳೆ ಬೆಳೆಗಳನ್ನು ಅನುಗ್ರಹಿಸುತ್ತೇವೆ. 14 ಲೋಕಗಳನ್ನು ಮಾನವ ಶರೀರಕ್ಕೆ ಹೋಲಿಸಿದರೆ ಶಿರೋಭಾಗದಲ್ಲಿ ಸ್ವರ್ಗವಿರುತ್ತದೆ. ಶಿರ ಎಂದರೆ ಇಡೀ ದೇಹದ ಕೇಂದ್ರವಿದ್ದಂತೆ. ಅಂತಹ ಕೇಂದ್ರದ ಅಧಿಪತಿಯಾಗಿ ದೇವೇಂದ್ರನಾದ ನಾನು ಆಡಳಿತ ನಡೆಸುತ್ತಾ ಇದ್ದೇನೆ. ಕೇಂದ್ರದಲ್ಲಿ ಸಮರ್ಥನಾದ ನಾಯಕ ಇದ್ದಾನೆ ಅಂದ ಮೇಲೆ ಉಳಿದ ಪ್ರದೇಶದ ಬಗ್ಗೆ ನಾವು ಅಷ್ಟು ತಲೆಕೆಡಿಸುವ ಅಗತ್ಯವಿರುವುದಿಲ್ಲ. ಇಲ್ಲಿ ನಡೆಯುವ ಸಭೆಯೇ ಸುಧರ್ಮ ಸಭೆ. ಗುರುಗಳಾದ ಬೃಹಸ್ಪತಿ ಆಚಾರ್ಯರು ಸದಾ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಾರೆ. ರಂಭಾದಿ ತರುಣಿಯರು ಸಂಭ್ರಮದಿಂದ ನರ್ತಿಸಿ ನಮ್ಮ ಮನಸ್ಸಿಗೆ ಮುದವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಕೇಳಿದರೆ ಮತ್ತಷ್ಟು ಕೇಳಬೇಕೆನಿಸುವ ತುಂಬುರು ನಾರದರ ಗಾಯನ, ಪಾರಿಜಾತ, ಕಲ್ಪವೃಕ್ಷ ಮುಂತಾದ ಸಕಲ ಸಂಪತ್ತಿನಿಂದ ಈ ಸ್ವರ್ಗಲೋಕವು ತುಂಬಿ ತುಳುಕುದಿದೆ. ಇದೇ ಕಾರಣದಿಂದ ಭೂಲೋಕದಲ್ಲಿ ಹುಟ್ಟಿದಂತ ಅಸುರರು ತಪಸ್ಸಿನ ಮೂಲಕ ವರಗಳನ್ನು ಪಡೆದು ಆಗಾಗ ಇಲ್ಲಿಗೆ ದಾಳಿಯನ್ನಿಡುತ್ತಾ ಇದ್ದಾರೆ. ಆದರೆ ಇದುವರೆಗೂ ಅವರ್ಯಾರಿಗೂ ಈ ಸ್ವರ್ಗದ ಅಧಿಕಾರವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ಮನ್ವಂತರ ಕಾಲದಿಂದ ಈ ಪೀಠವು ಸುರಪನಿಗೆ ಮೀಸಲು ಎಂದು ತ್ರಿಮೂರ್ತಿಗಳಾಜ್ಞೆ. ಇಂಥ ವೈಭೋಗಯುಕ್ತ ಜೀವನ ನಡೆಸುತ್ತಿದ್ದರೂ ನಾವು ಸಹ ಕರ್ಮದಿಂದ ಮುಕ್ತರಾಗಲಿಲ್ಲ. ಇಂದು ಹೊಸ ವಾರ್ತೆಯೊಂದನ್ನು ಕೇಳಿದೆಯಲ್ಲ. ವರದರ ಸತಿ ಗಂಗಾ ಯಮುನ ಸಂಗಮದಿಯೇ ಜ್ಞಾನ ಸತ್ರದಲ್ಲಿ ಆ ಜ್ಞಾನ ಸತ್ರಕ್ಕೆ ಹರನ ಪಾದವಾಗಲು ಪೂಜಿಪ ಬಗೆಗೆ ಶಂಕರನ ಪಾದ ಕಾಣಬೇಕಾಗಿ ತೆರಳಬೇಕೆಲ್ಲರೂ ಹರುಷದಲ್ಲಿ ನಿಗೆ ಹೋಗಬೇಕು ಅಲ್ಲಿಗೆ. ವರದನ ಸುತಿ ಗಂಗಾ ಯಮುನ ಗಂಗಾ ಮದಿ
ಅರಮನೆಯಲ್ಲಿ ಓಲಗವನ್ನು ಕೊಡುತ್ತಿದ್ದಂತಹ ಸಂದರ್ಭದಲ್ಲಿ ದೂತನೋರ್ವನು ಹೊಸ ವಾರ್ತೆಯೊಂದನ್ನು ನೀಡಿದ. ಭೂಲೋಕದಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮ ಕ್ಷೇತ್ರವಾದ ಸಿಂಹ ಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮರು ಯಜ್ಞಕ್ಕೆ ತೊಡಗಿದ್ದಾರಂತೆ. ನೀವು ಬರಬೇಕು ಎಂದು ಓಲೆಯ ಮುಖಾಂತರ ಬಹಳ ಆದರದಿಂದ ಆಮಂತ್ರಿಸಿದ್ದಾರೆ. ಮನುಷ್ಯನು ಎಷ್ಟೇ ಎತ್ತರಕ್ಕೆ ಏರಿದರೂ ಆತನ ಮೂಲವನ್ನು ಮರೆಯಬಾರದು. ನಾನು ಈ ಉನ್ನತವಾದ ಪೀಠವನ್ನು ಅಲಂಕರಿಸಲು ಕಾರಣ ಯಜ್ಞ. ಯಜ್ಞ ಎಂದರೆ ನನಗೆ ಬಹಳ ಪ್ರಿಯವಾದ ಸಂಗತಿ. ಹಾಗಾಗಿ ಈ ಸಲ ನಾನು ಒಬ್ಬನೇ ಹೋಗುದಲ್ಲ, ಮತ್ತೆ ನಮ್ಮವರನ್ನೆಲ್ಲ ಕರೆದುಕೊಂಡು ಹೋಗಬೇಕು. ಅವರಿಗೂ ಯಜ್ಞದ ಸವಿಯನ್ನು ಉಣ್ಣಿಸಬೇಕೆಂದು ತೀರ್ಮಾನಿಸಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ, ಸಕಲರನ್ನು ಸೇರಿಕೊಂಡು ಕರ್ಮ ಪ್ರಪಂಚದಲ್ಲಿ ನಡೆಯುವಂತ ಜ್ಞಾನ ಸತ್ರದತ್ತ ಸಾಗುತ್ತೇನೆ. ಸದಾಶಿವ, ಇದೋ ನಿನ್ನ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದ್ದೇನೆ. ಅಮರವಲ್ಲಭ ದೇವಾ, ಹೇಳು. ಬಂದಿರೆ ನೀವು ಹರುಷ ತುಳಿಯುವ ತಡೆಯುವ ಜ್ಞಾನ ಸತ್ರಕ್ಕೆ ಜ್ಞಾನ ಸತ್ರಕ್ಕೆ ಅರುಷ ತುಳಿಯುವ ನಡೆಯುವ ಜ್ಞಾನ ಸತ್ರಕ್ಕೆ ಬಂದು ತೆರೆದು ತೆರೆಯುವ ಮನೆಯೇ ಚಂದವಾಯ್ತು. ಬಂದು ತೆರೆದು ತೆರೆಯುವ ಮನೆಗೆ ಚಂದವಾಯ್ತು, ಮನೆಗೆ ಚಂದವಾಯ್ತು. ಬಂದಿರೆ ಸುಮನದರು ಸುರಪಾಲ ದೇವಾ, ನಿಮ್ಮವರನ್ನೆಲ್ಲ ಕೂಡಿಕೊಂಡು ಈ ಕೈಲಾಸ ಕ್ಷೇತ್ರಕ್ಕೆ ಬಂದು ನನ್ನನ್ನು ವಿಧ ವಿಧವಾಗಿ ಅರ್ಚಿಸಿದ್ದಿ, ಪೂಜಿಸಿದ್ದಿ. ಹೌದು ದೇವಾ, ಸಂತೋಷವಾಯಿತು. ದೇವತೆಗಳಿಗೆ ಒಡೆಯನಾಗಿ ದೇವೇಂದ್ರನೆಂದು ಕರೆಯಲ್ಪಟ್ಟು ಅಂತಹ ಉನ್ನತ ಸ್ಥಾನದಲ್ಲಿದ್ದರೂ ಯಾವತ್ತೂ ನೀನು ಬಂದ ದಾರಿಯನ್ನು ಮರೆಯಲಿಲ್ಲ ಎಂಬುದು ಸ್ಪಷ್ಟವಾಯಿತು. ಗಂಗಾ ಯಮುನಾ ಸರಸ್ವತಿ 3 ನದಿಗಳ ಸಂಗಮ ಸ್ಥಾನವೇ ಪ್ರಯಾಗ ಕ್ಷೇತ್ರ ಅಥವಾ ಪ್ರಭಾಸ ಕ್ಷೇತ್ರ, ಸಿಂಹ ಕ್ಷೇತ್ರ ಎಂಬುದಾಗಿಯೂ ಕರೆಯುತ್ತಾರೆ. ಆ ಪವಿತ್ರ ಜಲದ ಸಂಸ್ಪರ್ಶ ಮಾತ್ರದಿಂದಲೇ ಮನುಷ್ಯನ ಜನ್ಮ ಜನ್ಮಾಂತರಗಳ ಪಾಪ ನಿವಾರಣೆಯಾಗುತ್ತದೆ
ಎಂಬುದರಿಂದಲೇ ಇಂದು ಕೂಡ ಅದೆಷ್ಟೋ ಮಂದಿ ಆ ಪುಣ್ಯ ಜಲದಲ್ಲಿ ಮಿಂದೆದ್ದು ಪಾವನವಾಗುತ್ತಿದ್ದಾರೆ. ಅಂತಹ ಆ ಪ್ರಯಾಗ ಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮರು ನಡೆಸುತ್ತಿರುವುದು ಜ್ಞಾನ ಸತ್ರ. ಸತ್ರ ಅಂದರೆ ಹೋಮ ಎಂದರ್ಥ. ಜ್ಞಾನ ಸತ್ರ ಅಂದರೆ ಜ್ಞಾನವನ್ನು ಹೋಮಿಸುವುದು ಎಂಬರ್ಥವೇ ಅಲ್ಲ. ಸೇರಿದಂತಹ ಸಕಲ ವಿದ್ವಾಂಸರು, ಪಂಡಿತರು, ವೇದ ವಿದ್ವಾಂಸರು, ಶಾಸ್ತ್ರ ಕೋವಿದರು ಲೋಕದ ಹಿತಕ್ಕಾಗಿ, ಸಮಾಜದ ಒಳಿತಿಗಾಗಿ ಪರಸ್ಪರ ಸಮಾಲೋಚನೆ ಮಾಡುವಂತಹ ಒಂದು ಸಭೆ. ಸಮಾಜದ ಬದುಕು ಎಂದರೇನು? ಕ್ರಿಮಿಯನ್ನು ತಿಂದು ಕೀಟ, ಕೀಟವನ್ನು ತಿಂದು ಕಪ್ಪೆ, ಕಪ್ಪೆಯನ್ನು ತಿಂದು ಹಾವು, ಹಾವನ್ನು ತಿಂದು ಹದ್ದು, ಹದ್ದನ್ನು ತಿಂದು ಗಿಡುಗ, ಹೀಗೆ ಒಂದು ಇನ್ನೊಂದನ್ನು ತಿಂದು ಬದುಕುತ್ತಾ ಇರುತ್ತದೆ. ಹಾಗಾದರೆ ಒಂದು ಇನ್ನೊಂದನ್ನು ತಿಂದು ಬದುಕುವುದು ಮಾತ್ರವೇ ಜೀವನವೇ, ಅಥವಾ ಅದಕ್ಕಿಂತ ಮಿಗಿಲಾದ ಏನಾದರೂ ಅರ್ಥವಿದೆ ಎಂಬುದನ್ನು ಕಂಡುಕೊಳ್ಳಲು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮನಾದುದು ಯಾವುದೂ ಇಲ್ಲ. ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದೆ ಸಕಲವು ಹಾನಿ ಕಾಣಯ್ಯ ಎಂಬುದು ಪ್ರಾಜ್ಞರ ನುಡಿ. ಹಾಗಾದ್ರೆ ಇಂತಹ ಒಂದು ಅಸದೃಶವಾದ ಜ್ಞಾನವನ್ನು ಪಡೆಯುವ ಬಗೆಯಾದರೂ ಹೇಗೆ? ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಲ್ಪವರಿಂದ ಕಂಡು, ಕೆಲವೊಮ್ಮೆ ಸಜ್ಜನ ಸಂಘದಿದ್ದರಿಯಲ್, ಕೆಲವೊಮ್ಮೆ ಸುಜ್ಞಾನದಿಂ ನೋಡುತ್ತಾ, ಫಲವಂ ಪಳ್ಳ ಸಮುದ್ರವೈ ಮನುಷ್ಯ ಸರ್ವಜ್ಞನಾಗುತ್ತಾನೆ. ಅನುಭವದ ಪಾಲನು ವಿಚಾರ ಮಂಥನವಾಗಿ ಜನಿಕ್ಕೂ ಜ್ಞಾನ ನವನೀತ. ಅನುಭವ ಎಂಬ ಹಾಲನ್ನು ವಿಚಾರದ ಮೂಲಕ ಮಂಥನಗೊಳಿಸಿದಾಗ ಜ್ಞಾನವೆಂಬ ಬೆಣ್ಣೆ ಮೇಲೆದ್ದು ಬರುತ್ತದೆ. ವೇದದ ಸಾರ ಸಂಪತ್ತು, ಲೋಕಹಿತದ ದೃಷ್ಟಿಯಿಂದ ನಮ್ಮ ಹಿರಿಯರು ರೂಢಿಸಿಕೊಂಡು ಬಂದಂತಹ ಸದಾಚಾರಗಳು ಮಾತ್ರವಲ್ಲ, ಅನುಭವದಿಂದ ಮೂಡಿದ ಜ್ಞಾನ, ಇವು ಮೂರು ಮನುಷ್ಯನ ಏಳಿಗೆಗೆ ಪೂರಕವಾದ ಮೂರು ಅಂಶಗಳು. ಈ ಮೂರು ಮೂಲಗಳಿಂದ ಪಡೆದಂತಹ ಜ್ಞಾನವನ್ನು ನಿರಂತರ ಮಂಥನಗೊಳಿಸಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದುವೇ ನಮ್ಮ ಜೀವನಕ್ಕೆ ದಾರಿದೀಪವಾಗಿ ಪರಿಣಮಿಸುತ್ತದೆ. ಇಂತಹ ದಿವ್ಯ ಜ್ಞಾನದ ಬೆಳಕಿನಲ್ಲಿ ಸಾಗಿದಾಗ ಮಾತ್ರ ಸಮಾಜದಲ್ಲಿ ಸಹಬಾಳ್ವೆ, ಸೌಹಾರ್ದತೆ, ಶಾಂತಿ ಎಲ್ಲವೂ ಮೂಡಿ ಸಮಾಜವು ನೆಮ್ಮದಿಯಾಗಿರುತ್ತದೆ. ಇಂತಹ ಒಂದು ಅಸದೃಶವಾದ ಜ್ಞಾನ ಭಂಡಾರವೇ ಅಲ್ಲಿ ನಡೆಯುತ್ತದೆ. ಇಂತಹ ಈ ಜ್ಞಾನ ಸತ್ರಕ್ಕೆ ನಾನೇ ಅಧ್ಯಕ್ಷನಾಗಿ ಬರಬೇಕೆಂಬುದು ನಿಮ್ಮೆಲ್ಲರ ಕೋರಿಕೆ. ಹೌದು ದೇವ. ಜ್ಞಾನಕ್ಕೆ ಅಧಿಷ್ಠಾತು ನಾನು. ಲೋಕದಲ್ಲಿ ಜ್ಞಾನೇಶ್ವರನೆಂದು ಕೊಂಡಾಡಲ್ಪಡುವ ನಾನು ಜ್ಞಾನಕ್ಕೆ ಸಂಬಂಧಿಸಿದ ಯಾವುದೇ ಕರ್ಮ ಇದ್ದರೂ ಅಲ್ಲಿ ಇರಲೇಬೇಕಾಗುತ್ತದೆ. ಹಾಗಾಗಿ ಎಲ್ಲರನ್ನು ಸೇರಿ ಕೂಡಿಕೊಂಡು ನಾನು ಈ ಜ್ಞಾನ ಸತ್ರದತ್ತ ಬಂದಿದ್ದೇನೆ. ನೋಡಿದರೆ ಅನೇಕ ಮಹಾನುಭಾವರು, ದಿವ್ಯ ದಾರ್ಶನಿಕರು, ಸಪ್ತರ್ಷಿಗಳು, ನವಗ್ರಹಗಳು, ದಶದಿಕ್ಪಾಲಕರು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸಿದ್ಧರು, ಸಾಧ್ಯರು ಅಂತ ಅದೆಷ್ಟೋ ಮಹನೀಯರು ಇಲ್ಲಿ ಸೇರಿದ್ದಾರೆ. ಮಾತ್ರವಲ್ಲ, ಬದುಕಿನಲ್ಲಿ ಅನೇಕ ಯಾನಗಳನ್ನು ಪೂರೈಸಿದಂತಹ ದಿವ್ಯ ದಾರ್ಶನಿಕರು ಸೇರಿದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ಸತ್ಯ ಸ್ವರೂಪದ ಸಾಕ್ಷಾತ್ಕಾರಕ್ಕಾಗಿ ನಡೆಯುವ ಈ ಜ್ಞಾನ ಸತ್ರ ನಿರಾತಂಕವಾಗಿ ನಡೆಯಲಿ, ನಿರಾತಂಕವಾಗಿ ನಡೆಯಲಿ. ಹಾಗೇ ಆಗಲಿ. ಸಂದಣಿಗಳೊಪ್ಪಿರೋ ಸಭೆಗೆ ದಕ್ಷ ಆಯ್ತಾಯ್ತಾ. ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಿಕೊಳ್ಳುವುದು ಹೇಗೆ? ಆತನ ಸಾಮರ್ಥ್ಯದಿಂದ ಅಥವಾ ಸಾಧನೆಯಿಂದ. ಕೆಲವರನ್ನು ಹುಟ್ಟಿನಿಂದಲೇ ಗುರುತಿಸಿಕೊಳ್ಳುತ್ತೇವೆ. ಓ, ಇವ ಇಂಥವನ ಮಗ ಎಂಬುದಾಗಿ. ಈ ಎರಡು ವಿಧದಲ್ಲೂ ನಾನು ಶ್ರೇಷ್ಠನೇ. ಯಾಕೆಂದರೆ ಬ್ರಹ್ಮದೇವನ ಬಲಗೈ ಹೆಬ್ಬೆರಳಿನಿಂದ
ಹುಟ್ಟಿಕೊಂಡವನು ನಾನು. ಹಾಗಾಗಿ ನನ್ನ ಹುಟ್ಟು ಶ್ರೇಷ್ಠ. ಪ್ರಪಂಚವು ನನ್ನನ್ನು ಗುರುತಿಸಿಕೊಳ್ಳುವಂತೆ ದಕ್ಷ ಪ್ರಜಾಪತಿಯಾಗಿ ನಾನು ಮೆರೆಯುತ್ತಿದ್ದೇನೆ. ಜಗತ್ತಿನಲ್ಲಿ ಕೆಲವೊಂದು ಪ್ರಜಾಪತಿಗಳಿದ್ದರೂ ಈ ದಕ್ಷ ಪ್ರಜಾಪತಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಬ್ರಹ್ಮದೇವನ ಹೆಡಗೈ ಹೆಬ್ಬೆರಳಿನಿಂದ ಹುಟ್ಟಿಕೊಂಡಂತಹ ತರುಣಿಯನ್ನು ಮದುವೆಯಾಗಿ 24 ಮಕ್ಕಳನ್ನು ಪಡೆದಿದ್ದೇನೆ. ಅದರಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳನ್ನು ಋಷಿ ಮುನಿಗಳಿಗೆ ಮದುವೆ ಮಾಡಿಸಿಕೊಟ್ಟಿದ್ದೇನೆ. ಇದೀಗ ನನ್ನ ಘನತೆ ಯೋಗ್ಯತೆಗೆ ಪೂರಕವಾದಂತಹ ಸನ್ನಿವೇಶವೊಂದು ಹಿದಿರಾಗಿದೆ. ಮರೀಚಿ ಬ್ರಹ್ಮ ಆಗ್ಲಿಕ್ಕೆ ನನ್ನ ಮಗಳು ಸಂಬುತಿಯ ಗಂಡ ನನ್ನ ಅಳಿಯ ಗಂಗಾ ಯಮುನಾ ಸರಸ್ವತಿ ಸಂಗಮ ಕ್ಷೇತ್ರದಲ್ಲಿ ಮಹಾಜ್ಞಾನ ಸತ್ರವೊಂದನ್ನು ಏರ್ಪಡಿಸಿದ್ದಾನಂತೆ. ಅದಕ್ಕೆ ಆಮಂತ್ರಿಸಲು ದೂತನೋರ್ವನ ಮೂಲಕ ಓಲೆಯೊಂದನ್ನು ಕಳುಹಿಸಿದ್ದಾನೆ. ವಸಿಷ್ಠ, ಅತ್ರಿ, ಭೃಗು ಇವರೆಲ್ಲರೂ ನನ್ನ ಅಳಿಯಂದಿರೆ. ಅಗ್ನಿಗೂ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿಸಿಕೊಂಡಿದ್ದೇನೆ. ಆದರೆ ಒಬ್ಬ ಅಳಿಯ ಮಾತ್ರ ಅಷ್ಟಕ್ಕಷ್ಟೇ, ಅವನೇ ಈಶ. ಮತ್ಯಾರು? ಈಗ ಸ್ವಲ್ಪ ಸುಧಾರಣೆ ಆಗಿದ್ದಾನೆಂದು ವರ್ತಮಾನ ಬಂದಿದೆ. ಅದು ಹಾಗೆ ಬಾಲ್ಯದಲ್ಲಿ ಯೌವನದಲ್ಲಿ ಸ್ವಲ್ಪ ದಾರಿ ತಪ್ಪುತ್ತಾರೆ. ಮತ್ತೆ ನನ್ನಂತವರನ್ನು ನಿಮ್ಮಂತವರನ್ನೆಲ್ಲರನ್ನು ನೋಡಿ ಸುಧಾರಣೆ ಹೊಂದುತ್ತಾರೆ. ಇರಲಿ, ಸಂಗಮ ಕ್ಷೇತ್ರಕ್ಕೆ ಬಂದು ಯಜ್ಞವನ್ನು ಚಂದಗಾಣಿಸಿಕೊಡಬೇಕೆಂಬುದಾಗಿ ಓಲೆಯ ಒಕ್ಕಣೆ. ಅಲ್ಲಿಗೆ ನಾನು ಹೋಗಲೇಬೇಕು. ಯಾಕೆಂದರೆ ಜ್ಞಾನಿಗಳು ಎಂದು ಎನಿಸಿಕೊಂಡವರು ಕೆಲವರು, ಆದರೆ ನಿಜವಾದ ಜ್ಞಾನಿ ನಾನು. ನನ್ನಿಂದ ಅವರಿಗೆ ಏನಾದರೂ ಒಳ್ಳೆಯದಾಗುವುದಿದ್ದರೆ ಆಗಲಿ, ಅದರಲ್ಲಿ ನನ್ನ ಯಾವ ಆಕ್ಷೇಪವೂ ಇಲ್ಲ. ನಾನು ಹೋದರೆ ಮಾತ್ರ ಆ ಯಜ್ಞ ಸಾರ್ಥಕವಾದೀತು. ಹಾಗೆಂದು ಕೇವಲ ಒಬ್ಬ ಜ್ಞಾನಿಯಾಗಿ ನಾನು ಅಲ್ಲಿಗೆ ಹೋಗುವುದಲ್ಲ, 10 ಜನರು ನನ್ನನ್ನು ಗುರುತಿಸಿಕೊಳ್ಳುವ ಹಾಗೆ ಹೋಗಬೇಕು. ಅದಕ್ಕಾಗಿ 3 ಬಾರಿ ಸುತ್ತಿಕೊಂಡರೂ ಮೊಣಕಾಲಿನ ಒಳಗೆ ಇಳಿಯುವಂತಹ ಶಾಲನ್ನು ಹಾಕಿಕೊಂಡಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ, ನೇರವಾಗಿ ಸಿಂಹಕ್ಷೇತ್ರದತ್ತ ಸಾಗುತ್ತೇನೆ. ಸಕಲರು ವಂದಿಸುತ್ತಲಿರಲು ಕುಳಿತುಕೊಳ್ಳಿ. ಈಗ ಚಂದದಿ ಕುಳಿತುಗಳು ಕಂಡ ದಕ್ಷ ಕತಿಗೊಂಡ ಅವನಿಗೆ ಇದು ಗರ್ವವು ತೊಡಗಿದಲ್ಲ. ದಕ್ಷ ಪ್ರಜಾಪತಿಗಳಿಗೆ ನಮಸ್ಕಾರಗಳು. ದೇವೇಂದ್ರ, ಕುಳಿತುಕೋ. ನಮ್ಮವರೆಲ್ಲ ಎದ್ದು ನಮಸ್ಕರಿಸಿದ್ದಾರೆ. ವರುಣ, ವಾಯು, ಕುಬೇರ ಎಲ್ಲರೂ ಕುಳಿತುಕೊಳ್ಳಿ. ನಾನು ಸಭೆಗೆ ಮುಂದುವರಿಯುತ್ತಾ ಬಂದರೆ ಇವ ಮಾತ್ರ ನನಗೆ ಯಾವ ಗೌರವವನ್ನು ಕೊಡದೆ ಕುಳಿತಿದ್ದಾನಲ್ಲ. ಅವರು ಈ ಸಭೆಯ ಅಧ್ಯಕ್ಷರು. ಎಂತದು ಅಧ್ಯಕ್ಷ? ಕಾರ್ಯಾಧ್ಯಕ್ಷ ಎಂದರೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲುಗೊಳ್ಳುವವ. ಅಂತಹ ಕಾರ್ಯಾಧ್ಯಕ್ಷನಾಗಿ ನಾನಿರುವಾಗ ಇವ ಯಾವ ಅಧ್ಯಕ್ಷ? ಒಬ್ಬ ಅಳಿಯನಾಗಿ ಮಾವ ಸಭೆಗೆ ಬಂದದ್ದನ್ನು ಕಂಡು ಎದ್ದು ನಮಸ್ಕರಿಸುವಂತಹ ಸಂಸ್ಕಾರವೂ ಇವನಿಗಿಲ್ಲದಾಗಿ ಹೋಯಿತೆ. ನೀವೆಲ್ಲರೂ ಸೇರಿ ಇವನನ್ನು ಎತ್ತರವಾದಂತಹ ಪೀಠದಲ್ಲಿ ಕುಳ್ಳಿರಿಸಿದ್ದೀರಿ. ಹಾಗಾಗಿ ನಾನು ಈಶಾ ಎಂಬ ಅಹಂಕಾರ ಇವನಲ್ಲಿದೆ.
ಸಕಲ ಸಭೆ ಎದ್ದು ನನ್ನನ್ನು ವಂದಿಸಿದರು ತಾನೋರ್ವ ಏಳಲಾರೆ ಎಂಬ ಗರ್ವ ಇವನಿಗೆ. ಇವ ಕುಳಿತಲ್ಲಿಂದ ಏಳದಿದ್ದರೇನಂತೆ? ಉಚಿತ ವಚನಗಳ ಒಂದು ಮಾತು ಇವನ ನಾಲಗೆಗೆ ಬಂದ ಕುಂದೇನು ನಾಲಗೆಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ ಉಳನಿಗೆ ಬಂದ ಕುಂದೇನು ಅಬ್ಬ ಇವನ ಅಹಂಕಾರವೇ ಉಳನಿಗೆ ಬಂದ ಕುಂದೇನು. ಈಗ ನನ್ನನ್ನು ಕಂಡಾಗ ಈ ಸಭೆಯಲ್ಲಿ ಇದ್ದವರೆಲ್ಲರೂ ಎದ್ದು ನಿಂತು ನನಗೆ ನಮಸ್ಕಾರ ಮಾಡಬೇಕು ಎಂಬುದಾಗಿ ನಾನೇನು ಬಯಸುವುದಿಲ್ಲ. ಅವರು ಕುಳಿತಂತ ಸ್ಥಾನ ದೊಡ್ಡದಲ್ಲವೇ? ಹೇಳುವುದು ಕಷ್ಟ. ಹೋಗಲಿ ಬಿಡು. ಈಗ ಯಾರಾದರೂ ಮನೆಯಲ್ಲಿ ಪೂಜೆಗೆ ಕುಳಿತಿರುವಂತಹ ಸಂದರ್ಭದಲ್ಲಿ ಊರಿನ ದೊಡ್ಡ ವ್ಯಕ್ತಿ ಆ ಮನೆಗೆ ಬಂದರೆ ಆ ಪೂಜೆಗೆ ಕುಳಿತಲ್ಲಿಂದಲೇ ಅವರಲ್ಲಿ ಒಂದೆರಡು ಮಾತುಗಳನ್ನಾಡಿ ಮಂಗಳಾರತಿ ಆದ ಮೇಲೆ ಸಿಗುತ್ತೇನೆ ಎಂದು ಹೇಳೋದು ಆ ಬಂದವರಿಗೆ ನೀಡುವಂತಹ ಗೌರವ. ಮನೆಗೆ ಬಂದಂತಹ ಅತಿಥಿಗಳಿಗೆ ನಾವು ಏನನ್ನು ಕೊಡದಿದ್ದರೂ ಅಮೃತದಂತಹ ಎರಡು ಮಾತುಗಳನ್ನಾಡಿದರೆ ಅದರಲ್ಲೇ ಅವರ ಹೊಟ್ಟೆ ತುಂಬುತ್ತದೆ. ಹೌದು. ಇವ ಕುಳಿತಲ್ಲಿಂದ ಹೇಳದಿದ್ದರೇನು, ಅಲ್ಲಿಂದಲೇ ಎರಡು ಮಾತು. ಮಾವ ಹೇಗಿದ್ದೀರಿ, ಈಗ ಬಂದದ್ದಷ್ಟೇಯ ಎಂಬ ಎರಡೇ ಎರಡು ಮಾತು. ಅವ ಕುಳಿತ ಚಂದ ನೋಡು, ದೊಡ್ಡ ಬಂಡೆ ಕಲ್ಲಿನ ಹಾಗೆ ಕುಳಿತಿದ್ದಾನೆ. ಬೆಳ್ಳಿ ಬೆಟ್ಟದ ಮಂಜಿನ ವಾತಾವರಣದಲ್ಲಿ ಇದ್ದವ ಇಲ್ಲಿ ಬಂದು ಬಿಸಿಯ ವಾತಾವರಣದಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡಿದ್ದಾನೆ. ಇವನಿಗೆ ಆ ಕುಳಿತಲ್ಲಿಂದಲೇ ಎರಡು ಶಬ್ದವನ್ನಾಡಲು ಇವನ ನಾಲಗೆಗೆ ಬಂದ ಕುಂದೇನು. ಇವನು ಉದ್ದೇಶ ಪೂರ್ವಕವಾಗಿ ಈ ರೀತಿ ವರ್ತಿಸುತ್ತಿದ್ದಾನೆ. ಇವನಿಗೆ ಈ ಹಿಂದೆಯೇ ನಾನು ಬುದ್ಧಿ ಕಲಿಸುತ್ತಿದ್ದೆ, ಆದರೆ ನಾನು ನನ್ನ ತಂದೆಯ ಮಾತು ಕೇಳಿ ಸರಸಿ ನನ್ನ ಅಪ್ಪನ ಮಾತಿಗೆ ಮರುಳಾಗಿ ನನ್ನ ಮುತ್ತಿನ ಗೌರಿಯನ್ನು ಇವನಿಗೆ ತರಳೆಯಾನು ಕೋಟೆ ಛೇ ಛೇ, ಇನ್ನೇನು
ತರಲೆಯನ್ನು ಕೊಟ್ಟೆ ನಿರರ್ಥಾಗ ಪರಿಕಿಸಲು ಕೊಡಗನ ಕೈಯ ಮಾಲೆಯ ಮಂಗನ ಕೈಯಲ್ಲಿ ಹೂಮಾಲೆ. ಓಹೋ, ಪರಿಕಿಸಲು ಕೊಡಗನ ಕೈಯ ಮಾಲೆಯ ಕೊಟ್ಟ ತೆರನಾದುದಗದನ್ನ ಬದುಕೋ ಈ ತೆರನಾದುದಗದನ್ನ ಬದುಕೋ ಓ ಓ ಓ ಇಲ್ಲಿ ನೆರೆದವರಿಗೆಲ್ಲರಿಗೂ ಈತ ಈಶಾ ಎಂಬುದಾಗಿ ಮಾತ್ರ ತಿಳಿದಿರಬಹುದು. ಹೌದು. ಆದರೆ ಈತನ ಸಂಪೂರ್ಣ ಜಾತಕ ನನ್ನ ಕೈಯಲ್ಲಿದೆ. ಓಹೋ, ಈತ ನನ್ನ ವಿದ್ಯಾರ್ಥಿಯೂ ಹೌದು. ನನ್ನಲ್ಲಿ ವಿದ್ಯೆ ಕಲಿತಂತಹ ಈತ ಈಗ ಈ ಜ್ಞಾನ ಸತ್ರದ ಅಧ್ಯಕ್ಷನಾಗಿ ನನ್ನೆದುರಿಗೆ ಬಹಳ ಗರ್ವದಿಂದ ಕುಳಿತಿದ್ದಾನೆ. ಅದೌದು. ನಿಮ್ಮ ಶಿಷ್ಯನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿ ಕೊಟ್ಟದ್ದೇ? ಅದು ನೀನು ಇಲ್ಲಿ ಕೇಳಲಿಕ್ಕೆ ಹೋದ್ರೆ ನನಗೆ ಹೇಳಲಿಕ್ಕೆ ದೊಡ್ಡ ಕತೆ ಉಂಟು. ಕತೆ ಉಂಟಾ? ಮತ್ತೆ ನಾನು ನನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ಮುದ್ದಿನ ಮಗಳು ಗೌರಿಯನ್ನು ಪ್ರೀತಿಸುತ್ತಿದ್ದೆ. ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮನೆಗೆ ಬಂದಂತಹ ಈ ಈಶಾ ನನ್ನ ಮಗಳೊಂದಿಗೆ ಅಲ್ಲಿ ಇಲ್ಲಿ ತಿರುಗಾಡಲು ಪ್ರಾರಂಭಿಸಿದ. ಆದರೂ ನಾನು ಸುಮ್ಮನಿದ್ದೆ, ಮಕ್ಕಳಲ್ಲವೇ ಎಂದು. ಮತ್ತೆ ಇವ ಯಾವ ಮಂಕು ಬೂದಿಯನ್ನು ನನ್ನ ಮಗಳಿಗೆ ಎರಚಿದ್ದಾನೋ ನಾನರಿಯೆ. ಒಂದು ದಿನ ನನ್ನ ಮುದ್ದಿನ ಮಗಳು ಗೌರಿಯನ್ನು ಕಟ್ಟಿಕೊಂಡು ಈ ಈಶ ಓಡಿದ್ದ. ವಿಷಯ ತಿಳಿದ ತಕ್ಷಣ ಈತನ ಸೊಂಟ ಮರೆಯುತ್ತೇನೆ ಎಂದು ಮುಂದಾದಾಗ ಮಧ್ಯದಲ್ಲಿ ನನ್ನ ತಂದೆಯಾದಂತಹ ಸರಸಿಜಾಸನ ಬಂದು ನನ್ನನ್ನು ತಡೆದರು. ಹೇಗೋ ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ. ಇನ್ನು ಗಲಾಟೆ ಮಾಡಿದರೆ ನಮ್ಮ ಮರ್ಯಾದೆಯೇ ಹೋಗುವುದು ಎಂದು ಹೀಗೆ ತಂದೆಯ ಮಾತಿಗೆ ಮರುಳಾಗಿ ನನ್ನ ಮುದ್ದಿನ ಮಗಳನ್ನು ಈ ಈಶನಿಗೆ ಮದುವೆ ಮಾಡಿಸಿಕೊಟ್ಟೆ. ಇದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಮಂಗನ ಕೈಗೆ ಸುಂದರವಾದಂತಹ ಪುಷ್ಪಮಾಲೆಯನ್ನು ನೀಡಿದ ಹಾಗಾಯಿತು. ನಮ್ಮ ಮಗಳು ನಮ್ಮ ಮನೆಯಲ್ಲಿ ಇರುವಾಗ ಎಷ್ಟು ಸುಖವಾಗಿ ಇದ್ದಳು. ಈಗ ಆ ಮಂಜಿನ ವಾತಾವರಣದಲ್ಲಿ ಯಾವ ಕಷ್ಟವನ್ನು ಅನುಭವಿಸುತ್ತಿದ್ದಾಳೋ ನಾನರಿಯೆ. ಯಾವಾಗಲೂ ಬೆಳೆದು ನಿಂತಹ ಹೆಣ್ಣು ಮಗಳು ಇರುವಾಗ ಮನೆಯಲ್ಲಿ ಪಾಠ ಹೇಳಿಕೊಡಬಾರದು ಎಂದು ನನಗೆ ಆವಾಗ ಅರ್ಥವಾಯಿತು. ಮತ್ತೆ ಇವನ ದಿನಚರಿ ನನಗೆ ಗೊತ್ತಿಲ್ವಾ? ಇವ ದಿನಾಲು ಸ್ನಾನ ಮಾಡ್ತಾನಾ? ಯಾವುದಿಲ್ಲ ಇವನಿಗೆ. ಜಪ ಜಪ ತಪ ಯಾವ ಮೊದಲಿಲ್ಲ.
ಪಿಶಾಚಿಗಳು ಭೂತ ಪಿಶಾಚಿಗಳು ಇವನ ಒಡನಾಡಿಗಳು ಸೈನಿಕ ಭೂತ ಪಿಶಾಚಿಗಳು ನಮ್ಮಂತರವ ಏನರಿವನು ದುರಾಪಕನು ಇವನು ನನ್ನ ಬಗ್ಗೆ ಏನರಿತಿದ್ದಾನೆ ನಮ್ಮಂತರವ ಏನರಿವನಿ ದುರಾತ್ಮಕನೋ ಪ್ರಪಂಚದಲ್ಲಿ ಮನುಷ್ಯರಾದವರು ದಿನದಲ್ಲಿ 3 ಹೊತ್ತು ಸ್ನಾನ ಮಾಡದಿದ್ದರೂ 1 ಹೊತ್ತಾದರೂ ಸ್ನಾನ ಮಾಡುತ್ತಾರೆ. ಅದು ಇವನಿಗಿಲ್ಲ. ಆ ಮಂಜುಗಡ್ಡೆಯಲ್ಲಿ ಕುಳಿತು ಗಡಗಡ ಗಡಗಡ ನಡುಗುವ ಇವ ಎಲ್ಲಿ ಸ್ನಾನ ಮಾಡುತ್ತಾನೆ? ಇಡೀ ಮೈಗೆ ಭಸ್ಮ ಒಂದು ಹಚ್ಚಿದರೆ ಇವನ ಸ್ನಾನ ಮುಗಿಯಿತು. ಭಸ್ಮವ? ಹೌದು. ಅದು ಯಾವ ಭಸ್ಮ? ಯಾವ? ಎಣಗಳನ್ನು ಸುಟ್ಟ ಭಸ್ಮ. ಅವನಿಗೆ ಮೈಗೆ ಹಚ್ಚಲಿಕ್ಕೆಂದೇ ಉತ್ತಮವಾದಂತಹ ಭಸ್ಮವನ್ನು ತಯಾರಿಸಲು ಸಾಧ್ಯವಿಲ್ಲವೇ? ಜಪ ತಪ ಯಾವುದೂ ಇವನಿಗಿಲ್ಲ. ಸಂಧ್ಯಾ ವಂದನೆಯಂತೂ ಇವನ ಚರಿತ್ರೆಯಲ್ಲಿಯೇ ಇಲ್ಲ. ಇವ ಯಾವಾಗ ಮಲಗುತ್ತಾನೆ, ಯಾವಾಗ ಏಳುತ್ತಾನೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಭೂಲೋಕದಲ್ಲಿ ಇದ್ದಾರೆ ಅವರೇ ಅಸುರರು. ಅವರ ಜೀವನ ಶೈಲಿಯನ್ನೊಮ್ಮೆ ನೋಡಿದರೆ ಯಾರು ಅವರ ಹತ್ತಿರ ಸುಳಿಯಲಿಕ್ಕಿಲ್ಲ. ಮಾಂಸಾಹಾರಿಗಳು. ಮಾಂಸ ತಿನ್ನಲಿ, ತಿನ್ನಬಾರದೆಂದು ನಾನು ಹೇಳುವುದಿಲ್ಲ. ಆದರೆ ಯಾವುದ್ಯಾವುದೋ ಪ್ರಾಣಿಯ ಮಾಂಸವನ್ನು ಸರಿಯಾಗಿ ಸಂಸ್ಕರಿಸದೆ ತಿನ್ನುವ ಅಸುರರು ಇವರು ಕೇವಲ ಮಾಂಸಾಹಾರಿಗಳಲ್ಲ, ಅತಿ ಮಾಂಸಾಹಾರಿಗಳು. ಸದಾ ಕಾಲ ದುರಾಚಾರ ದುಷ್ಕರ್ಮಗಳನ್ನೇ ಮೈಗೂಡಿಸಿಕೊಂಡವರು. ಆಯ್ಕೆ ಇವ. ಅವರು ಸ್ವಲ್ಪ ಸಮಯ ತಪಸ್ಸನ್ನಾಚರಿಸಿದರೆ ಸಾಕು, ಇವ ಕೂಡಲೇ ಹೋಗಿ ಪ್ರತ್ಯಕ್ಷನಾಗುವುದು. ಭಕ್ತ, ನಿನಗೆ ಏನು ವರ ಬೇಕು ಎಂದು ಹೋಗಿ ಕೇಳುವುದು. ಹೀಗೆ ಸಿಕ್ಕವರಿಗೆಲ್ಲ ವರಗಳನ್ನು ಕೊಡುತ್ತಾ ವಸುದೆಗೆ ಹಗ್ಗದ ದೈವವಾಗಿ ಬಿಟ್ಟಿದ್ದಾನೆ. ವರ ಕೊಡಬೇಕಾದುದು ಯಾರು? ಈ ಜ್ಞಾನ ಸತ್ರ ಜ್ಞಾನ ಮಾರ್ಗಾವಲಂಬಿಗಳಿಗೆ ಸೀಮಿತವಾದ ಯಜ್ಞ. ಇದರಲ್ಲಿ ಅವನಿಗೇನು ಕೆಲಸ? ಲೋಕದಲ್ಲಿ ಶ್ರೇಷ್ಠ ಕರ್ಮಠನೆಂಬುದಾಗಿ ಗುರುತಿಸಲ್ಪಟ್ಟಿದ್ದಾನೆ. ಮರೀಚಿಗೆ ಆಹ್ವಾನ ನೀಡಿರಬೇಕು. ಆದರೆ ಇಲ್ಲಿಗೆ ಬಂದ ಆತನಿಗೆ ಆತನ ನಿರೀಕ್ಷೆ ಪ್ರತೀಕ್ಷೆಗಳೆಲ್ಲವೂ ಹುಸಿಯಾಯಿತು. ಅವನಾಡಿದ ಪರಶು ವಾಕ್ಯಗಳನ್ನು ಆಲಿಸಿದ್ದೀರಲ್ಲ? ಹೌದು. ಅದನ್ನು ಅರಗಿಸಿಕೊಳ್ಳಲು ಯಾರಿಂದಲೂ ಸುಮ್ಮನೆ ಬಗುಳದಿರು. ನಿಜ ಬ್ರಹ್ಮನ ಮಾನಸ ಪುತ್ರನೆಂದು ಹೆಮ್ಮೆಯಿಂದ ಆಡಲು ಒಮ್ಮೆ ಸೈರಿಸಿದೆನು, ನಮ್ಮ ತಳ್ಳಿಯು ಬೇಡ ಎಂದು ಉಚ್ಚರಿಸಿದನು. ಕೋಪಗೊಂಡ ನಂದಿಯನ್ನು ನಾನು ಸಮಾಧಾನ ಪಡಿಸಿದೆ. ಯಾಕೆ? ಒಬ್ಬ ನಂದಿ ತಿಳಿದಷ್ಟು ಇವ ನನ್ನನ್ನು ತಿಳಿಯಲಿಲ್ಲವಲ್ಲ ಎಂಬುದು ಇದರಿಂದ ಸ್ಪಷ್ಟವಾಯಿತು. ಜಪವಾಗಲಿ ಪ್ರಾರಂಭವಾಗಲಿ ಅವರಿಗೆ ಬೇಕಾದ ಎಲ್ಲಾ ಸಾಹಿತ್ಯವನ್ನು ಒದಗಿಸಿದ್ದೇನೆ.
ನಾನಾ ದೇಶದ ನಾನಾ ಕೋಶದ ನಾನಾ ಭಾಷೆಯ ನಾನಾ ದೋಷದ ನಾನಾ ದೇಶದ ನಾನಾ ಕೋಶದ ನಾನಾ ಭಾಷೆಯ ನಾನಾ ಕೋಶದ ಭೂಸೂರೈ ತಂದರಾಗ ಎಲ್ಲರಿಗೂ ಒಳಿತನ್ನೇ ಬಯಸುವವರು ಅರ್ಥಾತ್ ಪರೋಪಕಾರಿಗಳು ಎಂದರ್ಥ. ಒಬ್ಬ ಯೋಗ್ಯವಾದ ಗುರು ತನ್ನ ಶಿಷ್ಯಂದಿರನ್ನು ತನ್ನ ಸಮಾನ ಅಥವಾ ತನ್ನನ್ನು ಮೀರಿಸುವಂತವನಾಗು ಎಂದು ಆಶೀರ್ವದಿಸುತ್ತಾಳಂತೆ. ಕಾಲದಲ್ಲೂ ಪ್ರಶಂಸಲ್ಪಡುತ್ತದೆ. ಅಲಂಕಾರ ಮಾಡಿದರೆ ವಿಷ್ಣುವಿಗೆ ಪ್ರಿಯವಾಗುತ್ತದೆ, ಅಭಿಷೇಕ ಮಾಡಿದರೆ ರುದ್ರನಿಗೆ ಪ್ರಿಯವಾಗುತ್ತದೆ. ಅದೇ ರೀತಿ ನಮಸ್ಕಾರ ಮಾಡಿದರೆ ಭಾನುವಿಗೆ ಪ್ರಿಯವಾಗುತ್ತದೆ. ಅದೇ ರೀತಿ ಭೋಜನದ ವಿಷಯ ಕೇಳಿದಾಗ ಬ್ರಾಹ್ಮಣರಿಗೆ ಆಗುವ ಸಂತೋಷ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಹಾಗಾಗಿ ಬ್ರಾಹ್ಮಣರನ್ನು ಭೋಜನ ಪ್ರಿಯರು ಎಂದು ಕರೆಯುವುದು. ಕ್ಷತ್ರಿಯರಿಗೆ ಸಮರ ಎಂದರೆ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಇಷ್ಟಕ್ಕೂ ನಾವು ಹೊರಟಿರುವುದು ಸಾಮಾನ್ಯ ಯಜ್ಞಕ್ಕಲ್ಲ, ಅಲ್ಲಿ ಬೇಕು ಬೇಕಾದಷ್ಟು ದಾನ ಧರ್ಮಗಳು ಸಿಗುತ್ತದೆಯಂತೆ. ಹಾಗಾಗಿ ಮನೆಯಲ್ಲಿರುವ ಹೆಂಡಿರು ಮಕ್ಕಳನ್ನೆಲ್ಲ ಕೂಡಿಕೊಂಡು ಹೊರಟಿದ್ದೇವೆ. ಯಾಕೆಂದರೆ ನಮಗೆಲ್ಲರಿಗೂ ಪಾಲು ಸಿಗುತ್ತದೆಯಲ್ಲ. ನಾನು ಹೋಗುವುದು ನಿಮ್ಮಲ್ಲಿ ಎಲ್ಲಿಗೆಂದು ಹೇಳುವುದಿಲ್ಲ. ದಾರಿ ಮಧ್ಯದಲ್ಲಿ ಯಾರಾದರೂ ಕೇಳಿದರೆ ಹೇಳುವಂತಹ ಸಂದರ್ಭ ಬಂದರೆ ಮಾತ್ರ ಹೇಳುತ್ತೇನೆ. ಅಲ್ಲಿಯವರೆಗೆ ನಮ್ಮ ಪಯಣ ಸಾಗಲಿ ಸಾಗಲಿ. ವರ ಮಹಾ ಕೈಲಾಸ ಶಿಖರದಿ ವರ ಮಹಾ ಕೈಲಾಸ ಶಿಖರದಿ ಹರನರದಿಗಳಾಗ ಕೌತುಕ ಬೆರಸಿ ಭೂಸುರನೋದರನು ಬೆಸಗೊಂಡಳು ಮೆ ಕರೆಸಿ ವರ ಮಹಾ ಕೈಲಾಸ ಶಿಖರದಿ ಹರನರದಿ ಉತ್ತರದ ಎತ್ತರದ ರಜತಾದ್ರಿ ಇದು. ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಿಕೊಂಡ ಪ್ರಭು ಪರಮೇಶ್ವರ ಸ್ಥಿರವಾಗಿರುವಂತಹ ಸ್ಥಾನ ಈ ಕೈಲಾಸ. ಬಿಳಿಯ ಬಣ್ಣ ಶಾಂತಿಯ ಸಂಕೇತ ಪ್ರಪಂಚಕ್ಕೆ. ಶಾಂತಿ ಎಲ್ಲಿ ಬೆಟ್ಟದೋಪಾದಿಯಲ್ಲಿ ಇರುತ್ತದೋ ಅಲ್ಲಿ ಮಂಗಳ ಸ್ವರೂಪನಾದಂತಹ ಶಿವನ ಸನ್ನಿಧಾನ ಇದೆ ಎನ್ನುವ ಹಾಗೆ ಬಾಹುಕ ಪ್ರಪಂಚ ಒಪ್ಪಿಕೊಂಡ ಸತ್ಯ. ಅವರ ಪಾದ ಸೇವೆಯನ್ನು ಮಾಡುತ್ತಾ ಧನ್ಯತೆಯನ್ನು ಹೊಂದಿದವಳು ನಾನು. ಆದರೆ ಹಿಂದೇಕೆ ಹೀಗೆ? ಕಾರಣವಿಲ್ಲದೆ ಮನಸ್ಸಿಗೆ ಉದಾಸೀನವೇ ಪ್ರಾರಂಭವಾಯಿತು. ಬೇಸರ. ಶಾಂತಿಯ ನಿಕೇತನವೆಂದೆನಿಸಿಕೊಂಡ ಈ ಕೈಲಾಸದಲ್ಲಿ ದಾಕ್ಷಾಯಿನಿಗೇಕೆ ಬೇಸರ? ಆದರೂ ಈ ಬೇಸರವನ್ನು ಇಟ್ಟುಕೊಳ್ಳಬಾರದು. ದೇಹದ ಪ್ರಥಮ ಶತ್ರು ಯಾರು ಎಂದು ಕೇಳಿದರೆ ಉದಾಸೀನ. ಅದನ್ನು ನಿವಾರಿಸುವುದಕ್ಕೋಸ್ಕರ ಕೈಲಾಸದಿಂದ ಇಳಿದಿಳಿದು ಬರುತ್ತಾ ಇದ್ದೇನೆ. ಆಹಾ, ಕಾಣಬಾರದೆ ಬಿಳಿಯ ಮೇಘಮಾಲೆಗಳೆಲ್ಲವೂ ಗಾಳಿಯ ಜೊತೆಯಲ್ಲಿ ಈ
ಕೈಲಾಸದತ್ತ ಸ್ಪರ್ಧಿಸುತ್ತಾ ಬರುತ್ತಾ ಇದೆ. ಆ ಗಾಳಿಯ ಜೊತೆಯಲ್ಲಿ ಭೋ ಭೋ ಎನ್ನುವ ಶಬ್ದವನ್ನು ಮಾಡುತ್ತಾ ಶಂಕರನನ್ನು ಸ್ತುತಿಸುತ್ತಾ ಇರುವ ಹಾಗೆ ಭಾಸವಾಗುತ್ತಿದೆ. ಗಿರಿಯ ತುದಿಯಲ್ಲಿ ಹುಟ್ಟಿದಂತಹ ಝರಿಯೊಂದು ಹರಿಯುತ್ತಾ ಮಂಜುಳ ಗಾನವನ್ನೇ ಮಾಡುತ್ತಾ ಶಿವನ ನಾಮವನ್ನೇ ಹಾಡುತ್ತಿದೆಯೋ ಎನ್ನುವ ಹಾಗೆ ಅನ್ನಿಸುವುದು. ಎಲ್ಲೆಲ್ಲಿಯೂ ನಾದಮಯ, ಎಲ್ಲೆಲ್ಲಿಯೂ ಓಂಕಾರಮಯ, ಎಲ್ಲೆಲ್ಲಿಯೂ ಶಿವಮಯ. ಏನನ್ನು ಕಾಣುತ್ತಾ ಇದ್ದೇನೆ ನಾನು? ಸಾಲು ಸಾಲಾಗಿ ಬ್ರಾಹ್ಮಣರೆಲ್ಲ ಹೋಗುತ್ತಾ ಇದ್ದಾರಲ್ಲ, ಒಂದೇ ವರ್ಣದವರು. ಪ್ರಪಂಚದಲ್ಲಿ ಇರುವವರು, ಎಲ್ಲಿಯೋ ಇರುವವರು ಈ ಕೈಲಾಸದ ಕಡೆಗೆ ಬರುತ್ತಾರೆ. ಜೀವನದಲ್ಲಿ ಒಮ್ಮೆ ಕೈಲಾಸ ದರ್ಶನವಾದರೆ ಸಾಕು ಎಂದು ಪರಿತಪಿಸುತ್ತಾರೆ. ಕೈಲಾಸದ ಬುಡದವರೆಗೆ ಬಂದಿದ್ದಾರೆ, ಈ ಕಡೆ ನೋಡುವುದೂ ಇಲ್ಲ, ಎತ್ತಲಾಸಾಗಿ ಹೋಗುತ್ತಾರೆ. ಹಾಗಾದರೆ ಇವರು ಎಲ್ಲಿಗೆ ಹೋಗುತ್ತಿರಬಹುದು? ಎಲ್ಲಿಯೋ ಭೋಜನ ಇರಬೇಕು. ಯಾಕೆ ಹೋಗುತ್ತಿರಬಹುದು? ಭೋಜನಕ್ಕೆ ಹೌದು. ಆದರೆ ಇವರು ಹೀಗೆ ಹೋಗುದು ಭೋಜನಕ್ಕೆ ಅಂತ ನನಗೆ ಹೇಗೆ ಗೊತ್ತಾಗುವುದು? ಹೋಗಿ ಮಾತನಾಡಿಸ್ಬೇಕಲ್ಲ. ಅಲ್ಲ, ಎಲ್ಲರಲ್ಲೂ ಮಾತನಾಡಿಸ್ಲಿಕ್ಕೆ. ಅಮ್ಮ, ಸ್ವಾಮಿ, ನನ್ನ ಮಾತನ್ನು ಕೇಳುತ್ತಿದ್ದಂತೆ ನೀವು ಇಷ್ಟೊಂದು ಕುತೂಹಲ ತಾಳಿದಾಗ ನನಗೆ ತಿಳಿಯಿತು, ನೀವು ಅವರಲ್ಲವೇ? ಯಾರು? ಅದೇ ಅವರು, ದಕ್ಷ ಪ್ರಜಾಪತಿಯ ಮಗಳಲ್ಲವೇ ನೀವು? ಹೌದು ಪೂಜ್ಯರೇ, ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿನಿ ಎಂದರೆ ನಾನೇ. ಆದ್ದರಿಂದ ನಿಮ್ಮ ಮಾತನ್ನು ಕೇಳಿ ಒಮ್ಮೆಲೆ ಮೂಕಾಸ್ಮಿತಳಾಗಿ. ತವರು ಮನೆಯಲ್ಲಿ ನಡೆಯುವ ಯಜ್ಞದ ಕುರಿತು ನನಗೆ ತಿಳಿದಿರಲಿಲ್ಲ, ಅಂದರೆ ಆಮಂತ್ರಣ ನೀಡಲಿಲ್ಲ. ಹಾಗಾಗಿ ಆಶ್ಚರ್ಯಗೊಂಡೆ, ನೆಲನೋಟಗಳಾದೆ. ಅದು ಇರಲಿ ಅಮ್ಮ, ಕೆಲವೊಮ್ಮೆ ಮನೆಯಲ್ಲಿ ದೊಡ್ಡ ಕಾರ್ಯ ಮಾಡುವಾಗ ಅತ್ಯಂತ ನಮ್ಮ ಜೊತೆ ಬನ್ನಿ ಎಂದು ಕರೆಯುತ್ತಿದ್ದಿ. ನಾನು ಮದುವೆಯಾದ ಹೆಣ್ಣು. ಮದುವೆಯಾದ ಹೆಣ್ಮಕ್ಕಳು ಗಂಡನ ಅನುಮತಿ ಇಲ್ಲದೆ ಎಲ್ಲಿಗೂ ಹೋಗಕೂಡದು. ಮದುವೆಯಾದ ಹೆಣ್ಮಕ್ಕಳು ತನ್ನ ತವರ ಮನೆಗೆ ಹೋಗುವಾಗ ಗಂಡನ ಜೊತೆಯಲ್ಲಿ ಹೋದರೆ ಗೌರವ, ತಾನೋರ್ವಳೆ ಹೋದರೆ ನನ್ನ ತಂದೆ ತಾಯಿ ನನ್ನ ಬೆನ್ನ ಹಿಂದೆ ನೋಡಿಯ ಏನು ಒಬ್ಬಳೇ ಬಂದಿ ಗಂಡನಲ್ಲಿ ಎಂದು ಪ್ರಶ್ನಿಸುತ್ತಾರೆ. ನೀವು ಈ ವಿಷಯ ತಿಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಕೈ ಮುಗಿಯುತ್ತಿದ್ದೇನೆ. ನಿಮ್ಮ ಪ್ರಯಾಣ ಮುಂದುವರಿಸಿ ಸ್ವಾಮಿ, ಮುಂದುವರಿಸಿ. ಹಾಗಾದರೆ ನೀವು ಬರ್ತೀರಲ್ಲಮ್ಮ? ಖಂಡಿತ ಬರುತ್ತೇನೆ. ನನ್ನವರಲ್ಲಿ ಹೇಳಿ ಜೊತೆಗೆ ಬರುತ್ತೇನೆ. ನೀವು ನಿಮ್ಮ ಗಂಡನ ಜೊತೆ ನಿಮ್ಮ ತವರು ಮನೆಗೆ ಬಂದರೆ ನಿಮ್ಮ ತಂದೆಯವರಲ್ಲಿ ಹೇಳಿ ಸ್ವಲ್ಪ ನನಗೆ ಜಾಸ್ತಿ ಕೊಡಿಸಿ ಅಮ್ಮ. ಖಂಡಿತ ಕೊಡಿಸುತ್ತೇನೆ. ಅಲ್ಲ, ನೀವೇ ಹೇಳಿದ್ದೀರಲ್ಲ ಸ್ವಾಮಿ, ದಕ್ಷಿಣೆ ಕೊಡಲೆಂದೇ ಬೆಟ್ಟದಷ್ಟು ಧನದ ರಾಶಿ ಹಾಕಿದ್ದಾರಂತ. ಹೌದು, ಕೊಟ್ಟರು. ನೀವು ಮುಂದುವರಿರಿ ಸ್ವಾಮಿ, ಮುಂದುವರಿ. ಆಯ್ತಮ್ಮ, ಧನ್ಯನಾದೆ. ಭೋಸೋರ ತೆರಳಲೇತ ನಲ್ಲಿ ಚಿಂತೆ ಪ್ರಾರಂಭವಾಗಿದೆ. ಯಾಕೆ ಹೀಗಾಯಿತು? ಎಲ್ಲಾ ಲೋಕದವರನ್ನು ಆಮಂತ್ರಿಸಿ ಈ ಕೈಲಾಸವನ್ನು ಯಾಕೆ ಮರೆತರು? ಉದ್ದೇಶ ಪೂರ್ವಕವಾಗಿ ಮರೆಯುವಂತಹ ವಿಷಯ ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೂ ಯಾಕೆ ಹೀಗಾಯಿತು? ಏನೇ ಇರಲಿ, ಇಂದು ಮಾತ್ರ ನಡೆಯುವ ಯಜ್ಞ, ತಡ ಮಾಡಿದರೆ ಕಷ್ಟ. ಹಾಗಾಗಿ ಈ ಕೂಡಲೇ ಈ ವಿಷಯವನ್ನು ನನ್ನ ಹೊರಲ್ಲಿ ಹರುತ್ತೇನೆ. ಸ್ವಾಮಿ, ಗೌರಿ, ನಿಮ್ಮ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಇಂದೇನು ವಿಶೇಷ? ಎಲ್ಲಿ ಹೋಗಿದ್ದೆ ಇಷ್ಟೊತ್ತು?
ಸ್ವಾಮಿ, ನೀವು ಧ್ಯಾನಾಸಕ್ತರಾಗಿದ್ದೀರಿ. ಹಾಗಾಗಿ ಏನೋ ನನಗೆ ಒಂದು ಉದಾಸೀನ ಬೇಸರ ಪ್ರಾರಂಭವಾಯಿತು. ಹಾಗೆ ಸ್ವಲ್ಪ ಕೆಳಗಡೆ ಹೋದೆ. ಅದೌದು, ಭಾರಿ ಸಂತೋಷದಲ್ಲಿದ್ದ ಹಾಗೆ ಕಾಣ್ತದೆ. ನಿನ್ನ ಕಾಲುಗಳು ನಿಂತಲ್ಲಿ ನಿಲ್ಲುವುದಿಲ್ಲ, ಯಾಕೆ ಈ ತರ ಉತ್ಸಾಹ? ಹೌದು ಸ್ವಾಮಿ, ತಪ್ಪಲು ಪ್ರದೇಶಕ್ಕೆ ಹೋದಾಗ ನನ್ನ ಬೇಸರವೆಲ್ಲವೂ ಹೋಯಿತು, ಬಹಳ ಸಂತೋಷವಾಯಿತು. ಮತ್ತು ಒಂದು ವಿಷಯ ಇದೆ. ಏನು? ನೀವು ಸ್ವಲ್ಪ ಮುಖ ತಿರುಗಿಸಿ ನೋಡಿ, ನೋಡಿ, ನೋಡಿರಿ, ನೋಡಿರಿ, ನೋಡಿರಿ ಸ್ವಾಮಿ, ನಿಮ್ಮಯ ಮಾವ ಮಾಡೋವ ಯಜ್ಞವಂತೆ. ಯಾರು? ನಿಮ್ಮಯ ಮಾವ. ನಿಮ್ಮಯ ಮಾವ ಮಾಡೋವ ಯಜ್ಞವಂತೆ. ನಿಮ್ಮಯ ಮಾವ. ನೋಡಿರಿ ದ್ವಿಜರು ಹೋಗುವುದನು. ಹೌದು ಸ್ವಾಮಿ. ಮಯ ಮಾವ ಮಾಡೋವ ಯಜ್ಞವಂತೆ. ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಎಲ್ಲಕ್ಕ ತಂಗಿರು. ಹೌದು ಸ್ವಾಮಿ. ಬಾಂಧವರಿಲ್ಲ ಕೂಡೇರ್ಪನಂತೆ. ಎಲ್ಲರೂ ಬಾಂಧವರಿಲ್ಲ ಕೂಡೇರ್ಪನಂತೆ. ಬದವರೆಲ್ಲ ಗುಡಿ ಪರಂದೆ ಬಲ್ಲಿರಿ ಬಹುಗಾಲವಾಯ್ತು. ಬನ್ನಿ ಸ್ವಾಮಿ, ಹೋಗುವ ಹೋಗುವ. ಬಲ್ಲಿರಿ ಬಹುಗಾಲವಾಯ್ತು. ಕಾಣದಿ ಮನನಿಲ್ಲದು ಎನಗೆಂದಳು. ಮನ ನಿಲ್ಲದು ಎನಗೆಂದಳು. ಕಾಂದ ಸ್ವಾಮಿ, ಗೌರಿ, ನಮ್ಮ ತವರು ಮನೆಯದ್ದು ದೊಡ್ಡ ಸಂಸಾರ. ನನ್ನ ಅಕ್ಕ ತಂಗಿಯರನ್ನು ಬೇರೆ ಬೇರೆ ಲೋಕಕ್ಕೆ ಮದುವೆ ಮಾಡಿಸಿ ಕೊಟ್ಟಿದ್ದಾರೆ. ಸರಿ. 3 ಲೋಕಗಳಲ್ಲಿಯೂ ನಮಗೆ ಸಂಬಂಧಿಕರಿದ್ದಾರೆ.
ತವರು ಮನೆಯಲ್ಲಿ ಇಂತಹ ಒಂದು ಸಂಭ್ರಮ ನಡೆಯುವಾಗ ಅವರೆಲ್ಲರೂ ಬಂದೇ ಬರುತ್ತಾರೆ. ನಾನು ಮದುವೆಯಾಗಿ ಬಂದಾಗಿನಿಂದ ಅವರ ಮುಖವನ್ನು ನೋಡಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ ಅವರನ್ನೆಲ್ಲ ನೋಡಿ ಮಾತನಾಡಿಸಿ ಬರಬೇಕೆಂಬ ಆಸೆ ನನಗಾಗುತ್ತಾ ಇದೆ. ಹಾಗೆ ಅನೇಕ ಬಾಂಧವರು ಬಂದು ಅಲ್ಲಿ ರಂಜಿಸುವರಂತೆ. ಹಾಗಾಗಿ ನಾನು ಹೋಗ್ತೇನೆ ಸ್ವಾಮಿ, ನಾವು ಹೋಗುವ ಸ್ವಾಮಿ. ಅಲ್ಲ, ಈಗ ಅವರೆಲ್ಲ ಬರ್ತಾರಂತೆ ನಿಮಗೆ ಹೇಳಿದವರು ಯಾರು? ಬ್ರಾಹ್ಮಣರು ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದಾರಂತೆ. ನೋಡು, ಇದರಲ್ಲೇ ಪ್ರತ್ಯಕ್ಷ ಸಾಕ್ಷಿ ಇದೆ. ಯಾರೆಲ್ಲ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕೋ ಅವರಿಗೆಲ್ಲ ಆಮಂತ್ರಣವನ್ನು ಕಳುಹಿಸಿದ್ದಾನೆ. ಯಾರಿಗೆ ಆಮಂತ್ರಣ ಇಲ್ಲವೋ ಅವರು ಹೋಗಬಾರದೆಂದಲ್ಲವೇ ಅರ್ಥ? ಈಗ ನಮಗೂ ಆಮಂತ್ರಣದ ಅಗತ್ಯವಿದೆಯೇ? ಅರೋಹಿಸದೈದೋದನೋಚಿತಾಯನ ಬೇಡ ಬೇಡ ಸ್ವಾಮಿ. ಅರೋಹಿಸದೈದೋದನೋಚಿತಾಯನ ಬೇಡ ಅರುಹ ಬೇಕೆಂಬುದಿಲ್ಲ, ಹೇಳಬೇಕೆಂದಿಲ್ಲ, ಅರುಹ ಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ಗೃಹಕ್ಕೆ ರಾಜನ ಗೃಹಕ್ಕೆ ಕಾಂತನ ಗೃಹಕ್ಕೆ ಅರಸನ ಗೃಹಗಳಿಗೆ ಅರಸನ ಗೃಹಕ್ಕೆ ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹ ಅರಸನ ಗೃಹಗಳಿಗೆ ಅರೋಹಿಸದೈದೋದನೋಚಿತ ಎನ ಬೇಡ ಅರುಹ ಬೇಕೆಂಬುದಿಲ್ಲ, ನಮಗೆ ಅರುಹ ಬೇಕೆಂಬುದಿಲ್ಲ. ನಮಗೆ ಸ್ವಾಮಿ, ಸತಿ, ಆಮಂತ್ರಣವಿಲ್ಲದೆ ಅಲ್ಲಿಗೆ ಹೋಗುವುದು ಸರಿಯಲ್ಲ. ಸರಿಯಲ್ಲ, ತಪ್ಪು ಎಂದು ನೀವು ಹೇಳುತ್ತಿದ್ದಿ. ಹೌದು. ಆಮಂತ್ರಣವಿಲ್ಲದೆ 4 ಕಡೆಗಳಿಗೆ ಹೋಗಬಹುದು ಎನ್ನುವುದು ಶಾಸ್ತ್ರದಲ್ಲಿಯೇ ಹೇಳುತ್ತದೆ. ರಾಜನ ಅರಮನೆಯಲ್ಲಿ ಏನಾದರೂ ಕಾರ್ಯಕ್ರಮವಿದ್ದರೆ ಪ್ರಜೆಗಳಿಗೆ ಆಮಂತ್ರಣದ ಅಗತ್ಯವಿಲ್ಲ. ಗುರುವಿನ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮವಿದ್ದರೆ ಶಿಷ್ಯನಾದವನಿಗೆ ವೈಯಕ್ತಿಕ ಆಮಂತ್ರಣದ ಅಗತ್ಯವಿಲ್ಲ. ಅಗತ್ಯ ಇಲ್ಲ. ತನ್ನ ತವರು ಮನೆಗೆ ಹೋದ ಸತಿಗೆ ತನ್ನ ಗಂಡನ ಮನೆಗೆ ಬರಲು ಹೇಳಿಕೆಯ ಅಗತ್ಯವಿಲ್ಲ. ತನ್ನ ತವರು ಮನೆಯಲ್ಲಿ ಉತ್ಸವ ಹೊಂದಿದ್ದರೆ ಆಮಂತ್ರಣವಿಲ್ಲದೆಯೂ ಭಾಗವಹಿಸಬಹುದು. ಸತಿ, ಸ್ವಾಮಿ, ನೀನು ಹೇಳಿದ ನ್ಯಾಯ ಸರಿ. ಪ್ರಜಾಧರ್ಮ, ಶಿಷ್ಯ ಧರ್ಮ, ಸತಿ ಧರ್ಮ, ಪುತ್ರ ಧರ್ಮ. ಆದ್ರೆ ಇದು ಯಾವುದು ನಮಗಿಲ್ಲಿ ಅನ್ವಯಿಸುವುದಿಲ್ಲ. ಯಾಕೆ ಗೊತ್ತಾ? ಪ್ರಜಾಧರ್ಮದಲ್ಲಿ ನಾವು ಅವನ ಪ್ರಜೆಗಳಲ್ಲ, ಶಿಷ್ಯ ಧರ್ಮದಲ್ಲಿ ನಾನು ಅವನ ಶಿಷ್ಯನಲ್ಲ. ಅವನು ಹೇಳಿಕೊಳ್ತಿರ್ಬೋದು ನನ್ನ ಶಿಷ್ಯ ಎಂದು, ಆದ್ರೆ ನಾನು ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತೆ ಸತಿ ಧರ್ಮದಲ್ಲಿ ನಾನು ಅವನ ಸತಿಯಲ್ಲ. ಮತ್ತು ಒಂದು ಹೇಳಿದೆ, ಪುತ್ರ ಧರ್ಮ. ಪುತ್ರ ಧರ್ಮ ಇದೆ, ಆದ್ರೆ ಪುತ್ರಿಕಾ ಧರ್ಮ ವಾಡಿಕೆಯಲ್ಲಿಲ್ಲ. ಮಗಳನ್ನು ಮದುವೆ ಮಾಡಿಕೊಟ್ಟ ನಂತರ ಮಗಳನ್ನು ತಂದೆ ಮಗಳು ಎಂದು ಸ್ವೀಕರಿಸುವುದಲ್ಲ, ಬಂಧು ಎಂದು ಸ್ವೀಕರಿಸಬೇಕಂತೆ. ಹಾಗೆ ಇಡೀ ಊರಿಡೀ ಆಮಂತ್ರಣ ಕೊಡುವುದಕ್ಕಿಂತ ಮೊದಲು ಮಗಳಿಗೆ, ಮಗಳ ಮನೆಗೆ ಆಮಂತ್ರಣ ಕೊಡ್ಬೇಕಂತೆ. ಮಾತ್ರ ಅದು ಅಲ್ಲ, ಅಳಿಯನಾದವನು ಮಾವನಿಗೆ ಪುತ್ರನ ಸಮಾನ ಎಂಬುದಾಗಿ ಹೇಳ್ತಾರೆ. ಸರಿ. ಆದ್ರೆ ಇಲ್ಲಿ ಅವನ್ ನಿನ್ನನ್ನು ನನಗೆ ಮದುವೆ ಮಾಡಿಸಿ ಕೊಟ್ಟದಲ್ಲ,
ನಾನು ನಿನ್ನನ್ನು ಹಾರಿಸಿಕೊಂಡು ಬಂದದ್ದು. ಹಾಗೆ ಕೊನೆಗೆ ನಿರ್ವಾಹ ಇಲ್ಲದೆ ಅವನು ಹರಸಿದ್ದು. ಆದ ಕಾರಣ ಅದಕ್ಕೂ ಅವನಿಗೆ ಅರ್ಹತೆ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಗೌರಿ, ಅಲ್ಲಿಗೆ ಹೋಗಬೇಡ. ಸ್ವಾಮಿ, ಪತಿಯಲ್ಲಿ ಎಷ್ಟು ವೈಭವ ಇದ್ದರೂ ಪದೆಯಲ್ಲಿ ಬೇಕಾದ ವೈಭವ ಇದ್ದರೋ ಹೌದು ಸ್ವಾಮಿ. ಪಿತೃಗೃಹದೋತ್ಸವಕ್ಕೆ ನನ್ನ ತವರು ಮನೆಗೆ ಪದೆಯಲ್ಲಿ ಬೇಕಾದ ವೈಭವ ಇದ್ದರೂ ಪಿತೃಗೃಹದೋತ್ಸವಕ್ಕೆ ಹೋಗದಿರುವುದಕ್ಕೆ ಆಗುತ್ತದೆ. ಸತಿಯರು ಬಯಸುವುದು ಹೋಗುವುದೆಲ್ಲೋ, ಸತಿಯರು ಬಯಸುವುದು ಹೋಗುವುದೆಲ್ಲ ಪಾದಕ್ಕೆ ರಗಲೆಂದ ಪಾದಕ್ಕೆ ರಗಲೆಂದ ಸ್ವಾಮಿ, ಸತಿ ಹೆಣ್ಣಾದವಳಿಗೆ ತನ್ನ ಪತಿಯಲ್ಲಿ ಎಷ್ಟು ವೈಭವ ಇದ್ದರೂ ತನ್ನ ತಂದೆ ತಾಯಿಯನ್ನು ಮರೆಯಲು ಸಾಧ್ಯವೇ? ಸಾಧ್ಯ ಇಲ್ಲ. ತಂದೆ ತಾಯಂದಿರು ಎಷ್ಟೇ ಬಡವರಿದ್ದರು ಆ ಸಂಬಂಧವನ್ನು ಕಳಚಲು ಸಾಧ್ಯ. ತವರು ಮನೆಯಲ್ಲಿ ಇಂತಹ ಒಂದು ಉತ್ಸವ ನಡೆಯುತ್ತಿರುವಾಗ ನಾವೆಲ್ಲರೂ ಪಾಲ್ಗೊಳ್ಳದಿದ್ದರೆ ನಾಳಿನ ದಿನ ಜನರು ಏನು ಆಡಿಯಾರು? ಆ ಬ್ರಾಹ್ಮಣರ ಮಂದಿಗೆ ನಾನು ತಲೆ ತಗ್ಗಿಸುವಂತಾಯಿತು. ಈಗಲಾದರೂ ನಾವು ಅಲ್ಲಿಗೆ ಹೋಗದಿದ್ದರೆ ಕ್ಷಣ ಕ್ಷಣಕ್ಕೂ ನಾನು ದುಃಖವನ್ನು ಅನುಭವಿಸಬೇಕಾದೀತು. ನಿಮಗೆ ಅಲ್ಲಿಗೆ ಬರಲು ಮನಸ್ಸಿಲ್ಲದಿದ್ದರೆ ಚಿಂತೆ ಇಲ್ಲ, ನಾನಾದರೂ ಹೋಗಿ ಆ ಉತ್ಸವದಲ್ಲಿ ಪಾಲ್ಗೊಂಡು ನಾಳೆ ಬರುತ್ತೇನೆ ಸ್ವಾಮಿ, ನಾಳೆ ಬರುತ್ತೇನೆ. ಗೌರಿ, ನಿನ್ನಲ್ಲಿ ಪ್ರೀತಿ ಕಡಿಮೆ ಇದ್ದ ಕಾರಣ ನೀನು ಹೋಗುದು ಬೇಡ ಎಂದದ್ದಲ್ಲ. ನಿನ್ನಲ್ಲಿ ಪ್ರೀತಿ ಹೆಚ್ಚಿರುವುದರಿಂದಲೇ ಹಾಗೆ ಹೇಳಿದ್ದು. ಯಾಕೆಂದರೆ ನಿನ್ನ ಮನಸ್ಸಿಗೆ ನೋವಾಗುವಂತಹ ವಿಷಯವನ್ನು ಹೇಳುವುದು ಬೇಡ ಎಂದು ಇದುವರೆಗೆ ಸುಮ್ಮನಿದ್ದೆ. ಆದರೆ ಆ ವಿಷಯವನ್ನು ಹೇಳಿಕೆ ಇದುವೇ ಸಕಾಲ ಎಂದು ಭಾವಿಸುತ್ತೇನೆ. ಒಂದು ದಿವಸ ಏನಾಯ್ತು ಎಂದು ಬಲ್ಲೆಯಾ? ಏನಾಯ್ತು ಸ್ವಾಮಿ? ದಿದ್ದಿಸಿ ಜರದೆಲ್ಲ ನುಡಿರಂಧ ನುಡಿಯ ಎಲ್ಲದೂ ನಾ ಮರವೆನೆ ಬರೆಯ ಹೇಗೆ ಬರೆಯಲಿ? ಎಲ್ಲದೂ ನಾ ಮರವೆನೆ ಬರೆಯ ಆ
ದೇಹಕ್ಕಾದ ಗಾಯವನ್ನು ಸುಲಭದಲ್ಲಿ ವಾಸಿ ಮಾಡಬಹುದು, ಆದರೆ ಮನಸ್ಸಿಗಾದ ಗಾಯವು ವಾಸಿ ಆಗುವುದು ತುಂಬಾ ಕಷ್ಟ. ನಿನ್ನ ಮನಸ್ಸಿಗೆ ನೋವಾಗಬಹುದು ಎನ್ನುವ ವಿಚಾರಕ್ಕಾಗಿ ನಾನು ಆ ಒಂದು ವಿಷಯವನ್ನು ಇದುವರೆಗೆ ಬಚ್ಚಿಟ್ಟಿದ್ದೆ. ಏನು ಸ್ವಾಮಿ? ಬಹಳ ಹಿಂದೆ ಮರೀಚಿ ಬ್ರಹ್ಮರು ಗಂಗಾ ಯಮುನಾ ಸರಸ್ವತಿ ಅಂದ್ರೆ ಸಿಂಹ ಕ್ಷೇತ್ರದಲ್ಲಿ ಒಂದು ಜ್ಞಾನ ಸತ್ರವನ್ನು ನಡೆಸಿದ ವಿಷಯ ನಿನಗೂ ತಿಳಿದಿದೆಯಲ್ಲ? ತಿಳಿದಿದೆ ಸ್ವಾಮಿ. ಆ ಯಜ್ಞದಲ್ಲಿ ನಾನು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೆ. ಅಲ್ಲಿಗೆ ಬಂದಂತಹ ದಕ್ಷನು ಅಂದ್ರೆ ಸಭೆಯ ಮಧ್ಯದಲ್ಲೇ ಪ್ರವೇಶಿಸಿದ್ದಾನೆ. ಯಾವುದೇ ಒಂದು ಸಮಾರಂಭಕ್ಕೂ ಸಭೆ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಬಂದ್ರೆ ಅವರಿಗೆ ಬೇಕಾದಂತಹ ಸೂಕ್ತ ಮರ್ಯಾದೆ ಗೌರವಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಭೆಯಲ್ಲಿ ಇರುವಂತಹ ಎಲ್ಲರೂ ಎದ್ದು ಆತನಿಗೆ ಗೌರವವನ್ನು ಅರ್ಪಿಸಿದರು. ಆದರೆ ಸಭಾಧ್ಯಕ್ಷನಾಗಿ ಕುಳಿತಂತಹ ನಾನು ಸಭೆಯಿಂದ ಹೇಳಲಿಲ್ಲ, ಅವನಿಗೆ ಗೌರವ ಕೊಡಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅವನು ನನ್ನನ್ನು ವಿಧವಾಗಿ ನಿಂದಿಸಿದ. ಅವನಾಡಿದಂತಹ ಪರಶುವಾಕ್ಯಗಳನ್ನು ಈಗಲೂ ನನಗೆ ಅರಗಿಸಿಕೊಳ್ಳಲು ಕಷ್ಟವಾಗುತ್ತಾ ಇದೆ. ಅವನೇನು ಹೇಳಿದ ಗೊತ್ತೇ? ಕೋಡಗನ ಕೈಗೆ ವರಮಾಲೆಯ ಕೊಟ್ಟ ಹಾಗಾಯಿತು, ಮತ್ತೆ ನಾನು ಸ್ಮಶಾನವಾಸಿಯಂತೆ, ನನಗೆ ಸ್ನಾನವಿಲ್ಲಂತೆ, ನನಗೆ ಮನೆ ಇಲ್ಲವಂತೆ, ಇಂತಹ ಮಾತುಗಳನ್ನು ಆಡಿದಂತಹ ದಕ್ಷ ಕೊನೆಗೆ ಆ ಸಭೆಯಲ್ಲಿ ನಿಲ್ಲದೆ ಅರ್ಧಕ್ಕೆ ಹೊರಟ. ಆದ ಕಾರಣವೇ ನಾನು ಹೇಳ್ತಾ ಇರೋದು, ಈಗ ಇಂತಹ ಯಾಗಕ್ಕೆ ಆಮಂತ್ರಣ ಇಲ್ಲದೆ ನಾವು ಹೋದರೆ ಖಂಡಿತ ಅವಮಾನ ತಪ್ಪಿದ್ದಲ್ಲ. ಹಾಗಾಗಿ ಗೌರಿ ಹೋಗದಿರು. ಸ್ವಾಮಿ, ನನ್ನ ಅಪ್ಪಯ್ಯನು ಕೋಪದಿಂದ 2 ಬೈದಿರಬಹುದು, ಆದರೆ ಹಿರಿಯರು ಕಿರಿಯರನ್ನು ಬೈಯುವುದು ಸ್ವಾಭಾವಿಕ. ಅದರಲ್ಲಿ ಅಪರಾಧವೇನೂ ಇಲ್ಲ. ಅಷ್ಟಕ್ಕೂ ಹೆಣ್ಣು ಕೊಟ್ಟ ಮಾವ ಎಷ್ಟು ದಿವಸ ಅಂತ ದ್ವೇಷ ಸಾಧಿಸಿಯಾರು. ಆ ದ್ವೇಷವನ್ನು ಅಲ್ಲಿಗೆ ಬಿಟ್ಟು ಬಿಡುತ್ತಿದ್ದರೆ ಏನು ಆಗ್ತಿರ್ಲಿಲ್ಲ. ಈಗ ಏನಾಗಿದೆ ಗೊತ್ತಾ? ಆ ಬೀಜದಲ್ಲಿ ನಮ್ಮ ಕರೆಯಲು ಆ ದುಷ್ಟ ಕ್ರತುವಿಗೆ ಪೋಪೆದಾನೆಂದು ಆ ಬೀಜದಲ್ಲಿ ನಮ್ಮ ಕರೆಯಲು ಆ ದುಷ್ಟ ಕ್ರತುವಿಗೆ ಪೋಪೆದಾನೆಂದು ಸಾಧಿದು ಬರೋ ಹಾಗೆ ತನವ ನಮ್ಮೊಳಗೆ ಸಾಧಿದು ಬರು ಹಾಗೆ ತನವ ನಮ್ಮೊಳಗೆ ಹೋದರೆ ಅವಮಾನ ತಪ್ಪದು ಕಡೆಗೆ ಖಂಡಿತ ಅವಮಾನ ತಪ್ಪದು. ಗೌರಿ ಸ್ವಾಮಿ, ಆ ದ್ವೇಷವನ್ನು ಅಲ್ಲಿಗೆ ಬಿಟ್ಟು ಬಿಡುತ್ತಿದ್ದರೆ ಏನೂ ಆಗುತ್ತಿರಲಿಲ್ಲ. ಆದ್ರೆ ಈಗಾಗಲೇ ನಮಗೆ ಅರಿವಿಲ್ಲದಂತೆ ಒಂದು ಯಜ್ಞವನ್ನು ಮಾಡಿ ಪೂರೈಸಿ ಆಗಿದೆ. ಈಗ ಲೋಕಾಂತರಗಳ ಎಲ್ಲರನ್ನು ಆಮಂತ್ರಿಸಿ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಮರೆತು ಮಾಡುವಂತಹ ಒಂದು ಯಜ್ಞ ಇದು. ಯಾವುದೇ ಒಂದು ಯಾಗ ಯಜ್ಞ ಇರಲಿ, ಅದು ಲೋಕದ ಹಿತಕ್ಕಾಗಿ ಆಗಬೇಕು. ಆದರೆ ಇದು ಲೋಕದ ಹಿತದೃಷ್ಟಿಯಿಂದ ಮಾಡುವಂತಹ ಯಜ್ಞ ಅಲ್ಲ. ಇದು ನಮ್ಮನ್ನು ಅವಮಾನಿಸಲಿಕ್ಕೆಂದೇ ಮಾಡಿದಂತಹ ದುಷ್ಟ ಕ್ರತು. ಅಲ್ಲಿಗೆ ನಾವು ಹೋದರೆ ಖಂಡಿತ ನಮಗೆ ಅವಮಾನ ತಪ್ಪಿದ್ದಲ್ಲ. ಬಂಧುಗಳನ್ನು ಕಾಣಲೇಬೇಕೆಂಬ ಮೋಹ ನಿನ್ನನ್ನು ಆವರಿಸಿದೆ. ಮೋಹವೂ ಒಂದು ವಿಕಾರವೇ. ಯಾರು ನಮ್ಮಲ್ಲಿ ಸ್ನೇಹವನ್ನು ಮುರಿದಿದ್ದಾರೋ ಅವರಲ್ಲಿ ನಾವು ಹೋಗಬಾರದು, ಹೋಗಕೂಡದು. ಹಾಗಾಗಿ ಗೌರಿ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಗೌರಿ ಹೋಗದಿರು, ಹೋಗದಿರು. ಸ್ವಾಮಿ ಬೇಡ, ಬೇಡ ಹೋಗದಿರೆಂಬ ವಚನವೋ ಆಡಿ ಕೆಡಿದದಿರೆಂಬ ಪತಿಯನೋ ಆಡಿ ಕೆಡಿಸದಿರಿ, ಆಡಿ ಕೆಡಿದದಿರೆಂಬ ಪತಿಯನೋ ಕಾಡಿದಳು ಕಮಲಾಲಯ
ವಚನವ ಆಡಿ ಕೆಡಿದನಿರೆಂಬ ಬದಿಯನೋ ಕಾಡಿದಳು ಗಮನಾಚಿ ಗೌರವೆದುಮ್ಮೆ ಗೋಳಿಡುದ ಸ್ವಾಮಿ, ನೀವಾಡಿದಂತಹ ಮಾತುಗಳನ್ನು ಮೈಯೆಲ್ಲ ಕಿವಿಯಾಗಿಸಿ ಕೇಳಿಸಿಕೊಂಡೆ. ನಿಮಗೆ ಅಲ್ಲಿಗೆ ಹೋಗಲು ಮನಸ್ಸಿಲ್ಲದಿದ್ದರೆ ನೀವು ಬರುವುದು ಬೇಡ. ನಾನು ಹೋಗ್ತೇನೆ ಸ್ವಾಮಿ, ನಾನು ಹೋಗ್ತೇನೆ. ಆದರೆ ಬೇಡ ಎನ್ನುವ ಶಬ್ದವನ್ನು ಮಾತ್ರ ಆಡಬೇಡಿ. ಯಾಕೆಂದರೆ ಇಂತಹ ಶಬ್ದ ನಿಮ್ಮ ಬಾಯಿಯಿಂದ ಬಂತು ಎಂದಾದರೆ 28 ಅದು ರಾಜ ಚಕ್ರವಾಹನ. ದಯವಿಟ್ಟು ಅದನ್ನು ಮರೆಯಲು ನನ್ನಿಂದ ಸಾಧ್ಯವಿಲ್ಲ. ನಿತ್ಯವೂ ಕಣ್ಣೀರಿನಿಂದ ನಿಮ್ಮ ಪಾದವನ್ನು ತೊಳೆಯುತ್ತಿದ್ದ ನಾನು ಇಂದು ಕಣ್ಣೀರಿನಿಂದ ತೊಳೆಯುತ್ತಿದ್ದೇನೆ. ಗೌರಿ ಹೋಗಿ ಬಾ ಎಂಬ ಒಂದು ಮಾತನ್ನು ಆಡಿ ನಾನು ಈಗಲೇ ತೆರಳುತ್ತೇನೆ ಸ್ವಾಮಿ, ನಾನು ಈಗಲೇ ತೆರಳುತ್ತೇನೆ. ಒಂದೇ ಒಂದು ಮಾತು ಸ್ವಾಮಿ. ನೋಡಿ ಬರಗರ ನೋಡಿ ಪುರಗರ ಬಂದಿ ಒಳಗತಿ ಕೇಡೆನು ತನಿಶ್ಚಯಿಸಿಯೇ ಬಂದಿ ಒಳಗತಿ ಕೇಡು ಏನು ತನಿಶ್ಚಯಿಸಿಯೇ ಮಿಗೆ ಮಾತಾಡದೆ ಮೌನದಿಂದಲಿರಳ ಭುಜಾಕ್ಷಿ ಮಿಗೆ ಮಾತಾಡದೆ ಮೌನದಿಂದಲಿರಳ ಅಭುಜಾಕ್ಷಿ ನೋಡಿ ಪುರಧರ ಕಾಲ ಮೇಲೆ ಬಿದ್ದು ಗೋಗರೆಯುತ್ತಿದ್ದಾಳೆ ಗೌರಿ. ವಾಯುವೆ ಸೊಬಗನಿ ಯಾಗದ ಸೊಬಗನಿ ಕಿಸಿಯೇ ಪತಿ ಭಾಗವನಿಡದಿರ್ಪಕೃತೋ ನಿರೂಪಿಸುತ್ತ ಪತಿ ಭಾಗವ ನಿಡದಿರ್ಪಕೃತೋ ನಿರೂಪಿಸುತ್ತ ಹರ ಹರ ಈಗದೆ ತನಗ ತೆನುದ ಅಳಲಿದಳು ಸಭೆಯೊಳು ಹರ ಹರ ಈಗದೆ ತನಗ ತೆನುದ ಅಳಲಿದಳು ಸಭೆಯೊಳು ಅಳಲಿದಳು ಸಭೆಯೊಳು ಏತಗೆ ಬಾದೆನು ತಾನಿ ಮಾತಗೆ ಮಾಡುವ ಯಂಜದ ಹೃದಯವಾದರಗದೆ ಮೌದೇತರನಾಗ ಯಾಕೆ ಬಂದೆ ಯಜ್ಜದ ರೀತಿಯ ಅರಿಯನೆ ಮೌದೇತರನೇನೋ ವಿಧಿಯೇ ಶಂಕರ ಶಂಕರನೇ ಶಶಿಧರನೇ ಶಿವನೇ ಶಂಕರನೇ ಶಶಿಧರನೇ ಗಂಗಾಧರನೇ ಪುರಹರನೇ ಭಯಹರನೇ
ಯಾರು ಮಾತನಾಡದಿದ್ದರೇನಂತೆ ಇಲ್ಲೇ ಬದಿಯಲ್ಲಿ ಕುಳಿತು ಯಾಗದ ಸೊಬಗನ್ನು ವೀಕ್ಷಿಸುತ್ತಿದ್ದರೆ ಇಲ್ಲೇನು ನಡೆಯುತ್ತಿದೆ? ಏನು ಮಾಡುತ್ತಾ ಇದ್ದಾರೆ ಇವರು? ಇಂದ್ರಾದಿ ದೇವತೆಗಳಿಗೆ ಮಂತ್ರ ಪುರಸ್ಸರವಾಗಿ ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಶೆಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ದಿವ್ಯಾಹುತಿಯ ಸಮರ್ಪಣೆಯಾಗುತ್ತಿದ್ದರೆ ಈಶಾನ್ಯ ದಿಕ್ಕಿನ ಅಧಿಪತಿಯಾದ ಈಶನಿಗೆ ಹವಿಸಿನ ಸಮರ್ಪಣೆ ಇಲ್ಲವೇ? ಇದು ಯಾಕವೇ? ಇದು ಯಜ್ಞವೇ? ಹೌದು ಹೌದು, ಇದು ನನ್ನ ದೇವರನ್ನು ಅಪಮಾನಿಸಲೆಂದೇ ಮಾಡಿದಂತಹ ದುಷ್ಟ ಯಾಗ. ಈ ದುಷ್ಟ, ಈ ದುರ್ಮತಿ ಮಾಡಿದಂತ ಯಾಗಕ್ಕೆ ನಾನು ಯಾಕಾಗಿ ಬಂದೆನು? ಶಿವ ವಿದ್ವೇಷದಿಂದಲೇ ಭೂಯಿಷ್ಠವಾದಂತಹ ಈ ಯಾಗ ಇದು ಪಾತಕ, ಇದು ಅನ್ಯಾಯ, ಇದು ಘೋರ ವಿಪತ್ತು. ತಂದೆ ಮಾಡುವಂತಹ ಯಾಗ, ಅದರಲ್ಲಿ ನನ್ನ ಪತಿಗೆ ನೀಡುವಂತಹ ದಿವ್ಯಾಹುತಿಯನ್ನು ಕಣ್ಣಾರೆ ಕಾಣಬೇಕು, ಕಣ್ತುಂಬಿಸಿಕೊಳ್ಳಬೇಕೆಂಬ ಆಸೆಯಿಂದ ಬಂದರೆ ಪಾತಕದಲ್ಲಿ ಭಾಗಿಯಾಗುವಂತಾಯ್ತಲ್ಲ. ಈ ದುಷ್ಟ ಯಾಗಕ್ಕೆ ಪತಿಯ ಮಾತನ್ನು ಬಿಟ್ಟು ನಾನು ಯಾಕಾಗಿ ಬಂದೆ? ಶಿವನ ಮಹಿಮೆ ಈತನಿಗೇನು ಗೊತ್ತು? ತ್ರಿಲೋಕದಿಂದಲೂ ಪೂಜಿಸಲ್ಪಡುವಂತಹ ತ್ರೈಲೋಕ್ಯ ವಂದಿತ, ಹಣೆಯಲ್ಲಿ ಚಂದ್ರನನ್ನು ಧರಿಸಿದಂತಹ ಚಂದ್ರಧರೆ, ಶಿರದಲ್ಲಿ ಗಂಗೆಯನ್ನು ಧರಿಸಿದಂತಹ ಗಂಗಾಧರ, ಕೊರಳಲ್ಲಿ ಸರ್ಪವನ್ನು ಧರಿಸಿದಂತಹ ನಾಗಭೂಷಣ, ಅಂತಹ ಶಿವನ ಮಹಿಮೆ ಈ ನೀಚನಿಗೆ ಹೇಗೆ ಗೊತ್ತಾಗಬೇಕು? ನಾನು ಕೈಲಾಸದಿಂದ ಹೊರಟು ಬರುವಾಗಲೇ ನನ್ನವರು ಹೇಳಿದ್ರಲ್ಲ, ಗೌರಿ ಹೋಗದಿರು ಎಂಬುದಾಗಿ. ಹೋದರೆ ಆಗುವುದೇಗತೆ ಎಂದನೋ, ಹೋಗದಿರುವುದಿಲ್ಲಿ ಹೋದರೆ ಆಗುವುದೇ ಬರೇ ಎಂದನೋ. ಆಗಲೇ ಪದಗಳು ಬೇಡುದ ತ್ಯಾಗವೇ ಆದುದಿಲ್ಲ. ಶಿವನೇ ಕೈಲಾಸದಿಂದ ಹೊರಟು ಬರುವಾಗಲೇ ನನ್ನ ಪತಿದೇವರು ಸಾವಿರ ಸಾವಿರ ಬಾರಿ ಹೇಳಿದರು, ಗೌರಿ ಹೋಗದಿರು ಎಂಬುದಾಗಿ. ಎಲ್ಲವೂ ಹೋಯಿತು. ಸರ್ವಸ್ವವಾಗಿದ್ದಂತಹ ಆ ಶಿವ ಸಾನ್ನಿಧ್ಯ, ಸರ್ವೋಚ್ಚವಾಗಿದ್ದಂತಹ ಆ ಶಿವಾನುಗ್ರಹ, ಸರ್ವಸ್ವವಾಗಿದ್ದಂತಹ ಶಿವಸತಿ ಎನ್ನುವಂತಹ ಬಿರುದು ಎಲ್ಲವೂ ಹೋಯಿತು. ಇನ್ನೇನು ಮಾಡ್ಲಿ, ಇನ್ನೇನು ಮಾಡ್ಲಿ? ಮರಳಿ ಕೈಲಾಸಕ್ಕೆ ಸೇರಲಿ? ಖಂಡಿತಕ್ಕೂ ಸಾಧ್ಯವಿಲ್ಲ. ಅಪ್ಪನೆಂಬ ದುಷ್ಟ ವ್ಯಕ್ತಿ
ಮಂಗಳವನ್ನು ಅರುಹಲಾರಿ, ಅಲ್ಲಿಗೆ ಹೋಗಲಾರಿ, ಇಲ್ಲಿ ಉಳಿಯಲಾರಿ. ಅತ್ತ ಗಂಡನ ಮನೆಯೂ ಇಲ್ಲವಾಯಿತು. ಇತ್ತ ತವರ ಮನೆಯಲ್ಲೂ ಮನ್ನಣೆ ಇಲ್ಲ. ಹೆಣ್ಣಾದವಳಿಗೆ ಪತಿಯ ಮನೆ, ತವರ ಮನೆ ಇದೆರಡನ್ನು ಕಳೆಕೊಂಡದ ಹೆಣ್ಣಿಗೆ ಉಳಿದಿರುವುದಾದರೂ ಏನು? ಉಂಟಲ್ಲ, ಇದೆಯಲ್ಲ ಈ ಪಾಪಿಯಿಂದ ಸೃಷ್ಟಿಸಲ್ಪಟ್ಟಂತ ಈ ದೇಹ, ಈತನಿಂದ ಸೃಷ್ಟಿಸಲ್ಪಟ್ಟಂತ ಈ ದೇಹವನ್ನು ಇವನ ಮುಂದೆಯೇ ಸುಟ್ಟು ನಾಶ ಮಾಡಬೇಕು. ಇಲ್ಲಿ ಬಂದು ಸೇರಿದವರು ಎಲ್ಲರೂ ಇದಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು, ಅನುಭವಿಸಲೇಬೇಕು. ಇಕ್ಕಲೆಗೆ ಗಂಟೊಂಡ ಮಾಡಿದ ಮತ್ತೆ ಸುರರ್ಗಳನ್ನು ನೋಡಿ ಕಿರುನಗೆ ಸೂತ ನೀಕ್ಷಿಸುದ. ದೇವೇಂದ್ರ, ಸುಮನಸರೇ, ನೋಡಿ ಈಕೆಯ ಅವಸ್ಥೆಯನ್ನು. ಇವಳಿಗೆ ಇಲ್ಲಿಗೆ ಬರಲು ಯಾರು ಹೇಳಿಕೆ ನೀಡಿದ್ದು? ಹೇಳಿಕೆ ಇಲ್ಲದೆ ಬಂದರೆ ಆಗುವುದು ಹೀಗೆ. ನೋಡಿ ಸುರರನ್ನು ಹೋಗಲೇ ತಂದೆಗೆ ನುಡಿದ ಲಭ್ಯಾಗಿ ಸುಖದ ಹೀನನೆ ಗಡಿಸಿಕೊಂಡ ಎಲ್ಲ ಪಾಪಿ ತುಂಬಿದ ಸಭೆಯಲ್ಲಿ ನನ್ನನ್ನು ಮತ್ತು ನನ್ನ ಪತಿಯನ್ನು ಅಡಿಗಡಿಗೆ ಅವಮಾನ ಮಾಡುತ್ತಿದ್ದೀಯಲ್ಲ. ಶಿವನ ಮೇಲೆ ದ್ವೇಷವನ್ನು ಕಟ್ಟಿಕೊಂಡ ಕಾರಣ ನಿನ್ನ ವಂಶವೇ ನಿರ್ವಂಶವಾಗಿ ಹೋದೀತು. ವಿಕಲಮತಿ, ಅಹಂಕಾರಿ, ನನ್ನ ಪತಿಯನ್ನು ಏಕೆ ತಿಳಿದೆ? ವಜವಾಗಿ ಬಿದ್ದ ನಿರಂತರವಾಗಿ ಎಲ್ಲ ಪಾಪಿ, ಲಯಕರ್ತನಾದ ಪರಮೇಶ್ವರನೇ, ನಿನ್ನ ಅಳಿಯನಾಗಿ ದೊರೆತರು ಆತನ ಮಹಾತ್ಮೆಯನ್ನು ನೀನು ಅರಿಯದಾದೆ ಹೋದಿ. ನನ್ನ ಪತಿಯನ್ನು ಯಾರೆಂದು ಬಗೆದಿ ಮೃತ್ಯುವಿನ ದವಡೆಯತ್ತ ಹೋಗುತ್ತಿದ್ದ ಮಾರ್ಕಾಂಡೇಯನಿಗೆ ಜೀವ ದಾನವನ್ನು ಕೊಟ್ಟವ. ಶಿವ ಪಂಚಾಕ್ಷರಿ ನಾಮವನ್ನು ಜಪಿಸಿದ ಒಂದೇ ಒಂದು ಕಾರಣಕ್ಕಾಗಿ ಶ್ವೇತಕುಮಾರನಿಗೆ ಮರು ಜನ್ಮವನ್ನು ಇತ್ತವ. ಅಂತಹ ಶಿವನನ್ನು ನೀನು ಅಡಿಗಡಿಗೆ ಅವಮಾನಿಸಿದೆಯಲ್ಲ. ಸಾಗು 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 ಇದೇಗೆ ಸುಡು ಸುಡು ದಕ್ಷ ಮಗಳು ಅಂತ ಲೋಕದರು ಬೀಜವನ್ನು ಉತ್ತಮ ಗುಣಮಟ್ಟದಲ್ಲಿಲ್ಲದಿದ್ದರೆ ಅದರಿಂದ ದೊರೆಯುವಂತ ಫಲವು ಉತ್ತಮ ಮಟ್ಟದ್ದಾಗಿರಲು ಸಾಧ್ಯವಿಲ್ಲ. ನಿನ್ನ ಮಗಳಾದುದರಿಂದ ನನಗೆ ದಾಕ್ಷಾಯಿಣಿ ಎಂಬ ಹೆಸರು ಬಂತು. ನಿನ್ನ ಹೆಸರನ್ನು ನೆನಪಿಸುವ ಈ ದೇಹ ಇನ್ನು ಈ ಭೂಮಿಯಲ್ಲಿ ಉಳಿಯಕೂಡದು. ಹಾಗಾಗಿ ನಿನ್ನ ಸಮ್ಮುಖದಲ್ಲಿ ಈ ನನ್ನ ದೇಹವನ್ನು ಅಗ್ನಿಗೆ ಸಮರ್ಪಿಸುತ್ತೇನಂತೆ. ಅಗ್ನಿ, ನೀನು ಅವಳ ದೇಹವನ್ನು ಮುಟ್ಟದಿರು, ಮುಟ್ಟದಿರು. ಏನಂತೆ? ಪಾವಗಳನ್ನು ನಿಧಾನದಲ್ಲಿ ಧರಿಸಿ ದೇಹವಾನಲ್ಲ ಗಾಹುತಿ ಕೊಟ್ಟ ಐದುಗಳು ಶಿವಪದವ
ಹಾಗಿಲ್ಲ. ನನ್ನ ಈ ಶರೀರದೊಳಗೆ ಪವಿತ್ರವಾದಂತಹ ಪಾವನವಾದಂತಹ ಯೋಗಾಗ್ನಿ ಇದೆ. ಆ ಯೋಗಾಗ್ನಿಯ ಮೂಲಕ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ಶಿವ ಪಾದವನ್ನು ಸೇರುತ್ತೇನಂತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಾರು ಗೊಂದಲಕ್ಕೊಳಗಾಗಬೇಡಿ, ಗೊಂದಲಕ್ಕೊಳಗಾಗಬೇಡಿ. ಅನಿಷ್ಟ ಒಂದು ತೊಲಗಿತು ಎಂದು ಭಾವಿಸಿ ನಮ್ಮ ಯಜ್ಞ ಇದೇ ರೀತಿ ಮುಂದುವರಿಯಲಿ, ಮುಂದುವರಿಯಲಿ. ಎಂತಹ ಕರ್ಣ ಕಠೋರವಾದ ವರ್ತಮಾನವೊಂದನ್ನು ನಾರದರ ಬಾಯಿಯಿಂದ ಕೇಳಿದೆ. ದಕ್ಷಯಾಗಕ್ಕೆ ಹೋದ ನನ್ನ ರಸಿಯು ಯೋಗಾಗ್ನಿಯಲ್ಲಿ ಬೆಂದು ಹೋಗಿದ್ದಾಳಂತೆ. ಸೇರಿದ ಜನರೆಲ್ಲರೂ ಕೈ ತಟ್ಟಿ ನಗೆ ಆಡಿದ್ದಾರಂತೆ. ಬಿಡುವೇನೆ ಅವರನ್ನು. ಲೋಕಕ್ಕೆ ಒಳಿತನ್ನುಂಟು ಮಾಡಲು ಯಜ್ಞವನ್ನು ಕೈಗೊಳ್ಳುವುದು ಸ್ವಾಭಾವಿಕ. ಅಂತಹ ಯಜ್ಞದಲ್ಲಿ ಗೌರಿಯು ದೇಹತ್ಯಾಗ ಮಾಡಿದ್ದಾಳೆಂದರೆ ಏನೆದರ ಅರ್ಥ? ಲೋಕಮಾರಕವಾಗುವ ಯಜ್ಞ ಇದೆಂದು ಸ್ಪಷ್ಟವಾಗುವುದಿಲ್ಲವೇ? ಇನ್ನು ನನಗೆ ಯಾವುದು ಯಾಕೆ? ಬ್ರಹ್ಮಾಂಡವೇ ಸುಟ್ಟು ಕರಗಲಾಗಲಿ, ಉರಿಗಣ್ಣನ್ನೇ ತೆರೆಯುತ್ತೇನೆ, ಕೆಂಡದ ಮಳೆಯೇ ಸುರಿಯಲಿ, ಕೈಯಲ್ಲಿ ಜಡೆಯನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸುತ್ತೇನಂತೆ. ಇಟ್ಟಿಡಲು ಜಡೆಯಿರದೆ ಜಗಜಟ್ಟಿ ಜನಿಸಿದನು ಮಹಾಕ್ರೋಧಾಗ್ನಿ ತನುಗೊಂಡು ದಪ್ಪಣೆ ಬಾಲಿದಂದರು ಜಾತರ ಬಿಲ್ಲರು ಒಮ್ಮಿಂದೊಮ್ಮೆಲೆ ನನ್ನ ಜನ್ಮ ಭೀಕರವಾದ ಕಾಯವನ್ನು ಹೊಂದಿದ ನನಗೆ ಹುಟ್ಟಿದಾಕ್ಷಣ ಕಂಡದ್ದು ನೀನು. ಕಣ್ಣೆದಿರಿಗೆ ಕಂಡವ ಜನಕ ಎಂದು ಭಾವಿಸಿದ್ದೇನೆ. ನನ್ನ ಜನನಕ್ಕೆ ಕಾರಣವೇನು? ನಿನ್ನನ್ನು ಕಾಣುವಾಗ ರೋಷಾಭರಿತನಾಗಿದ್ದಿ. ಹಣೆಯಲ್ಲಿ ಗಣ್ಣು, ಬೆಕ್ಕುಳಿದ 2 ಕಣ್ಣುಗಳು ಕೆಂಡದೊಂಡೆಯಾಗಿದೆ. ಯಾತಕ್ಕೆ ಕರೆದೆ ಜನಕ? ಮಗನೇ, ಮಗನೇ ಹೀಗೆ ಬಾ. ನೀಳವಾದ ತೋಳುಗಳಿಂದ ನಿನ್ನನ್ನು ಬಿಗಿದಪ್ಪಿದ್ದೇನೆ. 1000 ಭುಜಗಳಲ್ಲ, 100 ದಾಡೆಯನ್ನು ಹೊಂದಿದ ನೀನು ಮುಂದಕ್ಕೆ ವೀರಭದ್ರ ಎಂದೆನಿಸಿಕೋ. ನನ್ನ ತಲೆ ಜಡೆಯನ್ನು ನೆಲಕ್ಕೆ ಅಪ್ಪಳಿಸಿದರ ಪರಿಣಾಮವಾಗಿ ನೀನು ಹುಟ್ಟಿಕೊಂಡೆ. ಲೋಕಾಧ್ಯಕ್ಷನಾದ ನನಗೆ ಅವಮಾನ ಮಗನೇ, ಅವಮಾನ. ನನ್ನ
ಕೊಲ್ಲಿತೆನು ಜಗವನ್ನ ತಿರುಳರನ್ನು ಕೊಲ್ಲಿತೆನು. ಜನಕ, ತ್ರಿಮೂರ್ತಿಗಳಲ್ಲಿ ಓರ್ವನಾದ ನಿನಗೆ ಈ ಲೋಕದಲ್ಲಿ ಅಪಮಾನವೇ? ಇಂಥ ಕೃತ್ಯವನ್ನು ಎಸಗಿದವರು ಯಾರು? ನಿನ್ನ ಕೋಪದ ಪ್ರತ್ಯೇಕವಾಗಿ ಹುಟ್ಟಿಕೊಂಡವನೇ ನಾನು. ನಿನ್ನ ಕೋಪವನ್ನು ಸಮನಗೊಳಿಸುವುದಕ್ಕಾಗಿ ನಾನು ಮಾಡಬೇಕಾದ ಕಾರ್ಯವಾದರೂ ಏನು ತಿಳಿಸು ಜನಕ. ಮಗನೇ, ಕೊಲ್ಲು ಹಾಗಂತಹ ಅವಮಾನವನ್ನು ತಾಳಲಾರದೆ ಯೋಗಾಗ್ನಿಯಲ್ಲಿ ಹುಲ್ಲಿಗೆ ನಮಗೆ ಬೀಳ್ಕೊಂಡನು. ಅಪ್ಪ, ಅರ್ಥವಾಯಿತು ಅರ್ಥವಾಯಿತು. ನನ್ನಮ್ಮನ ಸಾವಿಗೆ ಕಾರಣನಾದ ಆ ದಕ್ಷನ ಮುಂಡವನ್ನೇ ಬೇರ್ಪಡಿಸಿ ನಿನ್ನ ಮಹಿಮೆಯನ್ನು ಲೋಕಮುಖಕ್ಕೆ ತೋರಿಸಿಕೊಡ್ತೇನೆ. ಇದು ಹೊರಗೆ. ಮಗನೇ, ಜಯಶಾಲಿಯಾಗಿ ಬಾ. ಯಜ್ಞಶಾಲೆಗೆ ಬಂದು ಇಲ್ಲಿರುವಂತಹ ಸುರರನ್ನೆಲ್ಲ ಬಗ್ಗು ಬಡಿದು ಋಷಿ ಮುನಿಗಳನ್ನೆಲ್ಲ ದೆಸೆಗಡಿಸಿ ಯಜ್ಞ ಮಂಟಪದ ಒಳಗೆ ಬರುತ್ತಿರುವಂತಹ ನೀನು ಯಾರು? ನಿನ್ನನ್ನು ಇಲ್ಲಿಗೆ ಕಳುಹಿಸಿದವರಾದರೂ ಯಾರು? ಎಲ್ಲದಕ್ಕೂ ಸರಿಯಾಗಿ ಉತ್ತರ ನೀಡಿದೆ ಎಂದಾದರೆ ಲೇಸು. ಇಲ್ಲದಿದ್ದರೆ ನಿನ್ನ ರೋಂಟ ಮುಂಡವನ್ನೇ ಛೇದಿಸಿಯನು ಎಲ್ಲ ಪಾಪಿ. ಈಶಾನ್ಯ ದಿಕ್ಕಿನ ಈಶನಿಗೆ ಅಭಿಸನ್ನು ಕೊಡದೆ ಅವಮಾನ ಮಾಡಿದ್ದಿ. ಇದರಿಂದ ನಿನ್ನ ಮಗಳು ದೇಹತ್ಯಾಗ ಮಾಡಿದ್ದಾಳೆ. ಇದನ್ನು ಪ್ರಶ್ನಿಸಲೇ ಬಂದವ ಈ ವೀರಭದ್ರ ಈಶನೇ ಕಳುಹಿಸಿಕೊಟ್ಟಿದ್ದಾನೆ. ಬದುಕಲು ಮನಸ್ಸಿದ್ದಲ್ಲಿ ಹೋಗಿ ಪರಮೇಶ್ವರನ ಕಾಲು ಹಿಡಿಯದಿದ್ದರೆ ನಿನ್ನ ರುಂಡವನ್ನೇ ಬೇರ್ಪಡಿಸಿಯನು. ನಮ್ಮ ಯಜ್ಞ ಇನ್ನೂ ಪೂರ್ಣಗೊಂಡಿಲ್ಲ. ಅದಕ್ಕೆ ನಿನ್ನ ತಲೆಯ ಅವಶ್ಯಕತೆ ಇದೆ. ಬಾ ಮುಂದೆ ನೋಡೋಣ. ಆ ಕ್ಷಣದೊಳ ಹುಡುಗ ಮಾಡಿದ ರಕ್ಷಿಸಿದ ಪ್ರಾಣ ಭಯವ ತೋರಿ ಸಂತದಲ್ಲಿ ಕೊಟ್ಟಂತ ನಮಗೂ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಂತ ಬ್ರಹ್ಮ ಕಲಶೋತ್ಸವ ಸಮಿತಿಯವರಿಗೂ ಸೊಂದಿ ಶ್ರೀ ವಿಷ್ಣು ಬೇಡಿದಗೆ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲ್ಲಿದ ಬಗೆ ರಾಮಚಂದ್ರ ನೆಂಬ ದಶರಥನು ತನಿಗೆ ಸತ್ತನು ಬೆಳೆದ ಸರದುರು ಪನಯೂಪ ಶಾಂಕುಶ ಧರನಿಗೆ ಸರದುರು ಪನಯೂಪ ಶಾಂಕುಶ ಧರನಿಗೆ ಹರುಷದಿ ಭಕ್ತರ ಪ್ರೇಮವಗೆ ಪುರಗ ಭೂಷಣ ಸುಕುಮಾರ ಗಜವದನನ ಮಲಗಿ ಆರತಿ ಎತ್ತಿರಿ ಆರತಿ ಎತ್ತಿರಿ ಆರತಿ ಬೆಳಗಿದೆ ಗಜಮುಖದ ಬಗೆ ಗಣಪಗೆ ಇಷ್ಟು ಹೊತ್ತು
ಯಕ್ಷಗಾನ ತಾಳಮದ್ದಳೆಯನ್ನು ನಡೆಸಿಕೊಟ್ಟ ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡು ಇವರಿಗೆ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ ಸಾಂತ ಸಣ್ಣ ತಡ್ಕ ಇವರು ವೇದಿಕೆಗೆ ಬಂದು ಸ್ಮರಣಿಕೆ ಹಾಗೂ ಅನುಗ್ರಹ ಪತ್ರವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಕ್ಷ ಯಜ್ಞ ಎಂಬ ಅದ್ಭುತ ಕಥಾ ಪ್ರಸಂಗವನ್ನು ನಡೆಸಿಕೊಟ್ಟಂತಹ ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡು ಇವರಿಗೆ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೋಟಿ ಕೋಟಿ ನಮನಿಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನಿಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ಇಳೆಯತ್ತ ಹರುಷ ವರುಷ ಸುರಿಸುತ್ತಾ ಬಾ ಇಳೆಯತ್ತ ಹರುಷ ವರುಷ ಸುರಿಸುತ್ತಾ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ
ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ನಮ್ಮನಿಗೆ ಮಹಾಗಣಪತಿ ಅಂದ್ರೆ ಗಣಪತಿ ದೇವರಿಗೆ ನಮಿಸು ಕೋಟಿ ಕೋಟಿ ನಮನಗಳನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವರದೊಂದಿಗೆ ಗಣಪತಿಯ ಗೀತೆಯೊಂದಿಗೆ ಆಲಾಪನ ಮಾಡಿದ್ದಾರೆ ವಿಘ್ನೇಶ್ ಆಚಾರ್ಯ ಚಿಪ್ಪಾರು. ಒಂದಿವಸ ಕಾರ್ಯಕ್ರಮದ ಮುಂದಿನ ಗೀತೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಸುಷ್ಮಿತಾ ತೊಕ್ಕೋಟು ಅವರು ಹಾಡುವಂತ ಹಾಡು ಒಂದು ದೇವಿಯ ಹಾಡು ಬೊಳ್ಳಿ ಬೊಳ್ಪು ಮೂಡುಂಡು ಈ ಒಂದು ಗೀತೆಯೊಂದಿಗೆ ನಮ್ಮೊಂದಿಗೆ ಸುಷ್ಮಿತಾ ತೊಕ್ಕೋಟು.
ಒಂದು ಸಂಗೀತ ಅಥವಾ ಒಂದು ಹಾಡು ಹೇಳ್ಬೇಕಿದ್ರೆ ಅಲ್ಲಿ 3 ವಿಷಯಗಳು ಬೇಕು. ಒಂದನೇದಾಗಿ ಸಾಹಿತ್ಯ. ಈ ಹಾಡನ್ನ ರಚನೆ ಮಾಡಿದಂತಹ ಸಾಹಿತ್ಯಗಳು. ಎರಡನೇದಾಗಿ ಕಂಪೋಸಿಂಗ್ ಅಂದ್ರೆ ಹಾಡನ್ನ ಮ್ಯೂಸಿಕ್ ಅಳವಡಿಕೆ ಮಾಡುವಂಥದ್ದು. ಮೂರನೇದು ಹಾಡುವಂಥದ್ದು. ಈ 3 ವಿಚಾರಗಳಿದ್ರೆ ಆ ಹಾಡು ಸೂಪರ್ ಆಗತ್ತೆ. ಈ ಕೇಳಿದಂತ ಹಾಡು ನಿಮ್ಗೆ ಇಲ್ಲಿ ಸಾಹಿತ್ಯ ಒಳ್ಳೆ ಉಂಟು, ಅಂದ್ರೆ ಕಂಪೋಸಿಂಗ್ ಅಂದ್ರೆ ಮ್ಯೂಸಿಕ್ ಒಳ್ಳೆ ಉಂಟು, ಹಾಡುವಂತ ಹಾಡುಗಾರ ಒಳ್ಳೆ ಉಂಟು. ಒಳ್ಳೆ ರೀತಿಯ ಹಾಡನ್ನು ಹಾಡಿದ್ದಾರೆ. ಅದೇ ಧ್ವನಿಯಲ್ಲಿ ಇದೇ ವೇದಿಕೆಯಲ್ಲಿ ನಮ್ಮ ಸುಷ್ಮಿತಾ ತೊಕ್ಕೊಂಡು ಇಂಪಾದ ಸ್ವರದಲ್ಲಿ ಹಾಡಿದ್ದಾರೆ. ಮಗದೊಮ್ಮೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ಗೀತೆಗೆ ನಮ್ಮೊಂದಿಗೆ ನಮ್ಮ ಶೋಭರಾಜ್ ಅಟೆಗೋಳಿ. ನಮ್ಗೆ ಗೊತ್ತಿರ್ಬೋದು, ಜೋಡುಕಲ್ಲಲ್ಲಿ ಕೈಯಾರ ಕೋಗಿಲೆ ಹಾಡೋ ಸ್ಪರ್ಧೆ ನಾವು ನಡೆಸಿದ್ವಿ. ಅದರಲ್ಲಿ ಟಾಪ್ ಸಿಂಗರ್ ಆಗಿ ಬಂದು ಫೈನಲ್ ಅಲ್ಲಿ ವಿಜಯ ಅಂತ ಒಬ್ಬ ಕಲಾವಿದ ಶೋಭರಾಜ್ ಅವರು ಹಾಡುವಂತಹ ಒಂದು ಹಾಡು ಗಣಪತಿಯ ಗೀತೆ, ಬೆಳಗಾಯಿತು ಏಳು ಏ ಮುದ್ದು ಗಣಪ. ಈ ಒಂದು ಗೀತೆ ನಮ್ಮೊಂದಿಗೆ ಶೋಭರಾಜ್ ಅಟ್ಟೆಗೋಳಿ. ಬಂದಂತಹ ಎಲ್ರಿಗೂ ಕೂಡ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ ಚಾನೆಲ್ ಲೈವ್ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಶರತ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಒಂದು ಗೀತೆಗೆ ನಮ್ಮೊಂದಿಗೆ ಶೋಭರಾಜ್. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮೂತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವನಿಗೆ 21 ನಮಸ್ಕಾರಗಳು. ಆ ಬೆಳಗಾಯಿತು ಏಳು ಏ ಮುದ್ದು ಬೆನಕ ಎಲ್ಲರಂಗಾಯ್ತು ನೀ ಹೇಳು ಬೆನಕ ಹೇಳು ಏ ಮುದ್ದು ಬೆನಕ ಎಲ್ಲರಂಗಾಯ್ತು ನೀ ಹೇಳು ಬೆನಕ. ಅಂಬಾ ಪ್ರಿಯಾತನಯ ಆದಿ ಪೂಜಿಸಲಿ ಮೂಡನದಿರವೇತ್ತ ನೀ ಹೇಳು ಬೆನಕ. ಬೆಳಗಾಯ್ತು ಏಳು ಏ ಮುದ್ದು ಬೆನಕ ಎಲ್ಲರಂಗಾಯ್ತು ನೀ ಹೇಳು ಬೆನಕ. ಪಾಮರದಿ ಕೋಗಿಲೆಯು ಪಚ್ಚವನ್ನದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಪಾಮರದಿ ಕೋಗಿಲೆಯು ಪಚ್ಚವನ್ನದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಆ ನಿನ್ನ ಸೊಂಡಿಲು ನಿನ್ನ ಬರುವನು ಕಾದು, ಆ ನಿನ್ನ ಸೊಂಡಿಲು ನಿನ್ನ ಬರುವನು ಕಾದು ಕಾಳುಗಳು ತಿನ್ನುತ್ತಲಿ ಕುಳಿತಿರುವೆ ಬೆನಕ. ಹೇಳು ಏ ಮುದ್ದು ಬೆನಕ ಎಲ್ಲರಂಗಾಯ್ತು ನೀ ಹೇಳು ಬೆನಕ. ಹುಲ್ಲುಗರಿಕೆಯ ಊರು ಆದಿ ಪೂಜಿಸುವುದು ಪೂಜೆ ನಿನ್ನ ಹೊಂದಿದ ಕುಳಿ ಕಾಯುತ್ತಿದೆ ನಿನ್ನ ಸ್ವೀಕಾರಕ್ಕಾಗಿ.
ನಿನಗಾಗಿ ಮಾಡಿಟ್ಟು ತಂಬಿಟ್ಟು ಚಕ್ಕುಲಿ ಕಾಯ್ದುದೆ ನಿನ್ನ ಸ್ವೀಕಾರಕ್ಕಾಗಿ ನಿನ್ನ ಪೂಜೆಯ ಮಾಡಿ ಭಕ್ತಜನ ವೃಂದ ನಿನ್ನ ಪೂಜೆಯ ಮಾಡಿ ಭಕ್ತಜನ ವೃಂದ ಕಾದಿರುವುದು ನಿನ್ನವರ ಭಿಕ್ಷೆಗಾಗಿ ಬೆಳಗಾಯ್ತು ಏಳು ಮುತ್ತು ಬೆನಕ ಭೂಮಿಯೆಲ್ಲರೂ ಹೇಳು ಬೆನಕ ಬೆಳಗಾಯ್ತು ಏಳು ಮುತ್ತು ಬೆನಕ ಭೂಮಿಯೆಲ್ಲರೂ ಹೇಳು ಬೆನಕ ಅಂಬಾ ಪ್ರಿಯಾತನಯ ಆದಿ ಪೂಜಿಸಲಿ ಮೂಡಣದ ರವಿ ಎತ್ತನಿ ಹೇಳು ಬೆನಕ ಬೆಳಗಾಯ್ತು ಏಳು ಮುತ್ತು ಬೆನಕ ಭೂಮಿಯೆಲ್ಲರೂ ಹೇಳು ಬೆನಕ. ಥ್ಯಾಂಕ್ ಯು, ಧನ್ಯವಾದಗಳು ಶೋಭರಾಜ್ರವರೇ. ಕಾರ್ಯಕ್ರಮದ ಮುಂದಿನ ಗೀತೆ ನಾವು ತೆರಳುತ್ತಾ ಇದ್ದೇವೆ. ತೆರಳುವುದಕ್ಕಿಂತ ಮೊದಲು ಊಟ ಮಾಡಲು ಬಾಕಿ ಇರುವಂತಹ ಭಕ್ತಾದಿಗಳು ಊಟ ಮಾಡಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡುತ್ತಾ ಮುಂದಿನ ಗೀತೆಗೆ ನಮ್ಮೊಂದಿಗೆ ಲೋಕೇಶ್ ಆಚಾರ್ಯ ಅವರು ಹಾಡುವಂತಹ ಸುಮಧುರ ಹಾಡು ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಶ್ರೀ ಮಂಜುನಾಥ ಚಿತ್ರ ಇರುತ್ತ ಸುಮಧುರವಾದ ಒಂದು ಗೀತೆಗೆ ನಮ್ಮೊಂದಿಗೆ ಲೋಕೇಶ್ ಆಚಾರ್ಯ ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಸ್ವಾಗತ ಲೋಕೇಶ್ ಆಚಾರ್ಯ ಅವರಿಗೆ. ಬಂದಂತ ಎಲ್ಲರಿಗೂ ಕೂಡ ಮಗದೊಮ್ಮೆ ನಮ್ಮ ಜಮನಿದ ಜೋಡುಕಲ್ ಹಾಗೂ ನಮ್ಮ ಫ್ರೆಂಡ್ಸ್ ಸಪ್ತಸ್ವರ ಜೋಡುಕಲ್ ಗೋಳಿ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಸ್ವಾಗತವನ್ನು ಕೋರುತ್ತಾ ಮುಂದಿನ ಗೀತೆಗೆ ನಮ್ಮೊಂದಿಗೆ ಲೋಕೇಶ್ ಆಚಾರ್ಯ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೊಂದು ಕಲ್ಲು ಎಂದೆ ನೀನೆಲ್ಲದೆ ನನ್ನ ಪಾದ ಬಳಿಗೆ ಬಂದು ನಿನ್ನಲ್ಲೇ ನಾ ಇರುವೆನೆಂದೆ. ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ. ನನ್ನ ಪಾಪ ತೊಳೆಯಲೆಂದೆ ಗಂಗೆಯಂತೆ ಭುವಿಗಿಳಿದೆ. ತೊರೆಯಲು ತೆರೆಯಲು ಒಬ್ಬನೇ ತೊರೆಯಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ತಂದೆಯಿಲ್ಲ ದೋನೆ ಎಂದೆ ತಂದೆಯಾಗಿ ನೀನು ಬಂದೆ. ನಾನು ಹಣ್ಣು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ. ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನು ತಂದೆ. ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ. ಥ್ಯಾಂಕ್ ಯು. ಮಂಜುನಾಥನ ಆ ಒಂದು ಸುಮಧುರ ಗೀತೆಯನ್ನು ಹಾಡಿದ್ದಾರೆ ಲೋಕೇಶ್ ರವರು. ನೀವು ಹಾಡಿದ ಅಂದ್ರೆ ಹಾಕಿದ ಚಪ್ಪಾಳೆ ನನಗಂತೂ ಕಮ್ಮಿ ಅಂತ ಅನ್ಸೆ. ಆ ಹಾಡಿಗೆ ಜೋರಾಗಿ ಬರಲಿ. ಎಸ್, ಅದೇ ಬೇಕಾದ ನಮ್ಗೆ ಕೂಡ ನಿಮ್ಮ ಪ್ರೀತಿಯ ಕರತಾಡ ನಮ್ಮ ಗಾಯಕರನ್ನ ಮತ್ತೆ ಮತ್ತೆ ಮೇಲೆ ಹಾಡನ್ನು ಹಾಡ್ಲಿಕ್ಕೆ
ಹಾಗೂ ಆ ಹಾಡಿನ ಲಯವನ್ನ ಮತ್ತಷ್ಟು ಬಿಗಿಗೊಳಿಸುತ್ತೆ. ಮುಂದಿನ ಹಾಡಿಗೆ ನಮ್ಮೊಂದಿಗೆ ನಮ್ಮೂರಿನ ಕಲಾವಿದ ಮಗದೊಮ್ಮೆ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಶೇಖರ್ ಅರಿಯಾಳ ಅವರು ಹಾಡುವಂತಹ ಒಂದು ಹಾಡು ಕೊರಗಜ್ಜನ ಗೀತೆ. ಆ ಹಾಡಿಗಾಗಿ ನಮ್ಮೊಂದಿಗೆ ಶೇಖರ್ ಅರಿಯಾಳ ಅವರನ್ನ ಪ್ರೀತಿಪೂರ್ವಕ ವೇದಿಕೆ ಆಹ್ವಾನಿಸಿದ ಕಾರ್ಯಕ್ರಮದ ಮುಂದಿನ ಗೀತೆ ಬಂದಂತ ಎಲ್ಲರಿಗೂ ಕೂಡ ಮಗದೊಮ್ಮೆ ಕ್ಷೇತ್ರ ಸಮಿತಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಒಂದು ಸಪ್ತಸ್ವರದ ಪರವಾಗಿ ಕೂಡ ಪ್ರೀತಿ ಸ್ವಾಗತವನ್ನು ಕೋರ್ತಾ ಮುಂದಿನ ಗೀತೆಗೆ ನಮ್ಮೊಂದಿಗೆ ಶೇಖರ್ ಅರಿಯಾಳ. மாயாரூபொடு தொழுநாட மன்னடு பக்திதா தொடரு ஒதிபாய மாயாரூபொடு தொழுநாட மன்னடு பக்திதா தொடரு ஒதிபாய அஜா ಅಜ್ಜಾ ಸ್ವಾಮಿ ಎನ್ನ ಕೊರಗಜ್ಜ ಅಬ್ಬೊಲಿ ಸಿಂಗಾರ ಈರನ ಬಂಗಾರ ಅಮೃತ ಬೀಡ ಚಕ್ಕುಲೀರ ಪ್ರೀತಿದ ಕಾಣಿಕೆ ಅಬ್ಬೊಲಿ ಸಿಂಗಾರ ಈರನ ಬಂಗಾರ ಅಮೃತ ಬೀಡ ಚಕ್ಕುಲೀರ ಪ್ರೀತಿದ ಕಾಣಿಕೆ ಮಾಯಾರೂಪೊಡು ಈ ತುಳುನಾಡ ಮನ್ನಡು ಭಕ್ತಿದ ತುಡರು ಉದಿಪಾಯ ಕಾರ್ಣಿಕದ ಶಕ್ತಿ ರಜ್ಜ ಕಷ್ಟ ಪಂಪಿದುಂಬುಡು ನೆರಳಾದ ಭಕ್ತರು ಕಾರ್ಣಿಕದ ಶಕ್ತಿ ರಜ್ಜ ಕಷ್ಟ ಪಂಪಿದುಂಬುಡು ನೆರಳಾದ ಭಕ್ತರು ಉಡಲು ದಿಂಜಿದು ಸುಗಿಪುವೆ ಕೈ ಮುಗಿದು ಈರಡ ನಟ್ಟುವೆ ಉಡಲು ದಿಂಜಿದು ಸುಗಿಪುವೆ ಕೈ ಮುಗಿದು ಈರಡ ನಟ್ಟುವೆ ಈರೇ ಜೀವಗು ಬೆರಿಸಾಯ ಈರೇ ಜೀವಗು ಬೆರಿಸಾಯ ಅಜ್ಜ ಸ್ವಾಮಿ ಎನ್ನ ಕೊರಗಜ್ಜ ಅಜ್ಜ ಅಜ್ಜ ಸ್ವಾಮಿ ಎನ್ನ ಕೊರಗಜ್ಜ ಅಬ್ಬೊಲಿ ಸಿಂಗಾರ ಈರನ ಬಂಗಾರ ಅಮೃತ ಬೀಡ ಚಕ್ಕುಲೀರ ಪ್ರೀತಿದ ಕಾಣಿಕೆ ಮಾಯಾರೂಪೊಡು ಈ ತುಳುನಾಡ ಮನ್ನಡು ಭಕ್ತಿದ ತುಡರು ಉದಿಪಾಯ
நம்பி பக்தரின் கைப்பத்து நடப்பாயரு ஈரே உடலுகு பொல்பாயரு நம்பி பக்தரின் கைப்பத்து நடப்பாயரு ஈரே உடலுகு பொல்பாயரு ಧರ್ಮದ ಮಣ್ಣಿಡು ಅಧರ್ಮಗೊಪ್ಪುನಗ ಮಾಯಾಕಾರೆ ಅಜ್ಜ ಸತ್ಯದ ಗೇನ ಕೊರಿಯರು ಧರ್ಮದ ಮಣ್ಣಿಡು ಅಧರ್ಮಗೊಪ್ಪುನಗ ಮಾಯಾಕಾರೆ ಅಜ್ಜ ಸತ್ಯದ ಗೇನ ಕೊರಿಯರು ಅಜ್ಜ ಪಂಡುಲೆತ್ತಂಡ ಓ ಪಂಡದು ಕಾಪುನ ಅಜ್ಜ ಪಂಡುಲೆತ್ತಂಡ ಓ ಪಂಡದು ಕಾಪುನ ಅಜ್ಜ ಎನ್ನ ಕೊರಗಜ್ಜ ಅಜ್ಜ ಎನ್ನ ತನಿಯಜ್ಜ ಮಾಯಾರೂಪುಡು ತುಳುನಾಡ ಮನ್ನಿಡು ಭಕ್ತಿದ ತುಡರು ಉದಿಪಾಯರು ಮಾಯಾರೂಪುಡು ಈ ತುಳುನಾಡ ಮನ್ನಿಡು ಭಕ್ತಿದ ತುಡರು ಉದಿಪಾಯರು ಅಬ್ಬೊಲಿ ಸಿಂಗಾರ ಈರಣ ಬಂಗಾರ ಅಮೃತ ಬೀಡ ಚಚ್ಚುಲೀರೆ ಪ್ರೀತಿದ ಕಾಣಿಕೆ ಅಬ್ಬೊಲಿ ಸಿಂಗಾರ ಈರಣ ಬಂಗಾರ ಅಮೃತ ಬೀಡ ಚಚ್ಚುಲೀರೆ ಪ್ರೀತಿದ ಕಾಣಿಕೆ ಕೊರಗಜ್ಜನ ಈ ಒಂಜಿ ಗೀತೆ ಪಂಪುಂಜಿ ಭಾವನಾತ್ಮಕ ಸಂಬಂಧ ಪಂಡ ನಮಕೆಲ್ಲ ಕೊರಗಜ್ಜಗೆಲ್ಲ ಹತ್ತಿರ ಹತ್ತಿರ ಸಂಬಂಧ ಆ ಒಂಜಿ ಅಜ್ಜನ ಲೆಪ್ಪುನ ಆ ಒಂಜಿ ಸ್ವರಲ ಮಾತ ಆಲಾಪನ ಮಾತ ಆ ರೀತಿ ಪೋಪುಂಡು ತಬಂಡ ನಮಕೊಂದು ಮಾದಿರ್ಲ ಏನೇ ಒಂಜಿ ಕಷ್ಟ ಬಂದಾಗಲ ಫಸ್ಟ್ ಲೆಪ್ಪನೆ ಓ ಅಜ್ಜ ನನ್ ಕಾಪುಲೆ ನಮ್ಮ ಮಾತಿರ್ಲ ನಮ್ಮ ಹೃದಯ ಭಾಗದ ದೀಪ నుంచిన ದೇವರ ದೈವ ಬಂಡ ಅವು ಕೊರಗಜ್ಜ ನಮ್ಮ ಕಷ್ಟಕ್ಕೆ ಸ್ಪಂದನೆ ಕೊರಪು నుంచిన ದೈವ ಕೊರಗಜ್ಜ ಮಸ್ತ್ ದೈವಲುಲ್ಲ ಮಾತ ದೈವಲ್ಲ ನಮಕ್ ಸಂಪೂರ್ಣ ನಮ್ಮ ಕಷ್ಟನು ಅರಿತು ನಮಕ್ ಸಹಕಾರ ಕೊರಪು ದೈವಲೇ ಮಾತ ಅಂಡ ನಮಕ್ ಪುದರ್ ಬಂದಾಗ ಬರ್ಪಣೆ ಓ ಅಜ್ಜ ಬಂದ ಮಾತ ಬಾಯಿಡ್ದಿಲ್ಲ ಐಕೋಸ್ಕರ ಆಂಪನ್ನಿ ಕೊರಗಜ್ಜಗಲ ನಮಕ್ಕಲ ಆ ಒಂಜಿ ಭಾವನಾತ್ಮಕ ಸಂಬಂಧ ನಮ್ಮ ಮಾತೆರಿಗಳ ಉಂಡು ತುಳುನಾಡದ ಆ ಒಂಜಿ ದೈವ ಕಾರ್ಣಿಕದ ದೈವ ನಮ್ಮ ಮಾತೆರ್ಲ ಯಾಪಗಲ ಸುಚ್ಚುಪ್ಪು ನಂಚಿನ ಆ ಒಂಜಿ ದೈವ ಎಡ್ಡೆ ರೀತಿ ಆಲಾಪನ ಮಾಡ್ತದೆ ಶೇಖರ್ ಹರಿಯಾಲ ಕಾರ್ಯಕ್ರಮದ ದುಮ್ಮದ ಗೀತೆಗಳೊಟ್ಟಿಗೆ ಸುಷ್ಮಿತಾ ತಕ್ಕೊಟ್ಟು ಅಂಚನೆ ವಿಘ್ನೇಶ್ವರ ಆಚಾರ್ಯ ಚಿಪ್ಪಾರ್ ಅಕ್ಲ ಇಂಪಾದ ಸ್ವರೊಂಜಿ ಈಗಲೂ ಒಂಜಿ ಭಕ್ತಿ ಗೀತೆನೆ ಈಗಲೂ ತುಂಬ ಆಲಾಪನ ಮಲ್ಪಿರಲ್ಲ ಕ್ಷಮಾಪಣೆ ಒಂಜಿ ಭಾವಗೀತೆ ಈತ ಮುಂಟ ಭಕ್ತಿ ಗೀತೆ ಕೇಂಡ ಕನ್ನಡ ಕೇಂಡ ತುಳು ಕೇಂಡ ನೆಕ್ಸ್ಟ್ ಒಂಜಿ ಕನ್ನಡ ಭಾವಗೀತೆ ವಿಘ್ನೇಶ್ವರ್ ಆಚಾರ್ಯ ಅಂಚನೆ ಸುಷ್ಮಿತಾ ತೊಕ್ಕೊಟ್ಟು ಮಧುವನ ಕರೆದರೆ ತನು ಮನಸೇದರೆ
ನೊಂದು ಮೈಗೆ ಮುರಿದು ಬಾಬಳಿಗೆ ಅದಿದೆ ಕಂಗಳಲ್ಲಿ ಕನಸಿನ ಕುಲುಮೆ ಹೊಳೆಯುತ್ತಿದೆ ಜೀವದ ಒಲುಮೆ ಬೆಳಕಲ್ಲಿ ನೋಡು ಆದರೆ ಮಧುವನ ಕರೆದರೆ ಶರಣಾಗು ನೀನು ಆದರೆ ತನು ಮನಸ್ಸಿದೆ ಶರಣಾಗು ನೀನು ಆದರೆ ಸರಿಯಾಗು ಆದರೆ ತಮ್ಮ ಭಾವನೆಗಳನ್ನು ಹಂಚುವಂತ ಬ್ರಾಜ್. ನಾವು ಇರುವಂತದ್ದು ಭಾರತ ದೇಶ. ನಮ್ಗೆ ಗೊತ್ತಿದೆ ಭಾರತ ದೇಶ ಅಂದ್ಮೇಲೆ ನಮಗೆ ಒಂದ್ ಕಡೆಯಿಂದ ಪಾಕಿಸ್ತಾನ, ಇನ್ನೊಂದು ಕಡೆಯಿಂದ ಚೀನಾ, ಈಗ ಪ್ರಸ್ತುತ ಈ ಕಡೆ ಬಾಂಗ್ಲಾ ಕೂಡ. ನಮಗೆಲ್ಲರೂ ಕೂಡ ಸ್ವಲ್ಪ ಮಟ್ಟಿನ ವೈರಿಗೆ ಅಂದ್ರೆ ಪಾಕಿಸ್ತಾನ ಎಲ್ಲ ತುಂಬಾ ಮಟ್ಟಿನ, ಆದ್ರೆ ಈಗ ಪ್ರಸ್ತುತ ನೇಪಾಳ ಕೂಡ ಸ್ವಲ್ಪ ಮಟ್ಟಿನ ನಮ್ಗೆ ವೈರಿಗಳಾಗಿ ಕಾಣ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸೈನಿಕರು ಇವತ್ತು ಆ ಗಡಿಗಳಲ್ಲಿ ಕಾಯದೇ ಇರ್ತಿದ್ರೆ ನಾವೆಲ್ಲ ಮನೆಯಲ್ಲಿ ಸುಖವಾಗಿ ನಿದ್ರೆ ಮಾಡ್ತಿದ್ದೀವ? ಖಂಡಿತ ಕೂಡ ಇಲ್ಲ. ಯಾಕಂದ್ರೆ ಅವರು ನಿದ್ದೆಗೆಟ್ಟು ಆಹಾರ ಏನು ಮಾಡದೆ, ಸರಿಸಮಕ್ಕೆ ಊಟವನ್ನು ಮಾಡದೆ ನಮ್ಮ ದೇಶವನ್ನು, ದೇಶದ ಭದ್ರತೆಗಾಗಿ ದೇಶವನ್ನು ಕಾಯ್ತಾ ಇದ್ದಾರೆ. ಇಂದು ನಮ್ಗೆ ಗೊತ್ತಿರ್ಬೋದು, ಭಾರತ ಎಂಬ ಈ ಒಂದು ದೇಶ, ನಾವು ಹುಟ್ಟಿದಂತಹ ಈ ಒಂದು ದೇಶ ನಮ್ಗೆ ಒಳ್ಳೆಯ ಕೀರ್ತಿ ಪತಾಕೆಯನ್ನ ತರುವಂತಹ ಸ್ಥಿತಿಯಲ್ಲಿದೆ. ಅಂತಹ ಸ್ಥಿತಿಯಲ್ಲಿರುವಾಗ ನಾವೆಲ್ಲರೂ ಕೂಡ ಅವರ ಜೊತೆಗೆಯಲ್ಲಿ ಕೂಡಿಕೊಂಡು ನಮ್ಮ ದೇಶವನ್ನು ಕಾಯುವ ರಕ್ಷಕರಾಗಿರ್ಲಿ ಅಥವಾ ದೇಶವನ್ನು ಆಡಳಿತ ಮಾಡುವಂತಹ ನಾಯಕರಾಗಿರ್ಲಿ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಬೇಕು. ಹಾಗೆ ನಾವು ಮುಂದಿನ ಹಾಡು ಒಂದು ದೇಶಭಕ್ತಿ ಗೀತೆ ಹಾಡು, ನಮ್ಮನ್ನು ಕಾಯುವಂತಹ ವೀರ ಯೋಧರ ನೆನಪಿಗಾಗಿ ಇರುವಂತಹ ಈ ಒಂದು ಹಾಡಿಗೆ ನಮ್ಮೊಂದಿಗೆ ಶೋಭರಾಜ್ ಮೇರಾ ಮುಲ್ಕ್ ಮೇರಾ ದೇಶ್ ಈ ಒಂದು ಗೀತೆಯೊಂದಿಗೆ ಶೋಭರಾಜ್ ಅಟೆಗೋಳಿ.
मुल्क मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन। वतन ए वतन ए वतन, जाने मन जाने मन जाने मन। ए वतन ए वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके मिट्टी से बनी तेरे मेरे ये बदन, इसके दर्द तेरे मेरे वास्ते गगन। इसकी शिकाया हमको जीने का चलन, जीने का चलन। इसके वास्ते निसार है मेरा तन मेरा मन। ए वतन ए वतन ए वतन, जाने मन जाने मन जाने मन। मेरा देश मेरा मुल्क है वतन, शांति का उन्नति का प्यार का चमन। अपने इसके दिलों को स्वर्ग हम बनाएंगे, कौन कौन अपने देश के सजाएंगे। जिसमें होगे जिंदगी होगा सब मगन, होगा सब मगन। इसके वास्ते निसार है मेरा तन मेरा मन। ये वतन ए वतन, जाने मन जाने मन जाने मन। तो मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन। ए वतन ए वतन ए वतन, जाने मन जाने मन जाने मन। ए वतन ए वतन ए वतन, जाने मन जाने मन ಥ್ಯಾಂಕ್ ಯು ಶೋಭರಾಜ್ರೆ. ಕಾರ್ಯಕ್ರಮ ಮುಂದುವರಿಸೋದಿಲ್ಲ. ಮುಂದಿನ ಒಂದು ಗೀತೆಗೆ ನಮ್ಮೊಂದಿಗೆ ಮಗದೊಮ್ಮೆ ಸುಷ್ಮಿತಾ ತೊಕ್ಕೂಟು ಅವರು ಹಾಡುವಂತಹ ಒಂದು ಸುಮಧುರ ಹಾಡು ಸತ್ಯಂ ಶಿವಂ ಸುಂದರಂ ಚಿತ್ರನಾಯಕದ ಒಂದು ಗೀತೆ ತಮಗಾಗಿ ಈ ಒಂದು ಹಾಡನ್ನು ಹಾಡಲಿದ್ದಾರೆ.
ನಾವು ಫ್ರೆಂಡ್ಸ್ ಸಪ್ತಸ್ವರ ಚೋಡುಕಲು ಹಟ್ಟೆಗೋಳಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ರೆ ನಮ್ಮೊಂದಿಗೆ ನಮ್ಮ ಜವನಿರು ಜೋಡುಕಲು ನಮಗೆ ಸಹಕಾರ ನೀಡ್ತಾ ಇದ್ದಾರೆ, ಅಲ್ಲದಿರೆ ಅವಮಾನ. ಅದೇ ರೀತಿ ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಅವಮಾನ. ಎರಡರಲ್ಲೂ ಕೂಡ ಒಳ್ಳೆಯ ಅರ್ಥವಿದೆ. ನಾವು ಜೀವನದಲ್ಲಿ ಏನು ಕೂಡ ಸಾಧನೆ ಮಾಡಲಿಲ್ಲ, ಸಾಧನೆ ಮಾಡದೆ ನಾವು ನಮ್ಮ ಜೀವನವನ್ನ ತ್ಯಜಿಸಿದ್ರೆ ಆ ಜೀವಕ್ಕೆ ವ್ಯಾಲ್ಯೂ ಇಲ್ಲ. ಆದ್ರೆ ನಾವು ಆದರ್ಶ ಇಲ್ಲದೆ ಬದುಕಿದ್ರೆ ಆ ಬದುಕಿಗೂ ಕೂಡ ಒಂದು ಅವಮಾನ ಎಂಬ ಮಾತಿನೊಂದಿಗೆ ಕಾರ್ಯಕ್ರಮದ ಮುಂದಿನ ಗೀತೆ ನಮ್ಮೊಂದಿಗೆ ಸುಷ್ಮಿತಾ ತೊಕ್ಕೋಟು ಅವರ ಸ್ವರ ಕಂಠದಲ್ಲಿ ನಾವು ಕೇಳ್ತಾ ಇದ್ದೇವೆ. ಸತ್ಯಂ ಶಿವಂ ಸುಂದರಂ ಎಂಬ ಒಂದು ಗೀತೆ. ಈ ಒಂದು ಮಧುರವಾದ ಗೀತೆಗೆ ಮಧುರ ಕಂಠದಲ್ಲಿ ಹಾಡಲಿಕ್ಕೆ ನಮ್ಮೊಂದಿಗೆ ಸುಷ್ಮಿತಾ ತೊಕ್ಕೋಟು. जीवन जोत जागर है, सत्यम शिवम सुंदरम, सत्यम शिवम सुंदरम, सत्यम शिवम सुंदरम, सुंदरम.
ईश्वर सत्य है शिव है शिव ही सुंदर है सत्यम शिवम सुंदरम सत्यम शिवम सुंदरम सत्यम शिवम ಹಲ್ ಸತ್ಯಂ ಶಿವಂ ಸುಂದರಂ. ನಾನು ಹೇಳಿದೆ ಮೊದಲೇ, ಸುಷ್ಮಿತಾರವರ ಆ ಒಂದು ಸ್ವರ ಕಂಠದಲ್ಲಿ ಮೂಡಿ ಬರಿರುವ ಆ ಒಂದು ಗೀತೆ ಎಷ್ಟು ಸುಮಧುರವಾಗಿರುತ್ತೆ ಅಂದ್ರೆ, ನಾವು ಕ್ಯಾಸೆಟ್ ಅಲ್ಲಿ ಕೇಳುವಾಗ ಆ ಆಲಾಪನ ಹೇಗಿರುತ್ತೆ ಅಂದ್ರೆ ಅದೇ ಸ್ವರದಲ್ಲಿ ಈ ಒಂದು ವೇದಿಕೆಯಲ್ಲಿ ಹಾಡಿದ್ದಾರೆ ಸುಷ್ಮಿತಾ ತೊಕ್ಕೋಟು ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರ್ಲಿ ಅಂತ ಮಗದೊಮ್ಮೆ ಜೋರಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಗೀತೆ ನಮ್ಮೊಂದಿಗೆ ವಿಘ್ನೇಶ್ ಆಚಾರ್ಯ ಅವರೊಂದು ಭಕ್ತಿಗೀತೆ ಹಾಡಿಗೆ ನಮ್ಮೊಂದಿಗೆ ಜೊತೆಗೂಡಲಿದ್ದಾರೆ. ಒಂದು ಕವಿಯ ಒಂದು ಬಯಕೆ ಅಂದ್ರೆ, ಕವಿಯ ಆಶಯ ಏನಿರ್ತಂದ್ರೆ, ಒಬ್ಬ ರೈತ ಹೇಗೆ ಕೆಲಸ ಮಾಡ್ಬೇಕಂದ್ರೆ ಆ ಭೂಮಿ ಅವನಂತ ಹೇಳ್ಬೇಕು, ಸಾಕಪ್ಪ ನೀನು ಸುಸ್ತಾಗಿದ್ಯಾ ಮನೆಗೆ ಹೋಗು ಅಂತ ಹೇಳಿ. ಯಾಕಂದ್ರೆ ಅಷ್ಟೊಂದು ಕೆಲಸ ಆ ರೈತ ಮಾಡ್ತಾ ಇರ್ಬೇಕು ಎಂಬುದಾಗಿ ಕವಿಯ ಆಶಯ. ಅದೇ ರೀತಿ ಒಂದು ಮಗು ಅಥವಾ ಒಬ್ಬ ವಿದ್ಯಾರ್ಥಿ ಪುಸ್ತಕ ಓದುತ್ತಿರುವಾಗ ಆ ಪುಸ್ತಕ ಓದಿ ಓದಿ ಆ ಪುಸ್ತಕವೇ ಹೇಳ್ಬೇಕು, ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋ ಮಾರಾಯ ಅಂತ ಹೇಳಿ. ಕವಿಯ ಆಶಯವನ್ನು ಹೇಳಿದಷ್ಟೇ. ಎಂದಿಗೂ ಕೂಡ ಪುಸ್ತಕ ಯಾರಲ್ಲೂ ಕೂಡ ಹೇಳಲ್ಲ ನೀನು ಹೋಗಿ ಮಲಗು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಭೂಮಿ ನೀನು ದುಡಿಮೆ ಕಡಿಮೆ ಮಾಡು ಅಂತ ಹೇಳಲ್ಲ. ಕವಿಯ ಆಶಯವನ್ನ ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಮುಂದಿನ ಒಂದು ಗೀತೆ ನಮ್ಮೊಂದಿಗೆ ವಿಘ್ನೇಶ್ ಆಚಾರ್ಯ ಅವರು ಹಾಡುವಂತ ಒಂದು ಹಾಡಿಗೆ ನಮ್ಮೊಂದಿಗೆ ಜೊತೆಗೂಡಿದ್ದಾರೆ. ವಿಘ್ನೇಶ್, മൃദുരാഗം ചോരേ പ്രവദവനം മൃദുരാഗം ചോരേ ശുഭസായാനം പോലെ ശുഭസായാനം പോലെ തെളിദീപം കളിരയും കൈത്തും വെഴുനിഴയുമ്പോൾ പ്രമദവനം വീഴും ഋതുരാഗം ചൂടേ
ഏതേതോ കഥയിൽ സരയുവിലൊരു ചുടുമിഴി കടമായ ഏതേതോ കഥയിൽ സരയുവിലൊരു ചുടുമിഴി കടമായ കവിയുടെ ഗാനരസാമൃത ലഹരിയിലൊരു നവതരഗതിരീടനിതനിയുമ്പോ ഇന്നിതാ പ്രമദവനം വീണ്ടും ഹൃദുരാഗം ജോടി ഏതേതോ കഥയിൽ യമുനയിലൊരു വനമലരായൊഴുകിയ ഏതേതോ കഥയിൽ യമുനയിലൊരു വനമലരായൊഴുകിയ യദുകുല മധുരിമ തഴുകിയ മുരളിയിലൊരു യുഗ സംക്രമ ഗീതയുണർത്തുമ്പോ എന്നിതാ പ്രമദവനം വീണ്ടും ഹൃദുരാഗം ചൂടി പ്രമദവനം വീണ്ടും ഹൃദുരാഗം ചൂടി ശുഭസായാനം പോലെ ശുഭസായാനം പോലെ തെളിദീപങ്ങളിൽ നിരളിൽ കൈത്തും വെളുനിടയുമ്പോൾ എന്നും പ്രമദവനം വീണ്ടും ഋതുരാഗം ചൂടി ಥ್ಯಾಂಕ್ ಯು ವಿಘ್ನೇಶ್ ಒಂಚೂರು ಇಂಚೊಂದಲೇ ಇರಬಹುದು ದಯಪಂಡ ವಿಘ್ನೇಶ್ವರ್ ಆಚಾರ್ಯ ಅವರು ಪನ್ಪುನಾರು ನಮ್ಮ ಡಿಜಿ ವರ್ಲ್ಡ್ ಚಾನೆಲ್ ಒಂಜಿ ಸ್ವರ ಸೌರಭ ಸ್ಪರ್ಧೆ ಆವೊಂದುಂಡು 150 ಜನ ಕಂಟೆಸ್ಟೆಂಟ್ ಇತ್ತೇರು ಸೆಮಿಫೈನಲ್ ಇರಾರು ಇರುವ ಜನಟ್ ಆರ್ಲ ಒಂಜಿ ಆರಿಗೆ ನಿಕ್ಲ ಮಾತನ್ನ ಆಶೀರ್ವಾದ ಉಪ್ಪಡನ್ನು ಏನೊಂದು ಆರು ಆ ಒಂಜಿ ಕಾಂಪಿಟೇಷನ್ ವಿಜಯ ಆದ ನಂತರ ನಮ್ಮೊಟ್ಟಿಗೆ ಕಾರ್ಯಕ್ರಮ ಬರಡು ಬಂದಾಡೆ ಇಂಕ್ಲ ಆಶಯ ಎಡ್ಡೆ ರೀತಿಯ ಒಂಜಿ ಗಾಯನ ಪಂಡೆ ನಮ್ಗೆ ಗೊತ್ತುಪ್ಪು ಪದ್ಯ ಪನ್ಪುನಡೆ ಚಿತ್ರ ಜಾನಕಿ ಜೇಸ್ದಾಸ್ SP ಬಾಲಸುಬ್ರಹ್ಮಣ್ಯಂ ಅಕ್ಲ ಸ್ವರ ಮಾತ ವಾ ರೀತಿ ವಾ ಪುರ್ಲು ಇತ್ತೆ ವಿಘ್ನೇಶ್ ಆಚಾರ್ಯ ಪನ್ನ ಆ ಒಂಜಿ ಗೀತೆ ಆ ಗೀತೆ ಪಂಡ್ರೆ ಮಸ್ತ್ ಕಷ್ಟ ಉಂಡು ಆತೆ ಸ್ಟಡಿ ಮಲ್ಪಡಪನು ಎಡ್ಡೆ ರೀತಿದ ಸ್ವರಟ್ ಆ ಪದ್ಯನ ಜೇಸುದಾಸನ್ ಅವೇ ಸ್ವರಟ್ ಪಂತೇರು ಅರೆಗೆ ನನ್ನರ ಇಂಕ್ಲ ಸೋಲ್ಮೆಲ್ಸ್ ಅಂತ ಒಂದು ಕಾರ್ಯಕ್ರಮದ ದುಮಗದ ಗೀತೆ ಇಂಕ್ಲೊಟ್ಟಿಗೆ ಲೋಕೇಶ್ ಆಚಾರ್ಯ ಆರ್ ಪಂಪುನಂಚಿನ ಒಂಜಿ ಗೀತೆ ಸ್ವಾಮಿ ಅಯ್ಯಪ್ಪನ ಗೀತೆ ಅಯ್ಯಪ್ಪ ಶರಣಂ ಶರಣಂ ಮಯ್ಯಪ್ಪ ಎಂಬ ಪಂಪಿನ ಒಂಜಿ ಗೀತೆ आत्मनेत्राय नमो नमः शक्तिरूपाय नमो नमः कर्मसाध्याय नमो नमः
ಅಯ್ಯಪ್ಪ ಶರಣಂ ಶರಣಮೆಂದಯ್ಯಪ್ಪ ശബരിനാഥനേ അഭയം നീ കണ്ണിൽ മിന്നും കാടും മേടും സ്വാമി പാദം ആമയങ്ങൾ ഹരനായി അരിയായി പുലരുന്ന രൂപം കാലില മുദ്രയിൽ തെളിയണം അയ്യപ്പ ശരണം ശരണമെന്തയ്യപ്പ ശബരിനാഥനേ അഭയം നീ വിഷ്ണുവന്ദ്യായ നമോ നമഃ വിഷ്ണുപുത്രായ നമോ നമഃ വേദവേദ്യായ നമോ നമഃ നാദരൂപായ നമോ നമഃ ചിത്പ്രകാശായ നമോ നമഃ സച്ചിദാനന്ദ നമോ നമഃ നിത്യസൗമ്യായ നമോ നമഃ സിദ്ധരൂപായ നമോ നമഃ ആഴിമൂഴി മേളുസ്വരങ്ങളും മാറിയൊതുങ്ങുന്നു ആദിയുമന്തവുമാരുടെ കൺകളിൽ ആടിമയങ്ങുന്നു ഭൂതഗണം തൊഴുതാരുടെ ചൊല്ലിൽ കാതുമടക്കുന്നു ആശബരീശ്വരനയ്യന തിരുവടി നമ്മെ വിളിക്കുന്നു ഇരുമുടി കെട്ടുമായി ഇവിടെ നീ വരൂ ഇവിടെയാണ് എൻ്റെ പൊന്നമ്പലം ശാസ്താവേ ശരണമുഖം കല്ലും മുള്ളും കാലദോഷം അയ്യപ്പ ശരണം ശരണമെന്തയ്യപ്പ ശബരിനാഥനേ അഭയം നീ ദേവായ നമോ നമഃ ശക്തിരൂപായ നമോ നമഃ ധർമ്മസാധ്യായ നമോ നമഃ ധർമ്മശാസ്ത്രായ നമോ നമഃ ഭൂതദാതായ നമോ നമഃ ദേവദേവായ നമോ നമഃ മഞ്ജുകേശായ നമോ നമഃ മന്ത്രപൂർണായ നമോ നമഃ ആരുടെ പൊൻപദ പങ്കജമലരിൽ വേദമുറങ്ങുന്നു സൂര്യമാമണി ആരുടെ കണ്ഠമണഞ്ഞു തെളിങ്ങുന്നു ആരുടെ മാമണി വില്ലിലെ അമ്പുകൾ പൂമഴ പെയ്യുന്നു ആശമരീശ്വരനയ്യനത് നമ്മെ വിളിക്കുന്നു കരിമല താണ്ടി ഇതിലേ നീ വരൂ കണി കാണാനയ്യന്റെ പൊന്നമ്പലം പമ്പവാസ മംഗളദാസ പാടി വാഴ്ത്ത ഓടിവായോ അയ്യപ്പ ശരണം ശരണമെന്തയ്യപ്പ ശബരിനാഥനേ അഭയം നീ അയ്യപ്പ ശരണം ശരണമെന്തയ്യപ്പ ശബരിനാഥനേ അഭയം നീ മണ്ണിൽ മിന്നും കാടും മേടും സ്വാമി പാദം ആമയങ്ങൾ ഹരിയേ അരണി ഹരിഹര സുതനേ കരുണാമയനേ ശരണം നീ അയ്യപ്പ ശരണം ശരണമെന്തയ്യപ്പ ശബരിനാഥനേ അഭയം നീ ദേവായ നമോ നമഃ ശക്തിരൂപായ നമോ നമഃ ധർമ്മസാധ്യായ നമോ നമഃ ധർമ്മശാസ്ത്രായ നമോ നമഃ ഭൂതദാതായ നമോ നമഃ ദേവദേവായ നമോ നമഃ മഞ്ജുകേശായ നമോ നമഃ മന്ത്രപൂർണായ നമോ നമഃ
ಶಬರಿಮಲೆಯ ಅಯ್ಯಪ್ಪನ ಸ್ತುತಿಯೊಂದಿಗೆ ಒಂದು ಗೀತೆ. 48 ದಿನಗಳ ವ್ರತವನ್ನು ಮಾಡಿ ಶಬರಿಮಲೆಯ ಅಯ್ಯಪ್ಪನ ಸನ್ನಿಧಾನಕ್ಕೆ 18 ಮೆಟ್ಟಲುಗಳನ್ನ ಏರುವಂತಹ ಆ ಒಂದು ಮಕರ ಮಾಸದ ಸಂದರ್ಭ ಅಯ್ಯಪ್ಪನ ಗೀತೆಯನ್ನು ಹಾಡಿದ್ದಾರೆ ನಮ್ಮೊಂದಿಗೆ ಲೋಕೇಶ್ ಆಚಾರ್ಯ ಅವರು. ಕಾರ್ಯಕ್ರಮದ ಮುಂದಿನ ಗೀತೆ ಮಗುದೊಮ್ಮೆ ಶ್ರೀ ಮಂಜುನಾಥ ಎಂಬ ಚಿತ್ರದಿಂದ ಆಯ್ದಂತ ಒಂದು ಭಕ್ತಿ ಪ್ರಧಾನವಾದ ಒಂದು ಗೀತೆಗೆ ನಮ್ಮೊಂದಿಗೆ ಶೋಭರಾಜ್ ಹಾಗೂ ಸುಷ್ಮಿತಾ ಅವರನ್ನ ಮಗುದೊಮ್ಮೆ ಕೇಳಿಕೊಳ್ತಾ ಇದ್ದಾನೆ. ಆನಂದ ಪರಮಾನಂದ ಎಂಬ ಗೀತೆಯೊಂದಿಗೆ ಸುಷ್ಮಿತಾ ತೊಕ್ಕುಟು ಹಾಗೂ ಶೋಭರಾಜ್ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಮಗದೊಮ್ಮೆ ಸ್ವಾಗತವನ್ನ ಕೇಳಿಕೊಳ್ಳುತ್ತಾ ನಾವು ಫ್ರೆಂಡ್ಸ್ ಸಪ್ತಸ್ವರ ಜೋಡುಕಲ್ ಅಟ್ಟೆಗೋಳಿ ಈ ಕಾರ್ಯಕ್ರಮದ ಲೈವ್ ಅನ್ನ ನಮ್ಮ ಚಾನೆಲ್ ಹಾಗೂ ನಮ್ಮ ಜವಣಿರು ಜೋಡುಕಲ್ಲು ಎಂಬ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಆಗಿ ನಮಗೆ ನೋಡಬಹುದು. ಕಾರ್ಯಕ್ರಮದ ಮುಂದಿನ ಗೀತೆ ನಾವು ನಮ್ಮೊಂದಿಗೆ ವೇದಿಕೆಯಲ್ಲಿ ಶೋಭರಾಜ್ ಹಾಗೂ ಸುಷ್ಮಿತಾ. ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಪರಮಾನಂದ 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 ಪರಮಾನಂದ
ಆನಂದ ಪರಮಾನಂದ. ಈ ಹಾಡು ಕೇಳಿ ನಿಮಗೆಲ್ಲಿ ಕೂಡ ಆನಂದ ಪರಮಾನಂದ ಆಗಿರ್ಬೋದು ಎಂಬ ನಮ್ಗೆ ಒಂದು ಆಸೆ. ಆದ್ರೆ ಏನೇ ಇರಲಿ, ಕಾರ್ಯಕ್ರಮದ ಮುಂದಿನ ಗೀತೆಗೆ ನಮ್ಮೊಂದಿಗೆ ಶೇಖರ್ ಅರಿಯಾಳ್ ಅವರು ಹಾಡುವಂತ ಒಂದು ತುಳು ಗೀತೆ, ಕಣ್ಣು ಬುಲಾಲೆ ಅಮ್ಮ. ಒಬ್ಬ ಯಾತ್ರಿಕ ಮತ್ತೊಬ್ಬ ವ್ಯಕ್ತಿ ಹತ್ರ ಹೇಳ್ತಾನೆ, ಯಾನ ಕಾಷ್ಟಡುಪ್ಪನಾಗ ಏರ್ಲ ಬೈಜರಿ ಅಂತೇಳಿ. ಆಗ ಆ ವ್ಯಕ್ತಿ ಹೇಳ್ತಾನೆ, ಒಬ್ಬ ತಿಳುವಳಿಕೆ ಇದ್ದಂತಹ ವ್ಯಕ್ತಿ, ತುಲಾ ದಯಪಂಡ ನಿಂಕ್ ಖುಷಿ ಆನಗ ರಡ್ಡು ಕೈಟ್ಲ ಚಪ್ಪಾಲೆ ಗೋರ್ಪ ಪಂಡ 5-10 ಬೇರೆಲ್ಲ ಒಟ್ಟಿಗೆ ಸೇರಿ ಚಪ್ಪಾಲೆ ಗೋರ್ಪ ಅಂಚಾದುಪ್ಪನಾಗ ನಿಂಕೊಂಚೂರು ಬೇನಾಂಡು ಕಣ್ಣ ನೀರು ಬಂದಾಗ ನಿನಗ ಬೇಗ ಪೋಪುನ ಒಂಜಿ ಬೆರಳು ಮಾತ್ರ ವ್ಯತ್ಯಾಸ ತುಲ. ಖುಷಿ ಆನಗ ನಿನ್ನ 10 ಬೆರಳು ಒಟ್ಟಿಗೆ ಬರ್ಬಿಡು ಅಂಡ ಸಂಕಷ್ಟ ಬಂದಾಗ ನಿನ್ನ ಕೈತ ಒಂಜೇ ಬೆರಳು ದಿನ ಆಕ್ಟಿವ್ ಆದ ಬರ್ಬಿಡು. ಅಂಚನೆ ಸಮಾಜ ನಿಂಕ್ ನಿನ್ನ ಕೈಯೇ ಸಪೋರ್ಟ್ ಇಜ್ಜಿನಾಂಡ ಸಮಾಜ ವಾರಿತು ಉಪ್ಪು ಪನ್ನಿತ ವಿಚಾರನು ಆ ವ್ಯಕ್ತಿ ಪಂಡದು ಆ ವ್ಯಕ್ತಿಗೆ ಮನವರಿಕೆ ಮಲ್ಪಡು. ಅವೇ ರೀತಿ ಕಾರ್ಯಕ್ರಮದ ದುಮ್ಮುದ ಗೀತೆಗೆ ಇಂಕ್ಲೊಟ್ಟಿಗೊಳ್ಳಿರು ನಮ್ಮ ಶೇಖರ್ ಅರಿಯಾಲ ತುಳುತ ಒಂಜಿ ಪೂರ್ಲ ಗಂಟದ ಪದ್ಯಕ್ಕೆ ಇಂಕ್ಲೊಟ್ಟಿಗೆ ಶೇಖರ್ ಒಳ್ಳಿರು ಬತ್ತಿಂಚಿನ ಮಾತಾ ಭಕ್ತಾದಿಗಳ ಮಗದೊಮ್ಮೆ ಇಂಕ್ಲೆ ಸ್ವಾಗತ ಕೋರೊಂದುಲ್ಲ. ಬುಲಲೆ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೈದೆ ಇರನೆಂದೆ ತೂಯರೆ ನಂದಿನಿ ನಗಲಾಯಿ ಅಪ್ಪೆ ಕಟಿಲೇಶ್ವರಿ ಪಾದೋಗು ಸೊಲ್ಮೆ ಕಟಿಲ ಭ್ರಮರಾಂಬೆ. ಕಣ್ಣು ಬುಲಲೆ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೈದೆ ಇರಲೆಂದೆ ತೂಯರೆ. ಐಸಿರ ಮಲ್ಲಿಗೆ ದೀಟಿನ ಅಪ್ಪೆನ ಮುಡಿಟು ತೂಹಿನ ಆಗಲಿಗೆ ಎಲ್ಲ ಬದುಕುಡು ಈರೇ ಪಂಚಪ್ರಾಣ ಐಕ್ಯ ಸ್ವರೂಪಿನೀರೇ ಶ್ರೀ ದುರ್ಗ ಪರಮೇಶ್ವರಿಯೇ ಐಕ್ಯ ಸ್ವರೂಪಿನೀರೇ ಶ್ರೀ ದುರ್ಗ ಪರಮೇಶ್ವರಿಯೇ ತುಂಬಿದ ರೂಪನು ಪಡೆಯೋಂಡರೆ ರಕ್ಕಸೆ ಅರುಣಾಸುರನ ಕೆರ್ದು ಬ್ರಾಹ್ಮರೀರಾಯರು. ಕಣ್ಣು ಬುಲಲೆ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೈದೆಯೇ ಇರನಂದೆ ತೂಯರೆ. ಲೋಕದ ಬಾಲೆಗೀರು ಮಾಯೊಡು ಆಸರೆಯಾದು ಕನ್ನಡ ಕನ್ನದೀದು ಕಾತರು ಅಪ್ಪೇರು ಆದಿ ಅಂತ್ಯ ಏರೇ ಅಮ್ಮ
ಕಟಿಲೇಶ್ವರಿಯೇ ಆದಿ ಅಂತ್ಯ ಈರೇ ಅಮ್ಮ ಕಟಿಲೇಶ್ವರಿಯೇ ಸರ್ವೋಲಾರ್ಪಿತ ಹಿರೆ ಸೇವೆಗೆ ಪಟ್ಟೆ ಪಿತಾಂಬರ ತುತ್ತುದು ಕುಲ್ದಿನ ಕಟಿಲ ಈಶ್ವರಿಯೇ ಕಂಡು ಬುಲಲೆ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೈದೆಯೇ ಇರನಂದೆ ತೂಯರೆ ನಂದಿನಿ ಮಗಳಾಯಿ ಅಪ್ಪೆ ಕಟಿಲೇಶ್ವರಿ ಪಾದೋಗು ಸೊಲ್ಮೆ ಕಟಿಲ ಭ್ರಮರಾಂಬೆ ಕಂಡು ಬುಲಲೆ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೈದೆಯೇ ಇರನಂದೆ ತೂಯರೆ ನಂದಿನಿ ಮಗಳಾಯಿ ಅಪ್ಪೆ ಕಟಿಲೇಶ್ವರಿ ಪಾದೋಗು ಸೊಲ್ಮೆ ಕಟಿಲ ಭ್ರಮರಾಂಬೆ ನರೇ ಅಮ್ಮ ಓರ ತೂಲೆ ಅಮ್ಮ ಪಾರೊಂದು ಬೈದೆಯೇ ಇರನಂದೆ ತೂಯರೆ ನಂದಿನಿ ಮಗಳಾಯಿ ಅಪ್ಪೆ ಕಟಿಲೇಶ್ವರಿ ಕಟೀಲ್ ದಪ್ಪೆನ ಆ ಪುರ್ಲು ಕಂಠದ ಒಂಜಿ ಪದ್ಯ ಇಂಕ್ಲೂಟಿಗೆ ಗಾಯನ ಮಲ್ತಿರು ಶೇಖರ್. ಧನ್ಯವಾದಗಳು ಶೇಖರ್ ಅವರೇ. ಕಾರ್ಯಕ್ರಮದ ಮುಂದಿನ ಗೀತೆ ನಮ್ಮೊಂದಿಗೆ ವೇದಿಕೆ ಹಂಚಿತ ಮಗದೊಮ್ಮೆ ಸುಷ್ಮಿತಾ ತೊಕ್ಕೂಟು ಹಾಗೂ ವಿಘ್ನೇಶ್ ಆಚಾರ್ಯ. ಒಂದು ಭಾವಗೀತೆಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಅವರಿಗೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಲವಾರು ವೇದಿಕೆಗಳನ್ನು ಹಂಚಿಕೊಂಡಂತಹ ಓರ್ವ ಗಾಯಕಿ ಸುಷ್ಮಿತಾ ಟಿವಿ ಚಾನೆಲ್ಗಳಲ್ಲಿ ಕಾರ್ಯಕ್ರಮವನ್ನು ನೀಡಿ ಕಾಸರಗೋಡು ಹಾಗೂ ಮಂಗಳೂರು ಹಾಗೂ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದಂತಹ ಒಬ್ಬ ಓರ್ವ ಕಲಾವಿದೆ ಸುಷ್ಮಿತಾ ಅವರು ನಮ್ಮ ಈ ಕಾರ್ಯಕ್ರಮದ ಸೊಂದಿಯ ಈ ಒಂದು ವಿಷ್ಣುಮೂರ್ತಿ ಮಂಟಪದ ಈ ಒಂದು ಸಾಂಸ್ಕೃತಿಕ ವೇಳೆಯಲ್ಲಿ ಗಾಯನ ಕಾರ್ಯಕ್ರಮ ನೀಡಿದ್ದಾರೆ. ಅವರಿಗೆ ನಮ್ಮ ಊರಿನ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಮುಂದಿನ ಒಂದು ಸುಮಧುರ ಗೀತೆಗೆ ನಮ್ಮೊಂದಿಗೆ ಸುಷ್ಮಿತಾ ಹಾಗೂ ವಿಘ್ನೇಶ್ ಆಚಾರ್ಯ. ಹುಟ್ಟ್ಯಾಕೆ ಹೇಳುವಳಿಲೆ ಹುಟ್ಟ್ಯಾಕೆ ನನ್ನ ಬಳಿ ಹೇಳಿರೆ ನನ್ನ ಹೆಂಗ ಮರೆಯಲಿ ತೊರೆಯಲಿ
ಉಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆ ಕಾಣಿವೆ ನಿನ್ನಂತೆ ನಲಿವೆ ನವಿಲೇ 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 ಥ್ಯಾಂಕ್ ಯು. ಭಾವಗೀತೆಯಲ್ಲಿದ್ರೇನೆ ಚಂದ. ಚೆಲುವೈತ ಈ ಸಾಂಗ್ ಕಾರ್ಯಕ್ರಮದ ಮುಂದಿನ ಗೀತೆ ನಾವು ಹೋಗುವಾಗ ಶೋಭರಾಜ್ ಅವರು ಮಗದೊಂದು ಭಾವಗೀತೆಯಲ್ಲಿ ನಮ್ಗೆ ಗೊತ್ತಿದೆ ಅಶ್ವಥ್ ನರಸಿಂಹ ನಾಯ್ಕ್ ಅವರ ಹಾಡುಗಳು ನಮ್ಗೆಲ್ಲರಿಗೂ ಕೂಡ ಇಂಪನ್ನ ಕೊಡುತ್ತೆ. ಮುಂದಿನ ಒಂದು ಗೀತೆ ನಮ್ಗೆ ಮುನಿಸುತ್ತರವೇ ಈ ಒಂದು ಆಲಾಪನದೊಂದಿಗೆ ಹಾಡುವಂತ ಹಾಡು ನರಸಿಂಹ ನಾಯ್ಕರ ಧ್ವನಿಯಲ್ಲಿ. ನಮ್ಗೆ ಕೇಳುವಂತಹ ಒಂದು ಮಾತು ಅಂದ್ರೆ ಈ ಕನಸು ಅಂದ್ರೆ ಏನು, ನಿಜವಾದ ಕನಸು ಯಾವುದು, ಯಾವ ರೀತಿಯ ಕನಸು ಕಂಡ್ರೆ ನಮ್ಗೆ ಲೈಫಲ್ಲಿ ಮೇಲೆ ಬರ್ಬೋದು ಅಥವಾ ಉನ್ನತಿಯನ್ನ ಹತ್ಬಹುದು. ಅದಕ್ಕೆ ಒಬ್ಬ ಕವಿ ಹೇಳ್ತಾರೆ, ನಾವು ನಿದ್ದೆ ಮಾಡಿದಾಗ ಕಾಣುವ ಕನಸು ಅದು ಕನಸಲ್ಲ, ನಿದ್ದೆ ಮಾಡದೆ ಕೂತು ಕಾಣುವಂತಹ ಕನಸು ಅದು ನಮ್ಮ ಲೈಫ್ ಸ್ಟೈಲನ್ನೇ ಬದಲಾವಣೆ ಮಾಡುತ್ತೆ. ಏನೇ ಇರಲಿ, ಕಾರ್ಯಕ್ರಮದ ಮುಂದಿನ ಗೀತೆಗೆ ನಮ್ಮೊಂದಿಗೆ ಶೋಭರಾಜ್ ಅವರ ಸುಮಧುರ ಕಂಠದಲ್ಲಿ ಮೂಡಿ ಬರಲಿದೆ ಮುನಿಸುತ್ತರವೇ ಎಂಬ ಒಂದು ಗೀತೆ. ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಲು ತಾರೆಗಳು ಮೈಯ ಬಳಸಿ ಜುಂಬೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಲು ತಾರೆಗಳು ಮೈಯ ಬಳಸಿ ಜುಂಬೆನ್ನಲು. ನವಭಾವ ತುಂಬಿ ತುಂಬಿ ಕನುಗಾಡಲು, ನವಭಾವ ತುಂಬಿ ತುಂಬಿ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ, ಜೀವನದ 100 ಕನಸು ನನಸಾಗಿದೆ. ಮುನಿಸೇತಗೆ ಈ ಬಗೆ ಮುನಿಸುತ್ತರವೇ
ಹೊಸಬಾಳ ಬಾಗಿಲಲ್ಲಿ ನಾವೇ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ಹೊಸಬಾಳ ಬಾಗಿಲಲ್ಲಿ ನಾವೇ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಬನ ವಾಗರ್ಭದಂತೆ ನಮ್ಮ ಈ ಮೈಮನ ವಾಗರ್ಭದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತಿರುವೆ ಮಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತಿರುವೆ ಮಗುದೇ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಗೀತೆಗೆ ನಮ್ಮೊಂದಿಗೆ ನಮ್ಮೂರ ಗಾಯಕರು ಶ್ರೀಮತಿ ಸರಸ್ವತಿ ಅಡಿಗ ಅವರಿಂದ ಒಂದು ಹಾಡನ್ನು ನಾವು ಕೇಳಲಿಕ್ಕಿದ್ದೇವೆ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಸರಸ್ವತಿ ಅಡಿಗ ಅವರು ಈ ವೇದಿಕೆಯಲ್ಲಿ ಒಂದು ಹಾಡನ್ನು ಹಾಡಲಿಕ್ಕೆ ಒಂದು ಗುರುರಾಯರ ಭಕ್ತಿ ಗೀತೆಗಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಸರಸ್ವತಿ ಅಡಿಗ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತದೆ. ಜೋರದ ಚಪ್ಪಾಳೆ ಬರಲಿ. ಓಕೆ, ಏನೇ ಇರಲಿ ಕಾರ್ಯಕ್ರಮದ ಮುಂದಿನ ಹಂತ ನಾವು ಹೋಗುವಾಗ ವೇದಿಕೆಯಲ್ಲಿ ಸರಸ್ವತಿ ಅವರಿದ್ದಾರೆ. ತದನಂತರ ಗೀತೆಗೆ ನಾವು ನಮ್ಮ ಕಲಾವಿದರು ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ. ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ.
ಕೋಪರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ ಕೋಪರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನೆತ್ತಡೆ ರಾಮನೆದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಥ್ಯಾಂಕ್ ಯು. ಗುರುರಾಯರ ಒಂದು ಗೀತೆ. ಡಾಕ್ಟರ್ ರಾಜ್ಕುಮಾರ್ ನಮ್ಗೆ ಗೊತ್ತಿದೆ, ಅವರೊಬ್ಬ ರಾಯರ ಭಕ್ತ. ಹಲವಾರು ಗುರುರಾಯರ ವೇಷಗಳನ್ನು ಹಾಕಿ ಗುರುರಾಯರ ಹಾಡುಗಳನ್ನು ಹಲವಾರು ಹಾಡಿದ್ದಾರೆ. ಅದರಲ್ಲಿ ಒಂದು ಗೀತೆ ಆಗಿದೆ ಈ ಗೀತೆ. ಸುಮಧುರ ಕಂಠದಲ್ಲಿ ಹಾಡಿದ್ದಾರೆ ಇವರು ಸರಸ್ವತಿ ಅಡಿಗರವರು. ಅವರಿಗೆ ವಂದಿಸಿದ ಕಾರ್ಯಕ್ರಮದ ಮುಂದಿನ ಗೀತೆ ತುಳು ಒಂದು ಗೀತೆ, ಕೊರಗಜ್ಜನ ಗೀತೆಗೆ ನಮ್ಮನಿಗೆ ಸುಷ್ಮಿತಾ ಹಾಗೂ ವಿಘ್ನೇಶ್ ಆಚಾರ್ಯ. ಸಮಾಜದಲ್ಲಿ ಏಕತೆ ಯಾವುದನ್ನು ಮೂಡಿಸುತ್ತದೆ ಅಂದ್ರೆ ಯಾವುದು ಏಕತೆಯನ್ನು ಮೂಡಿಸುವುದೇ ಅದೇ ಒಳಿತು, ಯಾವುದು ಏಕತೆಯನ್ನು ಮೂಡಿಸುವುದೇ ಅದೇ ಒಳಿತು, ಯಾವುದು ಒಡಕನ್ನು ಮೂಡಿಸುತ್ತದೆ ಅದೇ ಕೆಡುಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಇವರು ಮಾಡುತ್ತಿದ್ದ ವಿಚಾರವೂ ಇಷ್ಟೇ. ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಮಾಡಿ ನಮ್ಮನ್ನ ಒಡಕಿಸಿ ಆಳಿ ನಮ್ಮ ದೇಶವನ್ನ ವಿಭಜನೆ ಮಾಡಲಿಕ್ಕೆ ಮಾಡ್ತಿದ್ರು. ಸಮಾಜದಲ್ಲಿ ಕೂಡ ಹಾಗೆ ಅಂತ ಹಲವಾರು ವ್ಯಕ್ತಿಗಳು ನಮ್ಮ ಮುಂದೆ ಕಾಣಸಿಗುತ್ತಾರೆ. ಅದಕ್ಕಾಗಿ ಹೇಳುವಂಥದ್ದು, ಅಂತಹ ವಿಚಾರವನ್ನು ಬಿಟ್ಟು ನಾವೆಲ್ಲರೂ ಕೂಡ ಏಕತೆಯಲ್ಲೇ ಮುನ್ನಡೆಸುವ. ಹನಿ ಹನಿಗೂಡಿದರೆ ಹಳ್ಳ. ನಮ್ಗೆ ಗೊತ್ತಾಗತ್ತೆ ಈ ಕ್ಷೇತ್ರದ ಕಾರ್ಯದಲ್ಲೂ ಕೂಡ ಹಾಗೆ ವಿವಿಧ ಪ್ರದೇಶದಿಂದ ಬಂದಂತಹ ಅಂದ್ರೆ ಈ ಆಸುಪಾಸಿನ ಎಲ್ಲ ಯುವಕ ಯುವತಿಯರು ಹಿರಿಯರು ಎಲ್ಲ ನಾಗರಿಕರು ಸೇರಿಕೊಂಡು ಏನಿಲ್ಲದಲ್ಲಿ ಶೂನ್ಯದಿಂದ ಈ ಒಂದು ಕ್ಷೇತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಭಕ್ತಾದಿಗಳ ಒಂದು ಪರಿಶ್ರಮ ಅದೇ ಹೇಳುವಂಥದ್ದು. ಏಕತೆಯೇ ನಮ್ಮೆಲ್ಲರ ಬಲ. ಮುಂದಿನ ಒಂದು ಗೀತೆಗೆ ನಮ್ಮೊಂದಿಗೆ ವಿಘ್ನೇಶ್ ಹಾಗೂ ಸುಷ್ಮಿತಾ. ತುಳುವನಾಡ ಧರ್ಮ ತುಡರೆ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಬಾನದೇವರೆ ಬುಲ್ಪುದಾರತಿ ಸ್ವಾಮಿಯ ಜಗೆ
ஏழு கொப்ப கடத்து பத்துது காணிக்காவேயா பத்தி ದಂಟಿನ ನೆಲಕ್ಕೆ ಊರುದು ಕಪಟು ಕಿರಿಯಾ ಕೊರಗತನಿಯಾ ಕೊರಗತನಿಯಾ ಬಾಲದೇವರೇ ಬುಲ್ಪುದಾರತಿ ಸ್ವಾಮಿ ಅಜ್ಜಾಯೇ ಕಪ್ಪು ರಂಗಿಡು ಮುಗುರು ತೆಲಿಕೆಡು ನಲಿಪುನ ಪೋಲು ಬೀಡ ಚಕ್ಕುಲಿ ಹಸರೆ ಅಗಿಲೆ ಕಾಪುನ ನಿರಲೆ ಕೊರಗತನಿಯಾ ಕೊರಗತನಿಯಾ ಬಾಲದೇವರೇ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗೆ ತುಳುವನಾಡ ಧರ್ಮ ತುಡರಿ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣೆ ಸತ್ಯ ಕರಿಯಜ್ಜ ಕೊರಗತನಿಯಾ ಕೊರಗತನಿಯಾ ಬಾಲದೇವರೇ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗೆ ಬಾನದೇವತೆ ಬುಲ್ಪುದಾರತಿ ನಮ್ಮ ಸ್ವಾಮಿ ಅಜ್ಜಾಗೆ ಅಡ್ಡೆ ಒಂಜಿ ಗೀತೆ ಸೊಲ್ಮೇಲೆ ಸಂದ ಒಂದು ಕಾರ್ಯಕ್ರಮದ ದುಂಬುದ ಗೀತೆಗೆ ನಾನು ಪೋಂದು ಲೆಕ್ ಎಂಕ್ಲೊಟ್ಟಿಗೆ ವೇದಿಕೆ ಹಂಚರ ಬರೋದಲ್ಲಿ ಶೋಭರಾಜ್ ಒಂಜಿ ಭಾವಗೀತೆಗೋಸ್ಕರ ಎಂಕ್ಲೊಟ್ಟಿಗೆ ಸೇರೊಂದಿಲ್ಲಿರು ಬತ್ತಂಚಿ ಮಾತಾ ಭಕ್ತ ಭೀಮಾನಿಲ್ಲ ಸ್ವಾಗತ ಮಲ್ತೊಂದು ಎಂಕ್ಲಿ ಫ್ರೆಂಡ್ಸ್ ಸಪ್ತಸ್ವರ ಜೋಡುಕಲ್ ಅಟ್ಟೆಗೋಳಿ ಅಂಚನೆ ಎಂಕ್ಲ ನಮ್ಮ ಜೀವನಿರು ಜೋಡುಕಲ್ ಮಕ್ಕಳ ಪರಬಾದ್ ಮೋಕೇಟ್ ನಿಕ್ಲೆ ಮಾಂತರ್ಲ ಎದುಕೊಂದು ಕಾರ್ಯಕ್ರಮದ ದುಂಬುದ ಗೀತೆ ರಾಜನ್ ನಾಗೇಂದ್ರ ಎಮ್ಮಿರ್ನ ಸಂಗೀತದ ಒಂಜಿ ಗೀತೆ ಎಂಕ್ಲೊಟ್ಟಿಗೆ ವೇದಿಕೆಡು ಶೋಭರಾಜ್ ಆರ್ನ ಸ್ವರ ಕಂಠರು ಈ ಗೀತೆ ನಮ್ಮ ಮಾತ ಕೇಂದ್ರಲ್ಲ ಚಂದ್ರಮ ನೇಗಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮ ನೇಗಿಲೆಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೇಗಿಲೆಗೆ ಸಂಭ್ರಮ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ ನನ್ನೆದೆಯ ಸಿಂಹಾಸನದಿ ನೀರಾಜವಾಳಿದೆ
ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಗೀತೆಯ ಮುಂದಿಗೆ ಶೇಖರ್ ಹಾಗೂ ವಿಘ್ನೇಶ್ ಅವರು ಹಾಡುವಂತಹ ಒಂದು ಹಾಡು, ನಮಗೆಲ್ಲ ಇಷ್ಟಪಟ್ಟ ಒಂದು ಹಾಡು, ಅಶ್ವಮೇಧ ಚಿತ್ರದ ಇದ್ದಂತಹ ಒಂದು ಸೂಪರ್ ಹಿಟ್ ಹಾಡಾಗಿರುತ್ತೆ. ಎಂಕ್ಲಿ ಸಪ್ತಸ್ವರ ಫ್ರೆಂಡ್ಸ್ ಸಪ್ತಸ್ವರ ಜೋಡುಕಲು ಕಾರ್ಯಕ್ರಮ ಮುಂದುವರಿಸೋದಿಲ್ಲ. ಮತ್ತಂಚಿ ಮಾತಾ ಭಕ್ತಾಭಿಮಾನಿಗಳೆಲ್ಲ ಏಕ ಕಂಠ ನಿಂಕ್ಲಿಗೆ ಮಾತಲ್ಲ ಮೋಕಿಡೆ ಇದಕ್ಕೊಂದು ಕಾರ್ಯಕ್ರಮದ 2 ಮೂಜಿ ಗೀತೆ ಮಾತ್ರ ಬಾಕಿ ಉಂಟು. ಕಾರ್ಯಕ್ರಮ ನಿಂಕ್ಲಿ ಕೊನೆಗಾಣಿಸೋದಿಲ್ಲ. ದುಂಬಾದ 2 ಗೀತೆ ಇಂಕ್ಲಿ ಪಂಡ ಮೂಜಿ ಗೀತೆ ಇನ್ನವಾದ 2 ಗೀತೆ ಉಂಟು. ಎಸ್ ಹೃದಯ ಸಮುದ್ರ ಕಲಕಿ ಒತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಒತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಸ್ಕಾರಕ್ಕೆ ಸತ್ಯ ಚಿಂಕಾರಕ್ಕೆ ಪ್ರಾಣ ಒತ್ತೇ ಇಟ್ಟು ಓರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ಅಶ್ವಮೇಧ. ವೇಗವು ಜೀವ ಜೀವದಲ್ಲಿ ಬೆರೆತು ಹೋದ, ಭಾವ ಭಾವದಲ್ಲಿ ಕರಗಿ ಹೋದ. ಈ ಭಾಷವೇ ದೂರಾನೆಯ ಪ್ರಾಣಾಶ್ವವೇ ಮರೆಯಾನೆಯ ಹೆಜ್ಜೆ ಇಟ್ಟು ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ದೇಶವು ಹವಾ ಕೊಟ್ಟಿ ಕೆಡಲು ವೀರ ಪೌರುಷ ಎತ್ತಿ ಹಿಡಿದು ಛದ್ಮವೇಷವ ಹೊರೆ ಹೆಣೆಯಲು ಶಾಸ್ತ್ರ ತೇಜದ ಕತ್ತಿ ಹಿಡಿದು ಕೂಲಲಾಚದ ಕೊಚ್ಚಿ ಕೆಡವೆ. ಅಶ್ವಮೇಧ ಅಶ್ವಮೇಧ ಅಶ್ವಮೇಧ.
ಥ್ಯಾಂಕ್ ಯು ಶೇಖರ್ರೆ. ಕಾರ್ಯಕ್ರಮದ ಮುಂದಿನ ಗೀತೆಗೆ ನಮ್ಮೊಂದಿಗೆ ಮಗದೊಮ್ಮೆ ಸುಷ್ಮಿತಾ ತೊಕ್ಕೋಟು ಅವರು ತೆಲುಗಿನ ಒಂದು ಶಿವಗೀತೆಯನ್ನ ಹಾಡಲಿಕ್ಕೆ ನಮ್ಮೊಂದಿಗೆ ವೇದಿಕೆ ಬರ್ತಾ ಇದ್ದಾರೆ. ತೆಲುಗಿನಿಂದ ಆಯ್ದಂತಹ ಒಂದು ಸುಮಧುರ ಶಿವನ ಗೀತೆ. ನಾವು ಫ್ರೆಂಡ್ಸ್ ಸಪ್ತಸ್ವರ ಕಾರ್ಯಕ್ರಮದ ಮುಂದಿನ ಗೀತೆಯಲ್ಲಿದ್ದೇವೆ. ಬಂದಂತ ಎಲ್ಲರಿಗೂ ಕೂಡ ಪ್ರೀತಿ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಸುಷ್ಮಿತಾ ತೊಕ್ಕೋಟು. तुम बिन ये सुना सुना है. गुजरने वाले हवा जरा मेरा इतना काम करेगी क्या. मेरे गाँव जा मेरे दोस्तों को सलाम दे. मेरे गाँव में है जो गली रह रहती है मेरे दिल रुबा उसे मेरे प्यार का जाम दे. उसे मेरे प्यार का जाम दे. वही थोड़ी ही दूर है घर मेरा मेरे घर में है मेरी दूरी माँ. मेरे माँ के पैरों के चूक
गुजरने वाले हवा जरा मेरे दोस्तों मेरे दिल रुबा मेरे मांगे मेरे प्याम दे उसे जाके दे प्याम दे मैं वापस आऊंगा मैं वापस आऊंगा फिर अपने गाँव में किसी की चाहों में किसी की माचल से गाँव की पीपल से किसी की काजल से किया जवादा निभाऊंगा मैं एक दिन आऊंगा 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 मैं एक दिन आऊंगा। ದೇಶಭಕ್ತಿಯೊಂದಿಗೆ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ. ಮಗದೊಮ್ಮೆ ಈ ಕಾರ್ಯಕ್ರಮ ಅನುವು ಮಾಡಿಕೊಟ್ಟಂತಹ ಕ್ಷೇತ್ರದ ಸಮಿತಿ ಸದಸ್ಯರಿಗೂ ಈ ಒಂದು ಬ್ರಹ್ಮ ಕಲೋತ್ಸವ ಸಮಿತಿ ಸದಸ್ಯರಿಗೂ ಹಾಗೂ ನಮ್ಮ ನೆಚ್ಚಿನ ನಮ್ಮ ಇಲ್ಲಿಯ ಊರಿನ ಎಲ್ಲಾ ಭಕ್ತಾದಿ ವೃಂದದವರಿಗೂ ನಮ್ಮ ಸೌಂಡ್ಸ್ ಅಂಡ್ ಲೈಟ್ಸ್ ಹಾಗೂ ಮೀಡಿಯಾ ಚಾನೆಲ್ ನಮ್ಮವರಿಗೂ ಕೂಡ ವಂದಿಸುತ್ತಾ ನಮ್ಮ ಹಾಡಿನ ಸಿಂಗರ್ ಸಂಗಡಿಗರಿಗೂ ಕೂಡ ಎಲ್ಲರಿಗೂ ಕೂಡ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು. ಇಷ್ಟು ಹೊತ್ತು ಭಕ್ತಿಗಾನ ಸದಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಫ್ರೆಂಡ್ಸ್ ಸಪ್ತಸ್ವರ ಮ್ಯೂಸಿಕಲ್ಸ್ ಜೋಡುಕಲ್ಲು ಅಟ್ಟಗೋಲಿ ಇವರಿಗೆ ಶ್ರೀ ಪ್ರಭಾಕರ ಹೊಳ್ಳ ಖಜೆ ಕಯ್ಯಾರು ಪವಿತ್ರ ಪಾಣಿಗಳು ದಯಮಾಡಿ ವೇದಿಕೆಗೆ ಬಂದು ಇವರಿಗೆ ಸ್ಮರಣಿಕೆ ಅದೇ ರೀತಿ ಅನುಗ್ರಹ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಪ್ರಭಾಕರ ಹೊಳ್ಳ ಖಜೆ ಕಯ್ಯಾರು ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ನಡೆದಂತಹ ಭಕ್ತಿಗಾನ ಸುಧಾ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಫ್ರೆಂಡ್ಸ್ ಸಪ್ತಸ್ವರ ಮ್ಯೂಸಿಕಲ್ ಜೋಡುಕಲ್ಲು ಅಟ್ಟಗೋಳಿ ಇವರಿಗೆ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ವಿಷ್ಣುಮೂರ್ತಿ ದೇವರು ಈ ತಂಡಕ್ಕೆ ಇನ್ನಷ್ಟು ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ವೇದಿಕೆಯಲ್ಲಿ ಮುಂದಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ.